ದೇವರನ್ನ ಸಾನ್ನಿಧ್ಯ ವೃದ್ಧಿಯಾದ ದೇವರನ್ನ ಅನುಗ್ರಹ ನನಗೆ ಪ್ರಾಪ್ತಿಯಾಗಬೇಕು ಮಾಡ್ತೇವೆ. ಅವೇ ಪ್ರಕಾರ ನಮ್ಮ ಮುಟ್ಟದ ವಿಶೇಷ ವಾರ್ಷಿಕ ಮಹೋತ್ಸವ ಅಭಿಷ್ಠಿತಾರ್ಥಂ ಸರ್ವ ವಿಗ್ರಹಿಸಿದೆ ಶ್ರೀಗಣಾಧಿಪತಿ ಮಹದ್ ನಮ್ಮ ಮಣ್ಪಿಸಿದ್ದಿ ಈ ಮಹತ್ಕಾರ್ಯೊಳಗೆ ಹಣ ಆಪಿಸಿದ್ದಿ ಆ ಜೀರ್ಣೋದ್ಧಾರ ಕಾರ್ಯಗಳಿಗೆ ಮಾತ್ರ ಯಾವ ನಿದರ್ಥ ವಿಘ್ನೋಗ್ರತೆ ಮಾತ್ರ ಬರಲುಡು ದೇವರ ನಿರ್ವಿಘ್ನತಾರ ನಡೆದುಕೊಂಡು ಆ ಮಹಾಗಣಪತಿಯವರನ್ನ ಪೂರ್ಣ ರಕ್ಷಣೆ ಪ್ರಾಪ್ತಿಯಾಡು ಮಾತ ಭಕ್ತ ಜನಗುಲ್ಲ ಮುಂಜೆ ಮನಸ್ಸು ಐಕ್ಯಮತ್ಯಡು ಒಗ್ಗಟ್ಟಾದಿದ್ದು ಈ ಕಾರ್ಯವನ್ನು ಮತ್ತು ದೇವರ ಮನಪಡಿಸುವುದನ್ನು ಅಭಿಪ್ರಾಯಡು ಮಹಾಗಣಪತಿಯವರ ಪ್ರಿಯತಾದಿ ಮಹಾಗಣಪತಿ ಅಂಜನೆ ಆ ದೇವಿನ ಅನುಗ್ರಹ ದೇವಿನ ಸಾನ್ನಿಧ್ಯ ವೃದ್ಧಿಗೋಸ್ಕರ ವಿಶೇಷ ನಮ್ಮ ವರ್ಷ ಪ್ರತಿ ಆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾಲಕ್ಷ್ಮಿ ಆ ಚಂಡಿಗಾ ಯಾಗಲ್ಲ ನಮ್ಮ ಮಠದ ಆ ದೇವಿನ ಅನುಗ್ರಹಗಳು ಆ ದೇವಿನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗುವುದು. ಅಂಜನೇಯ ವಿಶೇಷ ಎರಡು ಸತ್ಯನಾರಾಯಣ ವ್ರತಗಳೆಲ್ಲ ನಿತ್ಯ ಮಂಟು ಮಣ್ಪಿದ್ದಿ ಆ ಸತ್ಯನಾರಾಯಣ ದೇವರು ಸುಪ್ರೀತಿರ ಆ ಸತ್ಯನಾರಾಯಣ ಪೂಜೆ ಮಾಡ್ತಾನೆಗೆ ಯಾವ ಯಾವ ಪೂರ್ಣ ಮಾತು ಭಕ್ತ ಜನಪ್ರಿಯಗಳ ದೇವರ ಅನುಗ್ರಹ ಮಾಡ್ತದೆ. ದೇವರನ್ನ ಸಾನ್ನಿಧ್ಯ ಉಳಿಸಿಗೋಸ್ಕರ ಪಂಚಗವ್ಯ ಪುಣ್ಯಾಸಹಿತವಾದ ದೇವರಿಗೆ ಸಾನ್ನಿಧ್ಯ ಕಲಶಾಭಿಷೇಕ ಸಾನ್ನಿಧ್ಯ ಮಂತ್ರಾಣಿಗೆ ಆ ಬಿಂಬಡು ಕಲಾ ಚೈತನ್ಯ ಪಡೆದು ಪರಿಪೂರ್ಣ ಆ ಚಂದ್ರಾರ್ಥ ಪರ್ಯಂತ ಸಪ್ತಪಕ್ಷದ ಚಂದ್ರಿ ಹೆಜ್ಜ ಚಿರಂಜಿನೆ ಬೆಳಗದು ಮುಪ್ಪಿನು ಅವೇರವನೆ ಆ ಚಾಮುಂಡೇಶ್ವರಿ ಸಾನ್ನಿಧ್ಯ ಜಾಗಡೆ ಲಕ್ಷ್ಮೀಶ್ವರಿ ಕಾಮೂರ್ತಿ ಸಮಸ್ತ ಸಾನ್ನಿಧ್ಯಗಳು ಈ ಜಾಗಡೆ ನಿರಂತರವಾದ ನಂದಾದೀಪದ ಕೊನೆ ಬೆಳಗದೆ ಏರೇರೆ ಭಕ್ತ ದೇವಿಯ ಅನುಷ್ಠಾನಗಳು ಪ್ರಾರ್ಥನೆ ಮಾಡ್ಕೊಂಡ್ರ ಅಭೀಷ್ಟರ ದೇವರು ಅನುಗ್ರಹ ಮಾಡ್ತಾರೆ. ಅವತ್ತಂತೆ ಇದನ್ನು ನಮ್ಮ ಶಿಲಾನ್ಯಾಸ ಮಾಡೋದು ಬರೆಯಲು ಅಂಜನೆ ಆ ಶಿವಮೂರು ಆ ಶಿಲಾನ್ಯಾಸ ಮಂತ್ರಾಣಿಗೆ ಅಲ್ಪದ ಜೀರ್ಣೋದ್ಧಾರ ಕಾರ್ಯ ಯಾವ ತೊಂದರೆಗಳಿದ್ದಂತೆ ಆ ಜೀರ್ಣೋದ್ಧಾರ ಆಯ್ನಾದ ಶ್ರೀಕೃಷ್ಣ ಆದ್ರೆ ನನ್ನ ದುಬ್ಬ ಬಿದ್ದಿಗೆ ನಿಶ್ಚಯ ಮಾಡ್ಬಿಟ್ಟು ಆ ದುಃಖಕ್ಕೂ ಆ ದೇವಿನ ಪ್ರತಿಷ್ಠಾದಿ ಬ್ರಹ್ಮಕಲಶ ಮಾಡ್ಬಿಡಿನ ಯೋಗ ಭಾಗ್ಯಲ್ಲ ನಂಗೆ ದೇವರು ಮಾದರಿಗಳ ಅನುಗ್ರಹ ಮಾಡ್ತದೆ. ಅಂಜನೆ ಮಧ್ಯಾಹ್ನ ಮಹಾಪೂಜೆ ಅನ್ನದಾನ ಮಣ್ಪಿಂಚಿದ್ದಿ ಆ ಅನ್ನಪ್ರಸಾದನ್ನ ರುಚಿ ರುಚಿಯಾದ ಮಾತ ಭಕ್ತ ಜನಪದ ಆ ಅನ್ನಪ್ರಸಾದ ರುಚಿ ಕೊಟ್ಟು ಸ್ವೀಕಾರ ಮಾಡ್ತದೆ. ನಣತ್ತು ಬಿದ್ದಿಗೆ ನದಿ ಕ್ಷೇತ್ರಗಾಡು ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದಿ ಆಡಳಿತ ಸಮಿತಿ ಅಂಜನೆ ಜೀರ್ಣೋದ್ಧಾರ ಸಮಿತಿ ಪೂರ್ದ ಮಾತ ಭಕ್ತ ಜನಪದ ಕಷ್ಟಗಳು ಅಥವಾ ಯಾವ ನಿಧನದ ಗ್ರಹಚಾರ ದೋಷಿತ ಮಾಡಿ ಪರಿಹಾರ ರಾಜಭಯ ಚೋರಭಯ ಶತ್ರುಭಯ ಸಮಂತ ಭಯ ದೋಷಗಳಲ್ಲಿ ಮಾತ ನಿರ್ಭಯ ಮಾಡಬೇಕು. ಮಾತೆಲ್ಲ ಮಣ್ಪಿಸಿದ್ದಿ ವ್ಯವಹಾರ ಕ್ಷೇತ್ರಗಾಡು ಉದ್ಯೋಗಡಾಡು ಕೃಷಿ ಕ್ಷೇತ್ರಗಾಡು ಸರ್ವೋತ್ತರ ದೇವ ಅವತ್ತತೆ ಯೋಜ ಮಹತ್ವ ಮಾಡೋದು ಏರಿಯರು ಶ್ರೀಕರಣ ಪೂರ್ವಕವಾದ ಕಾಯೇನ ವಾಚ ಮನಸ್ಸ ಪೂರ್ವಕವಾದ ಕೆಲಸ ಮಾಡ್ತೀರ ನೆಕ್ಕ ಬಡ ಬಿಂಜಿದ್ದೆ ತನು ಮನ ಧನ ಸಹಾಯ ಮತ ಹಿರಿಯರ ಬರ್ತೀರ. ಅಂಜನೆ ವಿಶೇಷ ನಟು ಆ ಚಂಡಿಗಾ ಯಾಗ ದೇವರ ಮತ ಹಿರಿಯರು ಮಾಡ್ಕೊತೀರ. ಆಗ್ಲಿಕ್ಕೆ ಮಾತ್ರ ಆ ಚಾಮುಂಡೇಶ್ವರಿ ದೇವರನ್ನ ಪೂರ್ಣ ಅನುಗ್ರಹ ಪ್ರಾಪ್ತಿಯಾದ ನಡತು ಮಿತ್ತಲು ಅತಿಶಯವಾಗಿ ಧರ್ಮ ಕಾರ್ಯಗಳು ದೇವತಾ ಕಾರ್ಯಕ್ರಮಗಳ ಮಾತ್ರ ಹೆಜ್ಜೆಯಲ್ಲಿ ಸತ್ತು ಒಗ್ಗಟ್ಟು ಅನುಕೂಲ ಬುದ್ಧಿಶಕ್ತಿ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಸಮಸ್ತ ವಿಚಾರವನ್ನು ಕಾಪಾಡಿದೆ. ಈ ಕ್ಷೇತ್ರವನ್ನು ಬೆಳಗಿಸದೆ ಇನ್ನಿತ ಆ ಪ್ರತಿಷ್ಠಾ ವಾರ್ಷಿಕೋತ್ಸವದ ಸಂಪೂರ್ಣ ಫಲಂ ಸಮಸ್ತ ಭಕ್ತ ಜನಗಳೆಲ್ಲ ಅನುಗ್ರಹ ಮಾಡಿಸ್ಬರ್ತಿದ್ದ ಆ ಮಹಾಪುಣ್ಯ ಕೀರ್ತಿ ನಮ್ಮ ಸೀಮೆದೇವರಾಯ ಜೊತೆ ಮಹಾಗಣಪತಿಗಳ ಗ್ರಾಮದೇವರ ಕಿಮ್ಮಿದೆ ಮಹಾವಿಷ್ಣು ಕ್ಷೇತ್ರಕ್ಕೆ ಸಂಬಂಧ ಸಮಸ್ತ ದೈವ ಸಾನ್ನಿಧ್ಯಗಳ ಅಂಜನೆ ಈ ಮಿಷನ್ ಜಾಗದಲ್ಲಿ ಹಿರಿಯರನ್ನ ಆರಾಧನೆ ಮಾಡ್ಕೊಂಡು ಬರ್ತಿದ್ದಿ ಆ ಚಾಮುಂಡೇಶ್ವರಿ ಲಕ್ಷ್ಮೀಶ್ವರಿ ಕಲ್ಲೂರ್ಜಿ ಹಿರಿಗಿರಿ ನಾಗದೇವರೇ ಸಮಸ್ತ ಪರಿವಾರ ದೈವ ಸಾನ್ನಿಧ್ಯಗಳ ನಮ್ಮ ಗುರು ಹಿರಿಯರನ್ನ ಆ ಸತ್ಯನಾರಾಯಣ ದೇವರ ಓಂ ಯಾ ಭೀರ್ಯ ಆ ಪರಾವಿಶ್ವಾಯ ಇದಂ ಪರಂ ಮಯಾ ದೇವ ಸ್ಥಾಪಿತ ಪ್ರಸತ್ತವಾ ಏನ ಮೇ ಸತ್ತಾ ಭವೇತ್ಮನಿ ಮಂಗಲಂ ಭಗವಾನ್ ವಿಷ್ಣು ಮಂಗಲಂ ಪ್ರಸೂತನಃ ಮಂಗಲಂ ದೇವಕೀ ಪುತ್ರೋ ಮಂಗಲಂ ಗರುಡಧ್ವಜ ಸರ್ವಮಂಗಳಮಾಂಗಲ್ಯೇ ದೇವಿ ಸರ್ವಾರ್ಥೇ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಹರ ಶಂಭೋ ಮಹಾದೇವ ವಿಶ್ವೇಶ ಹರವಲ್ಲಭ ಶಿವಶಂಕರ ಸರ್ವಾರ್ಥಾಧೀರಕಂಠೋಸ್ತುತೆ ಸಹಸ್ರವಕ್ರಂ ವಿ ಸಹಸ್ರಜುಪುಷ್ಪಂಕನೇತ್ರಂ ವಿಷಾಯುಧಂ ವಜ್ರದಂ ಪ್ರವಾಹೋ ನಾಗರಾಜಂ ನಿತ್ಯಂ ತದೇವ ಲಗ್ನಂ ಸುದಿನಂ ತದೇವ ತಾರಾವರಂ ಚಂದ್ರವರಂ ದೇವ ವಿದ್ಯಾವರಂ ದೇವವರಂ ದೇವ ಲಕ್ಷ್ಮೀಪದೇ ಶಂಕರಾಮಿ
ಪ್ರಾರಂಭ ಕರ್ಮಣಿ ಮುಹೂರ್ತಮಸ್ತು ಭವಂತೋ ಮುಹೂರ್ತಮಸ್ತು ಸರ್ವೇಭ್ಯೋ ದೇವೇಭ್ಯೋ ನಮಃ ಮನಸೋ ಗೀತ ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀ ಚಾಮುಂಡೇಶ್ವರಿ ದೇವರ ಪಾದಾರವಿಂದಕ್ಕೆ ಗೋವಿಂದಾನಿ ಗೋವಿಂದ. ನಮೋಸ್ತುನಂದಾಯ ಸಹಸ್ರಮೂರ್ತೆ ಸಹಸ್ರನಾಮೇ ನಮೋ ಬ್ರಹ್ಮಣ್ಯ ದೇವಾಯ. ಇಟ್ಟಿಗೆ ಕೆಲವು ಪ್ಲಾಟ್ ಕೆಲವು ದಿಕ್ಕಿಗೆ ಬಾರಿಸಬೇಕು ಕೆಲವು ಮತ್ತೆ ಮಾಡ್ಬೋದು ಕೆಲವು
चामुण्डेश्वरी पूर्णानुग्रहप्राप्त्यर्थं क्षेत्रे जीर्णोद्धाराधिकारी गुरुविग्रहवासित्यर्थं न्यासलग्नसुलग्नदासित्यर्थं समस्तभक्तजनानां च मनसाभिष्टप्राप्त्यर्थं परिपूर्णदेवालयनिर्माणपूर्वक भव्य आलय निर्माणपूर्वक ब्रह्मकलशोत्सव सर्वकलशोत्सव दिने स्वस्य महागणपति पंचविंशतिकलशाभिषेक पुरस्सर लक्ष्मी सत्यनारायण पूजा महाचंडिका पुरस्सर जिलान्यासाचरणसंकल्पकोटि सपरिवार देवता सहित चामुण्डेश्वरी महापूजा कर्म आचार्य मुखेन कर्मकारी सिंहस्थितां सुरचितनतां चतुर्गां दूर्वादिभां दुरितवर्गहरां नमामि जय त्वं देवीजामुण्डे जयभूतापहारिणी जय सर्वगते देवी कालरात्रिनमोचते या देवी सर्वभूतेषु मातृरूपेण संस्थिता नमस्तस्यै 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 नमो नमः सत्यनारायणं देवमुन्देहं कामदं प्रभुं लीलया विततं शिवं येन तस्मै नमो नमः तदेव लग्नं सुदिनं तदेव ताराबलं चन्द्रबलं तद् विद्याबलं देवं तदेव लक्ष्मीपति गुरुयुगं स्मरा प्रार्थना नमस्कार
ಮಾರ್ಗದರ್ಶನದಲ್ಲಿರುವ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನತೀರ್ಥ ಮಹಾಸ್ವಾಮೀಜಿ ಹರಿಮಾದನಾಗಿ ಹಾಸನ ಹಾಗೂ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಗ ಇವರು ಇದೀಗ 10 ಗಂಟೆಗೆ ಸರಿಯಾಗಿ ಆಗಮಿಸಿದ್ದಾರೆ. ಪೂರ್ವ ಸ್ವಾಗತವನ್ನು ನೀಡುವಂತ ಎಲ್ಲರೂ ಸಿದ್ಧರಾಗಿ ಸಮಾಧಾನ
ಶ್ರೀ ರಂಗೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ವಿಶಾಲಮೂಲೆ ಮೊಟ್ಟೆಗಳಿಂದ ಕೂಡಿದರು ನೂತನ ಶಿಲಾಮಯ ದೇವಾಲಯದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮದ ಪ್ರಯುಕ್ತ ನಡೆಯುತ್ತಿರುವಂತಹ ಕಾರ್ಯಕ್ರಮದಲ್ಲಿ ಶ್ರೀ ದುರ್ಗಾ ಭಜನಾ ಮಂಡಳಿ ಕುಂಜೂರು ಪಂಜ ಇವರಿಗೆ ಆತ್ಮೀಯ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀ ಶಾರದಾ ಭಜನಾ ಮಂಡಳಿ ಸೇರಾಜೆ ನರಿಮಗುರು ಇವರು ಕೊಡ್ಲಿಕ್ಕಿದ್ದಾರೆ. ಅವರಿಗೂ ಆತ್ಮೀಯ ಸ್ವಾಗತವನ್ನ ಬಯಸುತ್ತಿದ್ದೇವೆ.
नाडे बोले अल्पमाले रवे नाडे
ಆದರಣೀಯ ಭಗವದ್ ಭಕ್ತರೇ, ಶ್ರೀ ರಕ್ತೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ ಮೊಟ್ಟೆತಡ್ಕ ಪುತ್ತೂರು ನೂತನ ಶಿಲಾಮಯ ದೇವಾಲಯದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮ ಇದೀಗ ಕೆಲವೇ ಕ್ಷಣಗಳಲ್ಲಿ ನಡೆಯಲಿಕ್ಕಿದೆ. ಈ ಒಂದು ಸುಸಂದರ್ಭದಲ್ಲಿ ಅರ್ಥಏಕ ಭಜನೆಯಲ್ಲಿ ಶ್ರೀ ಶಾರದಾಂಬ ಭಜನಾ ಮಂಡಳಿ ಸೇರಾಜೆ ನರಿಮಗುರು ಇವರಿಗೆ ಆತ್ಮೀಯ ಅಭಿವಂದನೆಯನ್ನು ಸಲ್ಲಿಸುತ್ತಾ ಮುಂದಕ್ಕೆ ಶ್ರೀ ಬಟ್ಟಿ ವಿನಾಯಕ ಭಜನಾ ಮಂಡಳಿ ಉಜಿರುಪ್ಪಾದೆ ಬಲ್ನಾಡು ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಿದ್ದೇವೆ.
ಸ್ವಾಮಿ ಅದೇ ಕಡೆ ಹಿಂದೆ ಕೊಂಡವರ್ಯಾರು ಇಂದು ಸಲಹುವರ್ಯಾರು ಮರಕಾಗಿದೆಯಾರು ಕೇಶವನೇ ನಿನ್ನ ಗಂಗಪಾದವೇ ಗಟ್ಟಿ
ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ವಿಶೇಷವಾದಂತಹ ಮಾರ್ಕಂಡೇಯ ಮುನಿಗಳಿಂದ ಸುರತ ಹೇಳ್ತಕ್ಕಂತಹ ರಾಜನಿಗೂ ಸಮಾಧಿ ಹೇಳ್ತಕ್ಕಂತಹ ವೈಶ್ಯನಿಗೂ ಉಪದೇಶ ರೂಪದಲ್ಲಿರ್ತಕ್ಕಂತಹ ದೇವಿ ಮಹಾತ್ಮೆ ಸಪ್ತಶತಿ 700 ಮಂತ್ರಗಳು, ಅರ್ಧ ಮಂತ್ರ, ಉವಾಚ ಮಂತ್ರ, ಹಾಗೆ ಶ್ಲೋಕ ಮಂತ್ರ, ತ್ರಿಪಾನ್ ಮಂತ್ರ ಹೇಳ್ತಕ್ಕಂತಹ 3 ವಿಧದಲ್ಲಿರ್ತಕ್ಕಂತಹ ವೇದಕ್ಕೆ ಸದೃಶವಾದಂತಹ ಮಂತ್ರಗಳಿಂದ ಒಂದೊಂದು ಮಂತ್ರವನ್ನು ಉಚ್ಚರಿಸಿ ಸ್ವಾಹಾಂತ್ಯದಲ್ಲಿ ಪಾಯಸವನ್ನು ಹೋಮ ಮಾಡುವಂತಹ ಪ್ರಕ್ರಿಯೆ ಚಂಡಿಕಾ ಹೋಮ ಅಂತ ಶಾಸ್ತ್ರಜ್ಞರು ತಿಳಿಸಿದ್ದಾರೆ. ಅಂತಹ ಚಂಡಿಕಾ ಹೋಮವನ್ನು ವಿಶೇಷವಾಗಿ ಈ ಕ್ಷೇತ್ರದಲ್ಲಿ ನಾವು ನಡೆಸಿದ್ದೇವೆ. ನವಾರ್ಣವ ಮಂಡಲ ಅಂತ ಬಂದು ಆ ಮಂಡಲದಲ್ಲಿ ಮಧ್ಯದಲ್ಲಿರ್ತಕ್ಕಂತಹ ತ್ರಿಕೋಣದಲ್ಲಿ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾಸರಸ್ವತಿ, ಹಾಗೆ ಬಿಂದು ಮಧ್ಯದಲ್ಲಿ ಚಂಡಿಕಾ ಪರಮೇಶ್ವರಿಯನ್ನು ಆವಾಹನ ಮಾಡಿ ನೈವೇದ್ಯಾದಿಗಳನ್ನು ಸಮರ್ಪಣೆ ಮಾಡಿದ್ದೇವೆ. ಹಾಗೆ ಈಶಾನ್ಯ ದಿಕ್ಭಾಗದಲ್ಲಿ ಕಲಶವನ್ನಿಟ್ಟು ಆ ಕಲಶದಲ್ಲಿ ಭಗವತಿಯನ್ನ ವಿಶೇಷವಾಗಿ ಸಂಕಲ್ಪ ಮಾಡಿಕೊಂಡು ಮಂತ್ರಾಭಿಮಂತ್ರಣೆಯನ್ನು ಮಾಡಿದ್ದೇವೆ. ಹಾಗೆ ಮಂಗಲ ನಾಮ ಹೇಳ್ತಕ್ಕಂತಹ ಹೆಸರಿನಿಂದ ಇರ್ತಕ್ಕಂತಹ ಅಗ್ನಿಯನ್ನು ಪ್ರತಿಷ್ಠೆ ಮಾಡಿ ಅಗ್ನಿ ಮಧ್ಯದಲ್ಲಿ ವಿಶೇಷವಾದಂತಹ ಅನೇಕ ದ್ರವ್ಯ ಮಿಳಿತವಾದಂತಹ ಪಾಯಸಾಹುತಿಯನ್ನ ನಾವು ಅರ್ಪಣೆ ಮಾಡಿದ್ದೇವೆ. ಹೀಗೆಲ್ಲ ನಾವು ಅನೇಕ ವಿಧದಲ್ಲಿ ಅರ್ಚನೆ ಮಾಡಿದ್ದೇವೆ. ಅದರಿಂದೆಲ್ಲ ಸಂತುಷ್ಟಳಾದಂತಹ ಚಂಡಿಕಾ ಪರಮೇಶ್ವರಿಯ ಚರಣಾರವಿಂದಗಳಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ ಶಾಸ್ತ್ರಜ್ಞರು ಹೇಳ್ತಾರೆ, ಹುತಂಚ ದತ್ತಂಚ ತಥೈವ ತಿಷ್ಠತಿ. ನಾವು ಅಗ್ನಿ ಮಧ್ಯದಲ್ಲಿ ಹೋಮ ಮಾಡಿದಂಥದ್ದು, ಹಾಗೆ ಆರ್ತಿಗಳಿಗೆ ಬೇಕಾದನ್ನು ಕೊಟ್ಟಂತಹ ಪುಣ್ಯ ಏನುಂಟು ಅದು 7 ಜನ್ಮದಲ್ಲಿಯೂ ನಮಗೆ ಉಪಕಾರವಾಗ್ತದೆ. ಅಂತಹ ಒಂದು ಮಹತ್ ಕಾರ್ಯವನ್ನು ನಾವು ನಡೆಸಿದ್ದೇವೆ. ದೇವಿ ಮಹಾತ್ಮೆ ಅಂತ ನನ್ನ ಚರಿತೆಯಲ್ಲೇ ನಾನಿದ್ದೇನೆ ಅಂತ ಭಗವತಿ 12ನೇ ಅಧ್ಯಾಯದಲ್ಲಿ ಹೇಳಿದ್ದಾಳೆ. ವಿಶೇಷವಾದಂತಹ ಮಂತ್ರಗಳು ಮಾರ್ಕಂಡೇಯ ಮುನಿಗಳ ಪ್ರಣೀತವಾದಂತಹ ಮಂತ್ರಗಳು 13 ಅಧ್ಯಾಯದಲ್ಲಿ ಅದನ್ನು 1ನೇ ಅಧ್ಯಾಯವನ್ನು ಪ್ರಥಮ ಚರಿತ್ರೆ ಅಂತಲೂ 2, 3, 4 ಅಧ್ಯಾಯಗಳನ್ನ ಮಧ್ಯಮ ಚರಿತ ಎಂತಲೂ ಹಾಗೂ 5ರಿಂದ 13ನೇ ಅಧ್ಯಾಯದವರೆಗೆ 9 ಅಧ್ಯಾಯಗಳನ್ನ ಉತ್ತಮ ಚರಿತ್ರೆ ಅಂತ ಹೇಳಿ ವಿಭಾಗವನ್ನ ಮಾಡಿ, ಪ್ರಥಮ ಚರಿತ್ರೆಗೆ ಕಾಳಿಯನ್ನ ಅಭಿಮಾನಿಯಾಗಿಟ್ಟು, ಮಧ್ಯಮ ಚರಿತ್ರೆಗೆ ಸರಸ್ವತಿಯನ್ನ ಲಕ್ಷ್ಮಿಯನ್ನ ಅಭಿಮಾನಿಯಾಗಿಟ್ಟು, ಉತ್ತಮ ಚರಿತ್ರೆಗೆ ಸರಸ್ವತಿಯನ್ನ ಅಭಿಮಾನಿಯಾಗಿಟ್ಟು ವಿಶೇಷವಾಗಿ ಸುರತ ಹೇಳ್ತಕ್ಕಂತಹ ರಾಜ ಸ್ವಾರೋಚಿಷೇಂತರೇ ಪೂರ್ವಂ ಚೈತ್ರ ವಂಶ ಸಮುದ್ಭವ. ಚೈತ್ರ ವಂಶದಲ್ಲಿ ಹುಟ್ಟಿದವ ರಾಜ. ಇನ್ನು ಮುಂದೆ ಬರ್ತಕ್ಕಂತಹ ಸಾವರ್ಣಿ ಹೇಳ್ತಕ್ಕಂತಹ ಮನುವಲ್ಲಿ ಅಧಿಪತಿಯಾಗಿ ಮೆರೆಯಲಿಕ್ಕಿದ್ದವ. ಅವನನ್ನ ಎಲ್ಲ ಅರಮನೆಯಲ್ಲಿ ಇರ್ತಕ್ಕಂತಹ ಪಟ್ಟಮಹಿಷಿಯರು, ಅಲ್ಲಿರ್ತಕ್ಕಂತಹ ಒಳ ಎಲ್ಲ ವೈರಿಗಳು ಅವನನ್ನ ದೇಶಭ್ರಷ್ಟನಾಗಿ ಮಾಡ್ತಾರೆ. ಸಮಾಧಿ ಹೇಳ್ತಕ್ಕಂತಹ ವೈಶ್ಯನನ್ನು ಕೂಡ ಮನೆಯ ಹೊರಗೆ ಹಾಕ್ತಾರೆ. ಇಬ್ಬರು ಕಾಡಿನಲ್ಲಿ ಹೋಗಿ ದುಃಖಿಸುವಂತಹ ಸಂದರ್ಭದಲ್ಲಿ ಮಾರ್ಕಂಡೇಯ ಮುನಿಗಳು ಅವರಿಗೆ ವರಪ್ರದಾನವನ್ನು ಮಾಡಲಿಕ್ಕೋಸ್ಕರವಾಗಿ, ಭಗವತಿಯನ್ನ ಆವಿರ್ಭವಿಸಲಿಕ್ಕೋಸ್ಕರವಾಗಿ ದೇವಿ ಮಹಾತ್ಮೆಯನ್ನು ಹೇಳ್ತಾರೆ. ಪ್ರಥಮಾಧ್ಯಾಯದಲ್ಲಿ ಮಧುಕೈಟವರು ಹೇಳ್ತಕ್ಕಂತಹ ಅಸುರರನ್ನ ನಾಶ ಮಾಡುವಂತಹ ಚರಿತ್ರೆ ಉಂಟು. ಹಾಗೆ 2, 3 ಅಧ್ಯಾಯದಲ್ಲಿ ಮಹಾ ಅಸುರನಾದಂತಹ ಮಹಿಷಾಸುರನನ್ನ ನಾಶ ಮಾಡತಕ್ಕಂತಹ ಚರಿತ್ರೆ ಬರ್ತದೆ. ಹಾಗೆ 4, 5 ಅಧ್ಯಾಯಗಳು ಸ್ತುತಿರೂಪವಾಗಿದ್ದು 5ನೇ ಅಧ್ಯಾಯದ ಕೊನೆಯಲ್ಲಿ ಶುಂಭನಿಶುಂಭರ ಆವಿರ್ಭಾವ, ಚಂಡಮುಂಡರ ಆವಿರ್ಭಾವ, ಧೂಮ್ರಾಕ್ಷನ ಆವಿರ್ಭಾವ ಇತ್ಯಾದಿ 13, 11, 10 ಅಧ್ಯಾಯದವರೆಗೆ ಈ ಎಲ್ಲ ಅಸುರರನ್ನ ಲೀಲಾಜಾಲವಾಗಿ ದೇವಿ ನಾಶ ಮಾಡ್ತಾಳೆ. ಚಂಡಮುಂಡರನ್ನ ಲೀಲಾಜಾಲವಾಗಿ ನಾಶ ಮಾಡ್ತಾಳೆ. ಧೂಮ್ರಾಕ್ಷನನ್ನ ನಾಶ ಮಾಡ್ತಾಳೆ. ಮಹಾ ಅಸುರನಾದಂತಹ ರಕ್ತಬೀಜರನ್ನು ಕೂಡ ನಾಶ ಮಾಡ್ತಾಳೆ. ಕೊನೆಗೆ ಶುಂಭನಿಶುಂಭರನ್ನು ನಾಶ ಮಾಡಿ ಲೋಕಕ್ಕೆ ಮಂಗಲವನ್ನು ಕೊಡ್ತಾಳೆ ಹೇಳ್ತಕ್ಕಂತಹ ಅಧ್ಯಾಯ 10 ಅಧ್ಯಾಯಗಳು ಬರ್ತದೆ. 11ನೇ ಅಧ್ಯಾಯದಲ್ಲಿ ಎಲ್ಲರೂ ಸೇರಿ ಆ ಭಗವತಿಯನ್ನು ಸ್ತುತಿ ಮಾಡ್ತಾರೆ. ಹಾಗೆ 12ನೇ ಅಧ್ಯಾಯದಲ್ಲಿ ಸ್ವಯಂ ಆಗಿ ಭಗವತಿ ಬಂದು ಇಡೀ ಲೋಕಕ್ಕೆ ಬೇಕಾದಂತಹ ಭಗವತಿ ವಾಕ್ಯವನ್ನು ಅನುಗ್ರಹ ಮಾಡ್ತಾಳೆ. 13ನೇ ಅಧ್ಯಾಯದಲ್ಲಿ ಸುರತ ಹಾಗೂ ಸಮಾಧಿ ಹೇಳ್ತಕ್ಕಂಥ ವೈಶ್ಯನಿಗೆ ವರಪ್ರದಾನವನ್ನು ನೀಡ್ತಾಳೆ ಹೇಳ್ತಕ್ಕಂತಹ ದೇವಿ ಮಹಾತ್ಮೆ ಹೀಗಿದೆ. ಅಂತಹ ಆ ವಿಶೇಷ ಮಂತ್ರವನ್ನು ಉಪಯೋಗಿಸಿಕೊಂಡು ನಾವು ಚಂಡಿಕಾ ಹೋಮವನ್ನು ಸಮರ್ಪಣೆ ಮಾಡಿದ್ದೇವೆ. ಮಾಡಿದಂತಹ ಎಲ್ಲ ಆಹುತಿಗಳನ್ನ, ಅರ್ಚನೆಯನ್ನ, ತರ್ಪಣವನ್ನ, ನಮಸ್ಕಾರವನ್ನೆಲ್ಲ ಆ ಭಗವತಿ ಏಕೈಕ ಆಹುತಿಯನ್ನ ಸಹಸ್ರ ಭಾವೇನ ಸ್ವೀಕರಿಸಿಕೊಂಡು ವಿಶೇಷವಾಗಿ
ಕ್ಷೇತ್ರದಲ್ಲಿರ್ತಕ್ಕಂತಹ ಚಾಮುಂಡೇಶ್ವರಿಯ ಖಡ್ಗೇಶ್ವರಿಯ ಬಿಂಬದಲ್ಲಿ ವಿಶೇಷ ಸಾನ್ನಿಧ್ಯವನ್ನು ಅನುಗ್ರಹ ಮಾಡಬೇಕು. ಮಾಡಿದಂತಹ ಪ್ರಥಮ ಶಿಲಾನ್ಯಾಸ ದಿವ್ಯ ಯೋಗಿಗಳ ಆ ದಿವ್ಯ ಹಸ್ತದಿಂದ ಪ್ರಥಮ ಶಿಲಾನ್ಯಾಸವನ್ನೇನು ಮಾಡಿದ್ದೇವೆ, ಅದು ಆದಷ್ಟು ಶೀಘ್ರದಲ್ಲಿ ಮುಂದಿನ ಉತ್ತರಾಯಣ ಕಾಲಕ್ಕೆ ಮುಗುಡಿಯನ್ನು ಇಡುವಂತಹ ಯೋಗವನ್ನು ಕೂಡ ಭಗವತಿ ನಮಗೆ ಅನುಗ್ರಹ ಮಾಡಬೇಕು. ವಿಶೇಷವಾಗಿ ಸೂರ್ಯಚಂದ್ರರ ಕಾಲವರೆಗೂ ಕೂಡ ಸಾನ್ನಿಧ್ಯ ಭರಿತಳಾಗಿ ಆ ಭಗವತಿಯಲ್ಲಿ ನೆಲೆಸಿ ನಮಗೆಲ್ಲರಿಗೂ ಬೇಕಾದಂತಹ ಸುಖ ಶಾಂತಿ ನೆಮ್ಮದಿಯನ್ನ ಸಮಸ್ತ ಸಮೃದ್ಧಿಯನ್ನ ಅನುಗ್ರಹ ಮಾಡಿಕೊಟ್ಟು ಮಹಾಕಾಳಿ ರೂಪದಲ್ಲಿದ್ದು ನಮಗೆಲ್ಲರಿಗೂ ಕ್ಷೇತ್ರಕ್ಕೂ ದೇಶಕ್ಕೆ ಎಲ್ಲ ಭಕ್ತಜನರಿಗೆ ಬೇಕಾದಂತಹ ಸಂರಕ್ಷಣೆಯನ್ನ ಅನುಗ್ರಹ ಮಾಡಬೇಕು. ಲಕ್ಷ್ಮೀ ರೂಪದಲ್ಲಿದ್ದು ಕ್ಷೇತ್ರದ ಜೀರ್ಣೋದ್ಧಾರಕ್ಕೆ ಬೇಕಾದಂತಹ ಎಲ್ಲ ಸಂಪತ್ತನ್ನ ಬಲವನ್ನ ನಮಗೆ ಅನುಗ್ರಹ ಮಾಡಿಕೊಡಬೇಕು. ಸರಸ್ವತಿ ರೂಪದಲ್ಲಿದ್ದು ನಮಗೆಲ್ಲರಿಗೂ ಸುಜ್ಞಾನವನ್ನ, ಹಾಗೆ ಈ ಕ್ಷೇತ್ರ ನಿರ್ಮಾಣ ಕಾಲದಲ್ಲಿ ಯಾವ ಅಜ್ಞಾನ ಇದ್ರೂ ಕೂಡ ಅದನ್ನೆಲ್ಲ ನಿವೃತ್ತಿ ಮಾಡಿ ಸುಜ್ಞಾನವನ್ನ ಭಗವತಿ ನಮಗೆ ಅನುಗ್ರಹ ಮಾಡಿ, ಹೇಗೆ ಅಂತಹ ಮಹಾ ಅಸುರರನ್ನೆಲ್ಲ ನಾಶ ಮಾಡಿ ಲೋಕಕ್ಕೆ ಮಂಗಳವನ್ನ ಅನುಗ್ರಹ ಮಾಡಿದ್ದಾಳೋ ಹಾಗೆ ನಮಗೆಲ್ಲರಿಗೂ ಬರ್ತಕ್ಕಂತಹ ರೋಗೋಪದ್ರವಗಳು, ಅಜ್ಞಾನವು, ಹಾಗೆ ಯಾವ ವಿಧವಾದಂತಹ ದುಷ್ಟಾರಿಷ್ಟ ಇದ್ರೂ ಕೂಡ ಚಂಡಿಕಾ ಪರಮೇಶ್ವರ ಅದನ್ನೆಲ್ಲ ಕ್ಷಣ ಮಾತ್ರಕ್ಕೆ ನಾಶ ಮಾಡಿ ನಮಗೆ ಉತ್ತರೋತ್ತರವಾದಂತಹ ಕ್ಷೇಮ, ಸ್ಥೈರ್ಯ, ವೀರ್ಯ, ವಿಜಯ, ಮಹಾದೈಶ್ವರ್ಯವನ್ನ ಪ್ರಾಪ್ತಿ ಮಾಡಿಕೊಟ್ಟು ಕಣ್ಣಿಗೆ ಹೇಗೆ ರೆಪ್ಪೆ ಸಂರಕ್ಷಣೆ ಕೊಟ್ಟರೋ ಹಾಗೆ ಮಹಾಕಾಳಿ ನಮ್ಮ ಒಟ್ಟಿಗೆ ಇದ್ದು ಅಮ್ಮ ಅಂತ ಪ್ರಾರ್ಥನೆ ಮಾಡಿದಲ್ಲಿಗೆ ನಮಗೆ ಸದಾ ಸಂರಕ್ಷಣೆಯನ್ನ ಇಷ್ಟಾರ್ಥವನ್ನ ಅನುಗ್ರಹ ಮಾಡಿಕೊಟ್ಟು ಈ ಮಣ್ಣಿನಲ್ಲಿ ಉತ್ತರೋತ್ತರವಾದಂತಹ ಪೂರ್ಣ ಚಂದ್ರನ ಆ ಕಲಾ ಸಹಿತವಾಗಿ ಪ್ರಾಪ್ತಿಯಾಗಿದ್ದು ಪ್ರತಿಷ್ಠಿತೆಯಾಗಿ ನಮಗೆಲ್ಲರಿಗೂ ಬೇಕಾದ ಇಷ್ಟಾರ್ಥವನ್ನು ಅನುಗ್ರಹ ಮಾಡಿಕೊಟ್ಟು ಸರ್ವ ಸನ್ಮಂಗಲವನ್ನು ಅನುಗ್ರಹ ಮಾಡಿ ಲೋಕಕ್ಕೆ ರಾಷ್ಟ್ರಕ್ಕೆ ಬೇಕಾದಂತಹ ಮಂಗಲವನ್ನ ಅನುಗ್ರಹ ಮಾಡಿ ಕಾಪಾಡಿಕೊಟ್ಟು ನಮ್ಮನ್ನೆಲ್ಲರನ್ನು ಕಾಲಕ್ಕೆ ಬೇಕಾದಂತಹ ಒಳ್ಳೆಯ ಪ್ರಚೋದನೆ, ಒಳ್ಳೆಯ ನೆಮ್ಮದಿ, ಸಮಸ್ತ ಸಮೃದ್ಧಿಯನ್ನು ಕೊಟ್ಟು ಅನುಗ್ರಹ ಮಾಡಿ ಕಾಪಾಡಿಕೊಡ್ಬೇಕು ಅಂತ ನಾವೆಲ್ಲರೂ ಏಕ ಮನಸ್ಸಿನಿಂದ ಆರಾಧನೆ ಮಾಡಿದಂತಹ ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ರೂಪದಲ್ಲಿರ್ತಕ್ಕಂತಹ ಚಂಡಿಕಾ ಪರಮೇಶ್ವರಿಯ ದಿವ್ಯ ಸಾನ್ನಿಧ್ಯದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವ. ಓಂ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಸರ್ವಾಬಾಧಾಮಿ ದುರ್ಮುಕ್ತೋ ಧನಧಾನ್ಯ ಸಮನ್ವಿತಃ ಮನುಷ್ಯೋ ಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯಃ. ಸಾಂಗಾಯೇ ಸಾಯುಧಾಯೇ ಸವಾಹನಾಯೇ ಸಪರಿವಾರಾಯೇ ಸರ್ವಾಲಂಕಾರಭೂಷಿತಾಯೇ ಚಂಡಿಕಾ ಪರಮೇಶ್ವರ್ಯೇ ನಮಃ ಪ್ರಾರ್ಥನಾಂ ಸಮರ್ಪಯಾಮಿ. ಎಲ್ಲ ಹೇಳಿ ಅಗ್ನಯೇ ನಮಃ. ಸ್ವಸ್ತಿ ಶ್ರದ್ಧಾ ಮೇಧಾಂ ಯಶಃ ಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ ದೇಹಿ ಮೇ ಪರಮೇಶ್ವರಿ. ಚಂಡಿಕಾ ಪರಮೇಶ್ವರಿಯ ಪಾದಾರುಂದಕ್ಕೆ ಗೋವಿಂದಾನಿ ಗೋವಿಂದ. ಎಲ್ಲ ಮಂಡಲಕ್ಕೆ ಅಗ್ನಿಗೂ ಹಾಕಿ ಒಂದು ನಮಸ್ಕಾರ ಮಾಡಿ. ಯಾನಿ ಕಾನಿದ ಪಾಪಾನಿ ತಾನಿ ಕಾರುಣ್ಯ ಭಾವೇನ ಕ್ಷಮಾ ಪರಮೇಶ್ವರಿ.
ಆದರಣೀಯ ಭಗವದ್ಭಕ್ತರೇ, ಶ್ರೀ ರಕ್ತೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ ಮೊಟ್ಟೆತಡಕ ಪುತ್ತೂರು ನೂತನ ಶಿಲಾಮಯ ದೇವಾಲಯದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮ ಈಗಾಗಲೇ ನಡೆದಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಧಾರ್ಮಿಕ ಸಭಾ ಕಾರ್ಯಕ್ರಮ ಇದೀಗ ನಡೆಯಲಿಕ್ಕಿದೆ. ಈ ಸಮಾರಂಭದಲ್ಲಿ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಅರೆಮಾದಾನಹಳ್ಳಿ ಹಾಸನ, ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾನಿಲ ಇವರು ಆಶೀರ್ವಚನ ನೀಡಲಿರುವರು. ಈ ಸಮಾರಂಭದ ಸಭಾಧ್ಯಕ್ಷತೆಯನ್ನ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರು ಇವರು ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವರು. ಅದೇ ರೀತಿ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರು ನಡೆಸಿಕೊಡ್ಲಿಕ್ಕಿದ್ದಾರೆ. ಗೌರವ ಉಪಸ್ಥಿತಿ ಡಾಕ್ಟರ್ ಸುರೇಶ್ ಪುತ್ತೂರಾಯ ಕ್ಷೇತ್ರದ ಗೌರವಾಧ್ಯಕ್ಷರು ಹಾಗೂ ಈ ಕಾರ್ಯಕ್ರಮದಲ್ಲಿ ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಬೋಡಿಯ ರಾಧಾಕೃಷ್ಣ ರೈ, ಜಯಂತ್ ನಡಬೈಲು, ಶಿವರಾಮ್ ಆಳ್ವ ಬಲ್ಲಮಜಲು, ಪ್ರಸನ್ನ ಕುಮಾರ್ ಶೆಟ್ಟಿ, ಅಜಿತ್ ನಾಯ್ಕ್, ಸತೀಶ್ ರೈ ಮಿಷನ್ ಮೂಲೆ ಸಂಚಾಲಕರಾದ ರವೀಂದ್ರ ಶೆಟ್ಟಿ ನುಲಿಯಾಲು ಇವರು ವೇದಿಕೆಗೆ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಲಿಕ್ಕಿದ್ದಾರೆ. ಆತ್ಮೀಯರೇ, ಧಾರ್ಮಿಕ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದ ಶ್ರೀ ಮಲ್ಲಿಕಾ ಪಕ್ಕಲ ಇವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕಿದ್ದಾರೆ. ಆತ್ಮೀಯರೇ, ಶ್ರೀ ಕ್ಷೇತ್ರವು ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರು ನಗರದಿಂದ ಮಂಗಳೂರು ಮೈಸೂರು ರಾಜ್ಯ ಹೆದ್ದಾರಿಯಲ್ಲಿ 2 ಕಿಲೋಮೀಟರ್ ದೂರದ ಮುಕ್ರಂಪಾಡಿ ಮಟ್ಟದಡ್ಕ ಮುಂಡೂರು ರಸ್ತೆಯ ಕೇವಲ 200 ಮೀಟರ್ ದೂರದ ಪ್ರಕೃತಿ ರಮಣೀಯ ಮಡಿಲಲ್ಲಿ ತಾಯಿ ಚಾಮುಂಡೇಶ್ವರಿ ಹಾಗೂ ರಕ್ತೇಶ್ವರಿ ಭಕ್ತರ ಮೊರೆಗೆ ಹೋಗೊಟ್ಟು ಕೈ ಬೀಸಿ ಹರಸಲೆಂದು ಈ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಆತ್ಮೀಯರೇ, ಶ್ರೀ ಕ್ಷೇತ್ರದ ಗೌರವಾನ್ವಿತ ದಿವಂಗತ ಮೋಹನ್ ರೈ ಮಿಷನ್ ಮೂಲೆ ಇವರನ್ನ ಈ ಸಂದರ್ಭದಲ್ಲಿ ನೆನಪಿಸಬೇಕಾಗ್ತದೆ. ಅಲ್ಲ,
ಇಂದಿನ ಸಮಾರಂಭದ ಸಭಾಧ್ಯಕ್ಷತೆಯನ್ನು ವಹಿಸಲಿರುವಂತಹ ಪುತ್ತೂರಿನ ಮಾಜಿ ಶಾಸಕರು ಶ್ರೀಯುತ ಸಂಜೀವ ಮುಟ್ಟಂದೂರವರು ಸರ್ ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಹಾಗೂ ಡಾಕ್ಟರ್ ಸುರೇಶ್ ಪುತ್ತೂರಾಯ ಗೌರವಾಧ್ಯಕ್ಷರು ವೇದಿಕೆಯನ್ನು ಅಲಂಕರಿಸಬೇಕು. ಈ ಸಮಾರಂಭದ ಉದ್ಘಾಟಕರಾದ ಕಾವು ಹೇಮನಾಥ್ ಶೆಟ್ಟಿಯವರು ವೇದಿಕೆಗೆ ಬರಬೇಕು. ಅದೇ ರೀತಿ ಅರುಣ್ ಕುಮಾರ್ ಪುತ್ತಿಲ, ಬೂಡಿಯರ್ ರಾಧಾಕೃಷ್ಣ ರೈ, ಜಯಂತ್ ನಡುಬೈಲು, ಶಿವರಾಮ್ ಆಳ್ವ ಬಲ್ಲಮಜಲು, ಪ್ರಸನ್ನ ಕುಮಾರ್ ಶೆಟ್ಟಿ, ಅಜಿತ್ ನಾಯ್ಕ್ ಹಾಗೂ ಶ್ರೀ ಸತೀಶ್ ರೈ ಮಿಷನ್ ಮೂಲೆ, ಸಂಚಾಲಕರಾದ ರವೀಂದ್ರ ಶೆಟ್ಟಿ ನುಳಿಯಾಲು ಸರ್ ದಯವಿಟ್ಟು ವೇದಿಕೆಗೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಧಾರ್ಮಿಕ ಪರಿಷತ್ತಿನ ಗೌರವಾನ್ವಿತ ಸದಸ್ಯರಾದ ಶ್ರೀ ಮಲ್ಲಿಕಾಪ್ಪ ಕಲಾ ಇವರ ವೇದಿಕೆಗೆ ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಕ್ಷೇತ್ರದ ತಂತ್ರಿವರ್ಯರು ವೇದಮೂರ್ತಿ ಬ್ರಹ್ಮಶ್ರೀ ನಾಗೇಶ ತಂತ್ರಿಯವರ್ಯರು ದಯವಿಟ್ಟು ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ನಗರಸಭಾ ಸದಸ್ಯರಾದ ಶೈಲಾ ಪೈ ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಕಾರ್ಯಕ್ರಮವು ಪ್ರಾರ್ಥನೆಯೊಂದಿಗೆ ಆರಂಭಗೊಳ್ಳಲಿದೆ. ಚೇತನ್ ಮೊಟ್ಟೆತಡಕ ಇವರಿಂದ महागणपतिं मनसा स्मरामि, महागणपतिं मनसा स्मरामि, महागणपतिं मनसा स्मरामि, वसिष्ठवामदेवादिवन्दित महागणपतिं मनसा स्मरामि, वसिष्ठवामदेवादिवन्दित महागणपतिं महादेवसुतं गुरुगुहनुतं, महादेवसुतं गुरुगुहनुतं, मारकोटि प्रकाशं शान्तं, महाकाव्यनाटकाधिप्रियं, महाकाव्यनाटकाधिप्रियं, मूषिकवाहनमोदकप्रियं, महाकाव्यनाटकाधिप्रियं, मूषिकवाहनमोदकप्रियं, महागणपतिं मनसा स्मरामि, महागणपतिं मनसा स्मरामि, महागणपतिं ಜೀರ್ಣೋದ್ಧಾರ ಸಮಿತಿಯ ಕಾರ್ಯದರ್ಶಿಗಳಾದ ಸುರೇಂದ್ರ ಎ ಹಾಗೂ ಆಡಳಿತ ಸಮಿತಿಯ ರಾಮ ಶೆಟ್ಟಿ ಅಧ್ಯಕ್ಷರು ವೇದಿಕೆಗೆ ಬರಬೇಕಾಗಿ ವಿನಂತಿಸುತ್ತಿದ್ದೇವೆ. ಮುಂದೆ ಪ್ರಾಸ್ತಾವಿಕ ಮಾತು ಮತ್ತು ಸ್ವಾಗತ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದ ಗೌರವಾನ್ವಿತ ಸತೀಶ್ ರೈ ಮಿಷನ್ ಮೂಲೆ ಇವರಿಂದ. ಶ್ರೀ
ರಕ್ತೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ ಮಠದ ಇದರ ನೂತನ ಶಿಲಾಮಯ ದೇವಾಲಯದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಇವತ್ತು ನಾವಿದ್ದೇವೆ. ಒಂದು ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯದಲ್ಲಿ ಪಾಲ್ಗೊಳ್ಳುವುದು ನಮ್ಮೆಲ್ಲರ ಸೌಭಾಗ್ಯವೇ ಸರಿ. ಬಹಳ ಕಾರಣಿಕದ ಪ್ರಸಿದ್ಧಿಯನ್ನು ಪಡೆದಂಥ ಈ ಕ್ಷೇತ್ರದ ಅಪಾರ ಭಕ್ತರನ್ನು ಹೊಂದಿದ್ದಾರೆ. ಶ್ರೀದೇವಿಗೆ ಶಿಲಾಮಯ ಗುಡಿಯ ಆಗಲೇಬೇಕೆಂಬ ದೈವಾಜ್ಞೆಯಂತೆ ಇಂದು ಕಾಲ ಕೂಡಿ ಬಂದಿದೆ. ಈ ಶುಭ ಮುಹೂರ್ತದಲ್ಲಿ ನಮ್ಮೊಂದಿಗೆ ಪರಮಪೂಜ್ಯ ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮಿ ಅರೆಮಾದನಹಳ್ಳಿ ಹಾಸನ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಈ ಸಭೆಗೆ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪರಮಪೂಜ್ಯ ಶ್ರೀ ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ತಮ್ಮ ದಿವ್ಯ ಉಪಸ್ಥಿತಿಯನ್ನು ಗೌರವಪೂರ್ವಕವಾಗಿ ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಈ ಸಭೆಗೆ ಸ್ವಾಗತಿಸುತ್ತಿದ್ದೇವೆ. ರಮೇಶ್ ರೈ ಮಿಷನ್ ಮೂಲೆ ದಂಪತಿಗಳು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ ಗೌರವಾರ್ಪಣೆಯನ್ನು ಸಲ್ಲಿಸಬೇಕಾಗಿ ವಿನಂತಿ. ಹಾಗೂ ಮನೋಹರ್ ಮತ್ತು ದಂಪತಿಗಳು. ಬ್ರಹ್ಮಶ್ರೀ ನಾಗೇಶ ತಂತ್ರಿಗಳು ಇವರ ನೇತೃತ್ವ ಮತ್ತು ಮಾರ್ಗದರ್ಶನದಲ್ಲಿ ಎಲ್ಲ ಧರ್ಮ ಕಾರ್ಯಗಳು ನಡೆಯಲಿರುವುದು. ಅವರನ್ನು ಗೌರವ ಉಪಸ್ಥಿತಿಯನ್ನು ಎಲ್ಲ ಭಕ್ತಾಭಿಮಾನಿಗಳ ಪರವಾಗಿ ಈ ಸಭೆಗೆ ಸ್ವಾಗತಿಸುತ್ತಿದ್ದೇನೆ. ಸುರೇಂದ್ರ ದಂಪತಿಗಳು ಕ್ಷೇತ್ರದ ತಂತ್ರಿವರಿಯರಿಗೆ ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಅಲ್ಲ 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 ನಮ್ಮೆಲ್ಲರ ಮಾರ್ಗದರ್ಶಕರು, ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರು, ಪುತ್ತೂರಿನ ಜನಪ್ರಿಯ ಮಾಜಿ ಶಾಸಕರು ಮತ್ತು ಇವತ್ತಿನ ಸಭೆಯ ಅಧ್ಯಕ್ಷತೆ ವಹಿಸಲಿರುವಂಥ ಶ್ರೀ ಸಂಜೀವ ಮಠಂದೂರು ಇವರನ್ನು ನಿಮ್ಮೆಲ್ಲರ ಪರವಾಗಿ ಈ ಸಭೆಗೆ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀತರಿಗೆ ಮೋಹನ್ ಪಾಟಾಳ್ ಇವರು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿ. ನಮ್ಮ ಸಮಿತಿಯ ಗೌರವಾಧ್ಯಕ್ಷರು, ನಮ್ಮೆಲ್ಲರ ಸ್ಫೂರ್ತಿ ಹಾಗೂ ಪುತ್ತೂರಿನ ಖ್ಯಾತಿಯ ವೈದ್ಯರಾಗಿರುವಂಥ ಶ್ರೀ ಡಾಕ್ಟರ್ ಸುರೇಶ್ ಪುತ್ತೂರ ಇವರನ್ನು ನಮ್ಮ ಸಭೆಗೆ ನಿಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತರಿಗೆ ಶ್ರೀ ಪ್ರಸನ್ನ ಭಾರತ ಇವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಇನ್ನೊಬ್ಬ ಮಾರ್ಗದರ್ಶಕರಾದಂಥ
ಕಾವು ಹೇಮನಾಥ ಶೆಟ್ಟಿ, ಸಂಚಾಲಕರು ರಾಮಕೃಷ್ಣ ಪ್ರೌಢಶಾಲೆ ಪುತ್ತೂರು ಹಾಗೂ ಬಂಟ ಸಂಘ ಪುತ್ತೂರು, ಇದರ ಅಧ್ಯಕ್ಷರಾಗಿರುವಂಥ ಯಮುನಾ ಶೆಟ್ಟಿ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀಯುತ ರಾಧಾಕೃಷ್ಣ ಬೋರ್ಕರ್ ಅವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಪುತ್ತೂರು ತಾಲೂಕು ಪಂಚಾಯತ್ನ ಮಾಜಿ ಅಧ್ಯಕ್ಷರು. ಅದೇ ರೀತಿ ನಮ್ಮೆಲ್ಲರಿಗೂ ಸ್ಫೂರ್ತಿಯಾಗಿರುವಂಥ ಹಾಗೂ ಎಲ್ಲ ವ್ಯವಸ್ಥೆಯಲ್ಲಿ ಪಾಲ್ಗೊಳ್ಳುವಂಥ ನಮ್ಮ ಅರುಣ್ ಕುಮಾರ್ ಪುತ್ತೂರ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಶ್ರೀಯುತರಿಗೆ ಶ್ರೀ ಸುಪ್ರೀತ್ ಜೈನ್ ಇವರು ಗೌರವಾರ್ಪಣೆಯನ್ನು ನಡೆಸಿಕೊಡಬೇಕಾಗಿ ವಿನಂತಿ. ಅದೇ ರೀತಿ ಅಕ್ಷಯ ಕಾಲೇಜ್ ಇದರ MD ಆಗಿರುವಂಥ ಜಯಂತ್ ನಡುಬೈಲ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಚೇತನ್ ಬಟ್ಟೆತಡ್ಕ ಇವರನ್ನ ಗೌರವಿಸಬೇಕಾಗಿ ವಿನಂತಿ. ಅದೇ ರೀತಿ ಈ ವ್ಯವಸ್ಥೆಯಲ್ಲಿ ಯಾವಾಗಲೂ ನಮ್ಮೊಂದಿಗೆ ಇಟ್ಟು ಸಹಕಾರವನ್ನು ಕೊಡುತ್ತಿರುವಂಥ ಅಜಿತ್ ನಾಯಕ್, ಅನಿತಾ ಆಯಿಲ್ ಮಿಲ್ಸ್ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಿದ್ದೇನೆ. ಶ್ರೀ ನಾರಾಯಣ್ ನಾಯಕ್ ಇವರನ್ನ ಗೌರವಿಸಬೇಕಾಗಿ ವಿನಂತಿ. ಹಲೋ. ಅದೇ ರೀತಿ ಜೀರ್ಣೋದ್ಧಾರ ಸಮಿತಿಯ ಸಂಚಾಲಕರು ಹಾಗೂ ನಮ್ಮೊಂದಿಗೆ ಎಲ್ಲ ಕಾರ್ಯಗಳಲ್ಲಿ ಪಾಲ್ಗೊಂಡಿರುವಂಥ ರವೀಂದ್ರ ಶೆಟ್ಟಿ ನುಡಿಯಾಡು ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಸುಂದರ್ ಇವರು, ಸುಧಾಕರ್ ಇವರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇವೆ. ಧಾರ್ಮಿಕ ಸದಸ್ಯರಾದಂಥ ಮಲ್ಲಿಕಾ ಪ್ರಸಾದ್ ಇವರನ್ನು ಮಲ್ಲಿಕಾ ಪ್ರಕಾಲ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಇವರನ್ನ ಶೈಲಾ ಪೈ ಇವರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ. ಅದೇ ರೀತಿ ನಮ್ಮ ಪರಿಸರದ ಕಾರ್ಪೊರೇಟರ್ ಹಾಗೂ ಈ ಎಲ್ಲ ಕಾರ್ಯದಲ್ಲಿ ತಮ್ಮನ್ನು ತಾನು ತೊಡಗಿಸಿಕೊಂಡಿರುವಂಥ ಶೈಲಕ ಇವರನ್ನು ಗೌರವಪೂರ್ವಕವಾಗಿ ಸ್ವಾಗತಿಸಿದ್ದೇನೆ. ಲೀಲಾವತಿ ಇವರು ಗೌರವಿಸಬೇಕಾಗಿ ವಿನಂತಿಸುತ್ತಿದ್ದೇವೆ. ಲೀಲಾವತಿ ಶೇಖರ್, ಧನ್ಯವಾದಗಳು. ಮುಂದೆ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ಎಲ್ಲ ಭಕ್ತಾಭಿಮಾನಿಗಳಿಗೆ, ಮಾಧ್ಯಮ ಮಿತ್ರರಿಗೆ ಎಲ್ರಿಗೂ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಮುಂದೆ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಡೆಸಿಕೊಡಬೇಕಾಗಿ ಗೌರವಾನ್ವಿತ ಕಾವು ಹೇಮನಾಥ್ ಶೆಟ್ಟಿ, ಸಂಚಾಲಕರು ಶ್ರೀ ರಾಮಕೃಷ್ಣ ಪ್ರೌಢಶಾಲೆ ಇವರಲ್ಲಿ ವಿನಂತಿಸಿದ ಎಲ್ಲ ಗೌರವಾನ್ವಿತ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇವೆ.
ಹಲೋ, ಎಲ್ಲರನ್ನು ಸ್ವಾಗತಿಸಿದಂಥ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ಶ್ರೀಯುತ ಸತೀಶ್ ರೈ ಮಿಷನ್ ಮೂಲ ಇವರಿಗೂ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ರವಿಚಂದ್ರ ಆಚಾರ್ಯ ಇವರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆ ಗೌರವಾನ್ವಿತ ಸ್ವಾಮೀಜಿಗಳ ಹಾಗೂ ತಂತ್ರಿವರ ಉಪಸ್ಥಿತಿಯಲ್ಲಿ ಅತಿಥಿಗಳಿಂದ ಉದ್ಘಾಟನೆ ಆಗ್ತಾ ಇದೆ. ನಮ್ಮ ಗೌರವ ಸಲಹೆಗಾರರಾದಂತಹ ಬೂಡಿಯ ರಾಧಾಕೃಷ್ಣ ರೈ ಸರ್ ತಾವು ವೇದಿಕೆಯನ್ನು ಅಲಂಕರಿಸಬೇಕು. ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ಮೋಹನ್ ಪಾಟಾಳಿ ಇವರು ಗೌರವಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ಅಲ್ಲ, ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಗೊಂಡಿದೆ. ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂತ ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರಾದ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರು ಉದ್ಘಾಟಕರ ಮಾತುಗಳನ್ನಾಡಬೇಕಾಗಿ ವಿನಂತಿಸುತ್ತಿದ್ದೇವೆ. ಶ್ರೀ ರಕ್ತೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಿಗೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ ಈ ದಿನದ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ನಮಗೆಲ್ಲರಿಗೂ ಆಶೀರ್ವಚನ ಮತ್ತು ಶಿಲಾನ್ಯಾಸವನ್ನು ನಡೆಸಿಕೊಟ್ಟಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸಿ, ಅದೇ ರೀತಿ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ನಮನಗಳನ್ನು ಸಲ್ಲಿಸುತ್ತಾ, ಕ್ಷೇತ್ರದ ತಂತ್ರಿಗಳಾದಂಥ ಬ್ರಹ್ಮಶ್ರೀ ನಾಗೇಶ ತಂತ್ರಿಯವರ ಪಾದಾರವಿಂದಕ್ಕೆ ನಮನಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮೆಲ್ಲರ ಆತ್ಮೀಯರು, ಪುತ್ತೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕರು ಮತ್ತು ಧಾರ್ಮಿಕ ಕ್ಷೇತ್ರದಲ್ಲಿ ಬಹಳಷ್ಟು ತೊಡಗಿಸಿಕೊಂಡಿರುವಂಥ ಆತ್ಮೀಯರಾದಂಥ ಸಂಜೀವ ಮಠಂದೂರವರೇ, ಅದೇ ರೀತಿ ವೇದಿಕೆಯಲ್ಲಿ ಉಪಸ್ಥಿತರಿರುವಂಥ ಈ ಭಾಗದ ಖ್ಯಾತ ವೈದ್ಯರು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯರವರೇ, ಅದೇ ರೀತಿ ಧಾರ್ಮಿಕ ಮುಖಂಡರು, ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಅರುಣ್ ಕುಮಾರ್ ಪುತ್ತಿಲರವರೇ, ಆತ್ಮೀಯರು, ಧಾರ್ಮಿಕ ಅನೇಕ ಕಾರ್ಯಕ್ರಮಗಳಲ್ಲಿ ತೊಡಗಿಸಿಕೊಂಡಿರುವಂಥ ಬುಡಿಯ ರಾಧಾಕೃಷ್ಣ ರೈ ಅವರೇ, ಶಿಕ್ಷಣ ಕ್ಷೇತ್ರದಲ್ಲಿ, ಧಾರ್ಮಿಕ ಕ್ಷೇತ್ರದಲ್ಲಿ, ಇನ್ನಿತರ ಕ್ಷೇತ್ರಗಳಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಿರುವಂಥ ಜಯಂತ್ ನಡುಬೈಲುರವರೇ, ಶಿವರಾಮ್ ಆಳ್ವಾರವರೇ, ಪ್ರಸನ್ನಕುಮಾರ್ ಶೆಟ್ಟಿಯವರೇ, ಅಜಿತ್ ನಾಯಕ್ರವರೇ ಮತ್ತು ರವೀಂದ್ರ ಶೆಟ್ಟಿ ನುಳಿಯಾಲ್ರವರೇ, ರಘುನಾಥ್ ರೈ ಅವರೇ ಮತ್ತು ವಿಶೇಷವಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಕಾರ್ಯಕ್ರಮದ ಮುಖ್ಯ ರೂವಾರಿಗಳಾಗಿ ಕಾರ್ಯನಿರ್ವಹಿಸಿರುವಂಥ ಸತೀಶ್ ರೈ ಮಿಷನ್ ಮೂಲೆರವರೇ, ಸುರೇಂದ್ರ ರೈ ಅವರೇ ಮತ್ತು ರಮೇಶ್ ರೈ ಅವರೇ, ಪ್ರಸನ್ನಕುಮಾರ್ ಮಾರ್ತಾರವೇ, ಬಿ ವಿ ಸೂರ್ಯನಾರಾಯಣರವರೇ ಮತ್ತು
ಈ ಒಂದು ಕಾರ್ಯಕ್ಕೆ ಪರಿಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡು ಮಲ್ಲಿಕಾ ಪಕ್ಕಳರವರೇ ಮತ್ತು ಈ ಭಾಗದ ಸ್ಥಳೀಯ ನಗರಸಭಾ ಸದಸ್ಯರಾಗಿರುವಂಥ ಶೈಲಾಪಯ್ಯ ಅವರೇ, ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರೇ, ಮುಂಭಾಗದಲ್ಲಿ ತೆರೆದಿರುವಂಥ ಭಗವದ್ಭಕ್ತರೇ, ಬಂಧುಗಳೇ, ವಿಶೇಷವಾಗಿ ನಾವೆಲ್ಲ ಇವತ್ತು ಒಂದು ಪುಣ್ಯ ಕಾರ್ಯದಲ್ಲಿ ಸೇರಿದ್ದೇವೆ. ಸ್ವಾಮೀಜಿಗಳ ಒಂದು ಆಶೀರ್ವಚನದಲ್ಲಿ ಇವತ್ತು ಈ ಒಂದು ಕ್ಷೇತ್ರ ಮತ್ತೆ ದೊಡ್ಡ ಮಟ್ಟದಲ್ಲಿ ಬೆಳೆಯುವ ಪೂರಕವಾಗಿ ಎರಡೂ ದೇವಿಗಳ ಒಂದು ಶಿಲಾನ್ಯಾಸ ಕಾರ್ಯಕ್ರಮಗಳು ನಡೆಯುವುದರ ಮೂಲಕ ಅನೇಕ ದಿನಗಳಿಂದ, ಬಹಳಷ್ಟು ಸಮಯದಿಂದ ಇದರ ಬಗ್ಗೆ ಚಿಂತನ ಮಂಥನಗಳು, ಅನೇಕ ವಿಚಾರಗಳು, ಅನೇಕ ಜಿಜ್ಞಾಸೆಗಳು ಈ ಎಲ್ಲವೂ ನಡೆದು ಇವತ್ತಿನ ದಿನ ನಮ್ಮ ಇತಿಹಾಸದಲ್ಲಿ ನೆನಪಿಡುವಂಥ ದಿನವಾಗಿ ಈ ಭಾಗದ ಭಗವದ್ಭಕ್ತರಿಗೆ ಮತ್ತು ಇಡೀ ಸಮಾಜಕ್ಕೆ ಒಂದು ರೀತಿಯ ಅವಿಸ್ಮರಣೀಯ ದಿನ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಸ್ವಾಮೀಜಿಗಳ ಉಪಸ್ಥಿತಿಯಲ್ಲಿ, ಸ್ವಾಮೀಜಿಗಳ ಆಶೀರ್ವಚನದಲ್ಲಿ ಅದು ಯಾವುದೇ ಕಾರ್ಯಗಳು ನಡೆದಾಗಲೂ ಅದರಲ್ಲಿ ವಿಘ್ನಗಳು ಬರದೆ ಅತ್ಯಂತ ಸುಲಲಿತವಾಗಿ ನಡೀತದೆ ಅಂತೇಳುವ ನಂಬಿಕೆಯ ಆಧಾರದಲ್ಲಿ, ದೇವಿ ಸಂಪನ್ನಳಾಗ್ತಾಳೆ ಅಂತೇಳುವಂಥ ನಂಬಿಕೆಯ ಆಧಾರದಲ್ಲಿ ಇವತ್ತು ಈ ಒಂದು ಕ್ಷೇತ್ರ ರಕ್ತೇಶ್ವರಿ ಚಾಮುಂಡೇಶ್ವರಿಯ ನೆಲೆ, ನಾನು ಹೇಳಿದ್ದೆ ಅನೇಕ ಬಾರಿ ಇಂದಿನ ಒಂದು ಸಭೆಯಲ್ಲಿ ಉಲ್ಲೇಖ ಮಾಡಿದ್ದೆ, ಬಹಳ ಕಾರ್ಣಿಕ ಇರುವಂಥ ಒಂದು ಕ್ಷೇತ್ರ. ಇದು ನಂಬಿದ ಭಕ್ತರಿಗೆ ಇಂಬು ಕೊಡುವ ಹಾಗೆ ನಾವೆಲ್ಲ ನಂಬ್ತೇವೆ, ಅದಕ್ಕೆ ಇಂಬು ಸಿಗ್ತದೆ ಅಂತೇಳುವ ದೃಷ್ಟಾಂತ ಉದಾಹರಣೆಗಳಿರುವಂಥ ಕ್ಷೇತ್ರ ಈ ಕ್ಷೇತ್ರ. ಅನೇಕ ಉದಾಹರಣೆಗಳು, ಅದು ಯಾವುದೇ ಇದ್ದರೂ ಸಹ ನಂಬಿದ ಭಕ್ತನಿಗೆ ಅದರ ಯಾವಾಗ ನಂಬ್ತಾರೆ, ಏನು ಸಮಸ್ಯೆಗಳನ್ನು ಹೇಳಿಕೊಳ್ತಾರೆ, ಅದಕ್ಕೆ ಕೂಡಲೇ ಅದಕ್ಕೆ ಒಂದು ಫಲಿತಾಂಶವನ್ನು ಆ ನಂಬಿದ ಭಕ್ತನಿಗೆ ಅಭಯ ಕೊಡುವಂಥ ಒಂದು ಸನ್ನಿಧಿ ಈ ಕ್ಷೇತ್ರ ಅಂತ ಹೇಳುವಂಥದ್ದು ನಾವೆಲ್ಲ ನಂಬಿಕೊಂಡು ಬಂದಂಥ ಒಂದು ಕ್ಷೇತ್ರ. ಇವತ್ತು ಇದರ ಜೀರ್ಣೋದ್ಧಾರ ಆಗಬೇಕು, ಇದು ಪುನರಪಿ ಒಂದು ದೊಡ್ಡ ಮಟ್ಟದ ಕ್ಷೇತ್ರವಾಗಿ ಬೆಳಗಬೇಕು ಅಂತೇಳುವ ದೇವರ ಚಿಂತನೆ, ದೇವಿಯ ಚಿಂತನೆ. ಆ ನಿಟ್ಟಿನಲ್ಲಿ ನಮ್ಮೆಲ್ಲರ ಪ್ರಯತ್ನಗಳಾಗಬೇಕಾಗಿದೆ. ಯಾವ ರೀತಿಯ ಪ್ರಯತ್ನ? ಬಾಯಲ್ಲಿ ಮಾತಾಡಿದ ಕೂಡಲೇ ಪ್ರಯತ್ನಗಳು ಆಗೋದಿಲ್ಲ. ನಮ್ಮಿಂದ ಆಗುವಂಥ ಎಲ್ಲ ರೀತಿಯ ಸಹಕಾರಗಳು ಇದಕ್ಕೆ ಕೂಡಿ ಬಂದಾಗ ಅದೆಲ್ಲವೂ ಸುಲಲಿತವಾಗಿ ಆಗ್ತದೆ. ಯಾವುದೋ ಒಂದು ವ್ಯಕ್ತಿಯನ್ನು, ಯಾವುದೋ ಒಂದು ಶಕ್ತಿಯನ್ನು ನಂಬುವಾಗ ಅದರ ಹಿಂದೆ ನಾವೆಲ್ಲ ಕೈ ಜೋಡಿಸಿದಾಗ ಅದೊಂದು ಒಳ್ಳೆಯ ರೀತಿಯಲ್ಲಿ ಆಗಲಿಕ್ಕೆ ಸಾಧ್ಯತೆಗಳಿದೆ ಅಂತೇಳುವಂಥ ನಂಬಿಕೆ ನಮ್ಮದು. ಆ ನಿಟ್ಟಿನಲ್ಲಿ ನಮಗೆ ಗೊತ್ತಿದೆ ಈ ಕ್ಷೇತ್ರ ದೊಡ್ಡ ಮಟ್ಟದಲ್ಲಿ ಬೆಳಿಬೇಕಿದ್ರೆ ಎಲ್ಲರ ಸಹಕಾರ ಇದೆ. ಅಂದಿನಿಂದ ಇಂದಿನ ತನಕ ಮತ್ತು ಮುಂದಿನ ದಿನಗಳಲ್ಲಿ ಎಲ್ಲರೂ ಇದರ ಜೊತೆಗೆ ಕೈ ಜೋಡಿಸಿಕೊಳ್ತಾರೆ ಅಂತೇಳುವ ನಂಬಿಕೆಯ ಆಧಾರದಲ್ಲಿ, ಮತ್ತು ದೇವಿ ನಮ್ಮನ್ನು ಬಿಡೋದಿಲ್ಲ ಅಂತ ಹೇಳುವಂಥದ್ದು. ನಮ್ಮದು ಎಲ್ಲರದ್ದು ಸ್ವಲ್ಪ ಸ್ವಾರ್ಥ ಇರ್ತದೆ. ಏನು ಅಂತೇಳಿದರೆ, ನಾವು ನಂಬುವುದು ನಮ್ಮ ಕಷ್ಟಗಳನ್ನು ಹೇಳಿಕೊಳ್ಳುವಂಥದ್ದು, ನಮಗೇನೋ ಒಂದು ಒಳ್ಳೆಯದಾಗಲಿ ಅಂತ ಹೇಳುವಂಥ ನಂಬಿಕೆ ದೇವರಲ್ಲಿ ನಾವು ಆರಾಧನೆ ಮಾಡ್ತೇವೆ. ಆ ಸಂದರ್ಭದಲ್ಲಿ ನಾವೇನಾದರೂ ಮಾಡಿದರೆ ನಮಗೂ ದೇವಿ ಒಳ್ಳೆಯದು ಮಾಡ್ತಾರೆ ಅಂತ ಹೇಳುವ ನಂಬಿಕೆ ಆದಲ್ಲಿ ನಾವು ಕೈ ಜೋಡಿಸ್ತೇವೆ. ನಮಗೇನೂ ಆಗೋದಿಲ್ಲ, ನಮಗೆ ಮತ್ತೇನೂ ಕಷ್ಟಗಳು ಇರ್ತದೆ, ನಮಗೇನು ಪ್ರಯೋಜನ ಇಲ್ಲ ಅಂದಿದ್ರೆ ನಾವು ಯಾರು ಬರಲಿಕ್ಕೆ ತಯಾರಿರೋದಿಲ್ಲ. ಹಾಗಾಗಿ ಈ ಕ್ಷೇತ್ರ ನಿಜವಾಗಿ ಆ ನಿಟ್ಟಿನಲ್ಲಿ ನಂಬಿದವರಿಗೆ ಎಲ್ಲವನ್ನೂ ಕೊಡ್ತಾರೆ ಅಂತೇಳುವ ನಂಬಿಕೆ ಇರುವ ವಿಶ್ವಾಸದ ಆಧಾರದಲ್ಲಿ ಈ ಕ್ಷೇತ್ರ ನಡಿಬೇಕಾಗಿದೆ. ಆ ನಿಟ್ಟಿನಲ್ಲಿ ಮುಂದಿನ ಕಾರ್ಯಗಳು, ಮುಂದೆ ನಾವು ದಿನ ಏನು ಎಣಿಕೆ ಇದೆ ಅದಕ್ಕಿಂತ ಮೊದಲಾಗಿ ಆ ಎಲ್ಲ ಕೆಲಸ ಕಾರ್ಯಗಳು ಶಿಲಾಮಯವಾಗಿ ಆಗಬೇಕು ಅಂತೇಳುವ ಚಿಂತನೆ ಇದೆ. ಖಂಡಿತವಾಗಿ ಆಗ್ತದೆ. ಅದು ಭಾಳ ಸುಂದರವಾಗಿ ಮೂಡಿ ಬರಲಿಕ್ಕಿದೆ. ಅದಕ್ಕೆ ಬೇಕಾದ ಪೂರಕ ವ್ಯವಸ್ಥೆಗಳನ್ನೆಲ್ಲವನ್ನು ಯಾರು ಅದರ ಜವಾಬ್ದಾರಿಯನ್ನು ನಾವೆಲ್ಲ ವಹಿಸಿಕೊಳ್ತೇವೋ ನಮಗೆಲ್ಲವೂ ಕೂಡಿ ಬರ್ತದೆ ಅಂತ ಹೇಳುವ ವಿಶ್ವಾಸ ಇದೆ. ಮತ್ತು ಯಾವಾಗ ಕೆಲವೊಂದು ಕೆಲಸಗಳನ್ನು ನಾವು ಎಣಿಸಿದ ದಿನದಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಪೂರಕ ವ್ಯವಸ್ಥೆಗಳು ಆಗೋದಿಲ್ಲ. ಆದರೆ ಇಲ್ಲಿ ನಮಗೆ ವಿಶ್ವಾಸ ಇದೆ, ಎಲ್ಲವೂ ನಾವು ಏನು ಎಣಿಸಿದ್ದೇವೋ, ಏನು ಆಲೋಚನೆ ಮಾಡಿದ್ದೇವೋ, ನಮ್ಮ ದಿನ ಯಾವಾಗ ಒಂದು ರೀತಿಯಲ್ಲಿ ಆಗಬೇಕು ಅಂತ ಹೇಳುವ ವಿಚಾರಗಳಿದೆಯೋ ಅದಕ್ಕೆ ಮೊದಲಾಗಿ ಈ ಎಲ್ಲ ಕೆಲಸಗಳು ಖಂಡಿತವಾಗಿ ಆಗ್ತದೆ ಅಂತ ಹೇಳುವ ಮಾತುಗಳನ್ನು ಹೇಳಿ, ವಿಶೇಷವಾಗಿ ಇವತ್ತಿನ ಸಭಾ ಕಾರ್ಯಕ್ರಮದ ಉದ್ಘಾಟನೆಯ ಯೋಗ ಭಾಗ್ಯಗಳು ನನ್ನ ಕೈಗೆ ಕೂಡಿ ಬಂದಿದೆ. ಸ್ವಾಮೀಜಿಗಳ, ತಂತ್ರಿಗಳ ಒಂದು ಉಪಸ್ಥಿತಿಯಲ್ಲಿ, ಗಣ್ಯ ಅತಿಥಿಗಳ ಉಪಸ್ಥಿತಿಯಲ್ಲಿ, ತಮ್ಮೆಲ್ಲರ ಉಪಸ್ಥಿತಿಯಲ್ಲಿ ಒಂದು ದೊಡ್ಡ ಜವಾಬ್ದಾರಿಯನ್ನು ನನಗೆ ಈ ಸಮಿತಿಯವರು ಕೊಟ್ಟು ಮಾಡುವುದು ದೊಡ್ಡದಲ್ಲ, ಅದರ ಹಿಂದೆ ನಾವೆಲ್ಲ ಪರಿಪೂರ್ಣವಾಗಿ ತೊಡಗಿಸಿಕೊಳ್ಳುವಂತೆ ದೇವರು ನಮಗೆ ಅನುಗ್ರಹಿಸಲಿ
ಆದಷ್ಟು ಬೇಗ ಈ ಕ್ಷೇತ್ರ ನಮ್ಮ ನಿರೀಕ್ಷೆಗೂ ಮೀರಿ ಜೀರ್ಣೋದ್ಧಾರಗಳಾಗಿ ಬ್ರಹ್ಮಕಲಶೋತ್ಸವವು ಅತ್ಯಂತ ಪರಿಪೂರ್ಣತೆಯಲ್ಲಿ ಆಗಿ ಬರಲಿ ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಒಟ್ಟಿನಲ್ಲಿ ಎಲ್ಲ ರೀತಿಯ ಸಹಕಾರದೊಂದಿಗೆ ತಮ್ಮೆಲ್ಲರ ಸಹಕಾರವನ್ನು ಬಯಸುತ್ತಾ ಕಾರ್ಯಕ್ರಮಕ್ಕೆ ಶುಭವನ್ನು ಹಾರೈಸ್ತಾ ಇದ್ದೇನೆ. ಅಭಿನಂದನೆಗಳು ಗೌರವಾನ್ವಿತ ಹೇಮನಾಥ್ ಶೆಟ್ಟಿ ಕಾವು ಇವರಿಗೆ. ಮುಂದೆ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನು ನಮಗೆ ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ಜಗದ್ಗುರು ಅನಂತಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಅರೆಮಾದನಹಳ್ಳಿ ಹಾಸನ ಇವರು. ಏಷ ದೇವ ವಿಶ್ವಕರ್ಮ ಮಹಾತ್ಮ ಸದಾ ಜನಾನಾಗಂ ಹೃದಯೇ ಸನ್ನಿವಿಷ್ಟಃ ಹೃದಾ ಮನುಷ್ಯ ಮನಸಾಭಿಕ್ಲೃಪ್ತಾಯ ಯತದ್ವಿದ್ರಮೃತಾಸ್ತೆ ಭವಂತಿ. ಓಂ ಶಾಂತಿ ಶಾಂತಿ ಶಾಂತಿ. ಜ್ಞಾನವೈರಾಗ್ಯಸಂಪನ್ನಂ ವೇದವೇದಾಂಗಪಾರಗಂ ಸಕಲಾಗಮತತ್ವಜ್ಞಂ ಸುಜ್ಞಾನಪ್ರಭಮಾಶ್ರಯೇ. ಶ್ರೀ ಗುರುಭ್ಯೋ ನಮಃ. ಸಜ್ಜನ ಬಂಧುಗಳೇ, ಯಾವ ಈ ಪುತ್ತೂರು ಭಾಗದ ಈ ಮೊಟ್ಟೆತೊಡಕ ಕ್ಷೇತ್ರದಲ್ಲಿ ರಕ್ತೇಶ್ವರಿ ಹಾಗೂ ಚಾಮುಂಡೇಶ್ವರಿಯ ಒಂದು ಸನ್ನಿಧಿಯಲ್ಲಿ ಜೀರ್ಣೋದ್ಧಾರ ಕೈಂಕರ್ಯವನ್ನು ಹಮ್ಮಿಕೊಂಡು ಈಗಾಗಲೇ ನಮ್ಮ ತಂತ್ರಿಯವರ ಮುಖಾಂತರ ಎಲ್ಲ ರೀತಿಯಾಗಿರ್ತಕ್ಕಂಥ ವಿದ್ಯುಕ್ತವಾಗಿರ್ತಕ್ಕಂಥ ಶಿಲಾನ್ಯಾಸ ಸಂಬಂಧಪಟ್ಟಂಥ ಎಲ್ಲ ಕೈಂಕರ್ಯಗಳು ವಿದ್ಯುಕ್ತವಾಗಿ ಜರುಗಿದ್ದಾವೆ. ದೇವಿಯ ಅನುಗ್ರಹ ಬಹಳ ಮುಖ್ಯ. ಯಾಕಂತ ಅಂದರೆ ಆ ದೇವಿ ಜಗನ್ಮಾತೆ ನಮ್ಮ ಎಲ್ಲ ಸಂಕಷ್ಟಗಳನ್ನು ದೂರ ಮಾಡಿ ನಮಗೆ ಅನುಗ್ರಹವನ್ನು ನೀಡ್ತಕ್ಕಂಥವಳು. ಹಾಗಾಗಿ ಆಕೆಯನ್ನು ಬಹಳ ಶ್ರದ್ಧಾಭಕ್ತಿಯಿಂದ ಆರಾಧಿಸಿದಾಗ ನಮಗೆ ಸಕಲ ಇಷ್ಟಾರ್ಥಗಳು ಕೂಡ ಲಭ್ಯ ಆಗ್ತದೆ ಅಂತಕ್ಕಂಥ ಕಾರಣಕ್ಕಾಗಿಯೇ ನಾವು ಎಲ್ಲ ಕಡೆಗಳಲ್ಲಿ ದೇವಿಯ ಸಾನ್ನಿಧ್ಯಗಳನ್ನು ನಿರ್ಮಾಣ ಮಾಡಿಕೊಂಡು ಆರಾಧಿಸ್ತಕ್ಕಂಥದ್ದು. ಆದಿಶಕ್ತಿಯ ಮಹತ್ವ ಎಷ್ಟಿದೆ ಅಂತ ಅಂದರೆ, ಆಕೆ ಕೇವಲ ಮನುಷ್ಯ ಮಾತ್ರರಿಗೆ ಅನುಗ್ರಹವನ್ನು ನೀಡ್ತಕ್ಕಂಥವಳಲ್ಲ, ಆಕೆ ದೇವತೆಗಳಿಗೂ ಕೂಡ ಶಕ್ತಿಯನ್ನು ತುಂಬಿದವಳು ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ನೀವೆಲ್ಲರೂ ಕೂಡ ಸೌಂದರ್ಯ ಲಹರಿಯನ್ನು ಪಠಿಸ್ತೀರಿ. ಆದಿಶಂಕರಾಚಾರ್ಯರು ಹೇಳ್ತಾರೆ ಅಲ್ಲಿ ಆದಿಶಕ್ತಿಯ ಮಹತ್ವ ಎಷ್ಟು ಅಂತಕ್ಕಂಥದ್ದನ್ನು. ತನಿಯಾಂಸಂ ಪಾಂಸಂ ತವ ಚರಣ ಪಂಕೇರುಹಭವಂ ವಿರಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ ವಹತ್ಯೇನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸ ಹರಹ ಸಂಕ್ಷುಬ್ಧ್ಯೈನಂ ಭಜತಿ ಬಸಿತೋದ್ಧೋಲನ ವಿಧಿಂ ಅಂತಕ್ಕಂಥದ್ದಾಗಿ ಅಪ್ಪಣೆ ಕೊಡಿಸ್ತಾರೆ. ಅಂದರೆ ಆಕೆಯ ಶಕ್ತಿ ಎಷ್ಟು ಅಂತ ಅಂದರೆ, ಬ್ರಹ್ಮ ಸೃಷ್ಟಿಕರ್ತ, ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಕ್ತಿ ಆ ಬ್ರಹ್ಮನಿಗೆ ಇದೆ. ಆದರೆ ಅವನಿಗೆ ಆ ಶಕ್ತಿ ಎಲ್ಲಿಂದ ಬಂತು? ಎಷ್ಟೊಂದು ವಿಚಿತ್ರವಾಗಿರ್ತಕ್ಕಂಥ ಸೃಷ್ಟಿಯನ್ನು ಮಾಡಿದ್ದಾನೆ. ಇಲ್ಲಿ ಇಷ್ಟೊಂದು ಜನ ಉಪಸ್ಥಿತರಿದ್ದೇವೆ, ಒಬ್ಬರಂತೆ ಒಬ್ಬರಿಲ್ಲ. ನಮ್ಮ ಜೊತೆಯಲ್ಲಿ ಸಾವಿರ ಸಾವಿರ ಕೋಟಿ ಕೋಟಿ ಪ್ರಾಣಿ ಪಕ್ಷಿ ಕ್ರಿಮಿಕೀಟಾದಿಗಳು ವಾಸ ಮಾಡ್ತಾ ಇದ್ದಾವೆ, ಒಂದಕ್ಕೊಂದು ಭಿನ್ನ. ನಾವು ರಾತ್ರಿ ಒಮ್ಮೆ ಗಗನಕ್ಕೆ ಕಣ್ಣನ್ನು ಹಾಯಿಸಿದರೆ ಸಾವಿರ ಸಾವಿರ ಕೋಟಿ ಕೋಟಿ ಗ್ರಹತಾರೆಗಳು ನಕ್ಷತ್ರಾದಿಗಳು ನಮ್ಮ ಕಣ್ಣಿಗೆ ಬೀಳ್ತದೆ. ಇದನ್ನೆಲ್ಲ ಸೃಷ್ಟಿ ಮಾಡಲಿಕ್ಕೆ ಆ ಬ್ರಹ್ಮನಿಗೆ ಶಕ್ತಿ ಎಲ್ಲಿಂದ ಬಂತು ಅಂತ ಅಂದರೆ, ತನಿಯಾಂ ಪಾಂಸಂ ತವ ಚರಣ ಪಂಕೇರುಹಭವಂ ವಿರಂಚಿಹಿ ಸಂಚಿನ್ವನ್ ವಿರಚಯತಿ ಲೋಕಾನ ವಿಕಲಂ. ಅಂದರೆ ಆ ಆದಿಶಕ್ತಿಯ ಪದಕಮಲದ ಒಂದು ಧೂಳಿಯನ್ನು ತೆಗೆದುಕೊಂಡು ಅದರ ಅಂಶದ ಬಲದಿಂದ ಇಷ್ಟೆಲ್ಲ ಸೃಷ್ಟಿಯನ್ನು ಮಾಡಲಿಕ್ಕೆ ಬ್ರಹ್ಮನಿಗೆ ಶಕ್ತಿ ಬಂತು ಅಂತಕ್ಕಂಥದ್ದಾಗಿ ಅಪ್ಪಣೆ ಕೊಡಿಸ್ತಾರೆ. ಇನ್ನು ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು ಅದನ್ನು ಹೇಗೆ ಸ್ಥಿತಿ ಕಾರ್ಯ ಮಾಡ್ತಾನೆ?
ಅಂತ ಅಂದರೆ ವಹತ್ಯೈನಂ ಶೌರಿ ಕಥಮಪಿ ಸಹಸ್ರೇಣ ಶಿರಸ. ವಿಷ್ಣು ಶೇಷಶಾಯಿ, ಆದಿಶೇಷನ ಮೇಲೆ ಮಲಗಿದ್ದಾನೆ. ಅವನ ಆದಿಶೇಷನ ಶಿರಸ್ಸಿನ ಮೇಲೆ ಈ ಬ್ರಹ್ಮಾಂಡ ಇದೆ. ಅಂದರೆ ಆ ಆದಿಶಕ್ತಿಯ ಪದಕಮಲದ ಒಂದು ಧೂಳಿಯಿಂದ ಬ್ರಹ್ಮನಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ಸ್ಥಿತಿಕರ್ತನಾಗಿರ್ತಕ್ಕಂಥ ವಿಷ್ಣು ಗೌರವಾರ್ಥವಾಗಿ ಆದಿಶೇಷನ ಮೇಲೆ ಇರ್ತಕ್ಕಂಥ ಬ್ರಹ್ಮಾಂಡವನ್ನು ಗೌರವಾರ್ಥವಾಗಿ ಸ್ವೀಕರಿಸಿ ಸ್ಥಿತಿ ಕಾರ್ಯ ಮಾಡ್ತಾ ಇದ್ದಾನೆ ಅಂತ ಹೇಳಲ್ಪಡ್ತದೆ. ಇನ್ನು ಲಯಕರ್ತನಾಗಿರ್ತಕ್ಕಂಥ ಶಿವ ಹೇಗೆ ಅದನ್ನು ಸ್ವೀಕರಿಸ್ತಾನೆ? ಹರಹ ಸಂಕ್ಷಿಪ್ತೈನಂ ಭಜತಿ ಬಸಿತೋದ್ಧೋಲನ ವಿಧಿಂ. ಆ ಆದಿಶಕ್ತಿಯ ಪದಕಮಲದ ಒಂದು ಧೂಳಿಯಿಂದ ಸೃಷ್ಟಿಯಾಗಿರ್ತಕ್ಕಂಥ ಈ ಬ್ರಹ್ಮಾಂಡವನ್ನು ವಿಷ್ಣು ತನ್ನ ಶಿರಸ್ಸಿನಲ್ಲಿ ಗೌರವಾರ್ಥವಾಗಿ ಧರಿಸಿ ಸ್ಥಿತಿ ಕಾರ್ಯವನ್ನು ಮುಗಿಸಿದ ಮೇಲೆ ಮಹಾಪ್ರಳಯ ಕಾಲದಲ್ಲಿ ಎಲ್ಲವೂ ಕೂಡ ಭಸ್ಮೀಭೂತ ಆಗಿ ಹೋದಾಗ ಆ ಭಸ್ಮವನ್ನು ಶಿವ ಗೌರವಾರ್ಥವಾಗಿ ತೆಗೆದುಕೊಂಡು ತನ್ನ ಲಲಾಟದಲ್ಲಿ ಅಂಗಾಂಗಗಳಲ್ಲಿ ಧರಿಸಿಕೊಳ್ಳುವುದರ ಮುಖಾಂತರ ಲಯ ಕಾರ್ಯವನ್ನು ಮಾಡ್ತಾನೆ ಅಂತಕ್ಕಂಥದ್ದಾಗಿ ವಿವರಿಸ್ತಾರೆ. ಎಷ್ಟು ಸುಂದರವಾಗಿರ್ತಕ್ಕಂಥ ದೃಷ್ಟಾಂತಗಳನ್ನು ಕೊಟ್ಟು ವಿವರಿಸ್ತಾರೆ. ಅಂದರೆ ಇದರ ಅರ್ಥ ಆದಿಶಕ್ತಿಯ ಮಹತ್ವ ಎಷ್ಟು ಅಂತಕ್ಕಂಥದ್ದನ್ನು ನಾವಿಲ್ಲಿ ತಿಳಿತಕ್ಕಂಥದ್ದಿದೆ ಬಂಧುಗಳೇ. ಹಾಗಾಗಿ ಅಂಥ ದೇವತೆಗಳಿಗೇ ಅನುಗ್ರಹವನ್ನು ನೀಡ್ತಕ್ಕಂಥ ಶಕ್ತಿ ಆಕೆಯಲ್ಲಿರುವಾಗ ನಾವು ಕಿಂಚಿತ್ತು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದಾಗ ಎಂಥ ಫಲ ಸಿಕ್ಕಲಿಕ್ಕಿಲ್ಲ. ನಾವು ಶ್ರದ್ಧಾಭಕ್ತಿಯಿಂದ ಆರಾಧಿಸಬೇಕು. ಈಗಾಗಲೇ ಇಲ್ಲಿ ತಂತ್ರಿವರೆಣ್ಯರು ಮತ್ತು ಪೌರೋಹಿತ ವರ್ಗದವರು ಅಲ್ಲಿ ಚಂಡಿಕಾ ಹೋಮವನ್ನು ನೆರವೇರಿಸಿದ್ದಾರೆ. ಆ ದುರ್ಗಾ ಸಪ್ತಶತಿಯ ಪಾರಾಯಣದ ಮುಖಾಂತರ ಆರಾಧಿಸಿದ್ದಾರೆ. ದುರ್ಗಾಂ ಆಕೆಯ ಶಕ್ತಿ ಎಷ್ಟಿರ್ತದೆ ಅಂತ ಅಂದರೆ ದುರ್ಗಾಂ ಸುತರಸಿ ತರಸೇ ನಮಃ ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ. ಆಕೆಯನ್ನು ಶ್ರದ್ಧಾಭಕ್ತಿಯಿಂದ ಆರಾಧಿಸಿದಾಗ ನಮ್ಮಲ್ಲಿರ್ತಕ್ಕಂಥ ದುರ್ಗತಿಗಳೆಲ್ಲವೂ ಕೂಡ ನಾಶ ಆಗಿ ಆಕೆ ನಮ್ಮನ್ನು ಸಂಕಷ್ಟಗಳಿಂದ ಪಾರು ಮಾಡಿ ನಮಗೆ ವಿಶೇಷವಾಗಿರ್ತಕ್ಕಂಥ ಇಹದಲ್ಲಿ ಸಿಗ್ತಕ್ಕಂಥ ಎಲ್ಲ ಫಲಗಳನ್ನು ಕೊಟ್ಟು ಸುತರಸಿತರಸೇ ನಮಃ ನಮ್ಮನ್ನು ಅತ್ಯಂತ ಸುಲಲಿತವಾಗಿ ಪಾರು ಮಾಡಬಲ್ಲಳು. ಅಂದರೆ ನಮ್ಮ ಸಂಕಷ್ಟಗಳಿಂದಲೂ ದೂರ ಮಾಡಬಲ್ಲಳು. ಮತ್ತು ಇನ್ನೂ ವಿಶೇಷವಾಗಿ ಆಕೆಯನ್ನು ಆರಾಧಿಸಿ ಸ್ಮರಿಸಿ ಆಕೆಯ ಅನುಗ್ರಹವನ್ನು ಪಡೆದರೆ ಆ ಪರಲೋಕವನ್ನು ಕೂಡ ಅಂದರೆ ಮೋಕ್ಷವನ್ನೂ ಕೂಡ ಕೊಡಬಲ್ಲಳು ಅಂತಕ್ಕಂಥದ್ದಾಗಿ ಹೇಳಲ್ಪಡ್ತದೆ ಬಂಧುಗಳೇ. ಹಾಗಾಗಿ ಅಂತಹ ದೇವಿಯ ಅನುಗ್ರಹವನ್ನು ಪಡೀತಕ್ಕಂಥ ಕ್ಷೇತ್ರದಲ್ಲಿ ನೀವು ವಿಶೇಷವಾಗಿರ್ತಕ್ಕಂಥ ರೀತಿಯಲ್ಲಿ ಇವತ್ತು ಜೀರ್ಣೋದ್ಧಾರವನ್ನು ಮಾಡ್ತಾ ಇದ್ದೀರಿ. ಎಲ್ಲರಿಗೆ ಸಿಗ್ತಕ್ಕಂಥ ಅವಕಾಶ ಅಲ್ಲ ಬಂಧುಗಳೇ. ಯಾಕಂತ ಅಂದರೆ ಎಷ್ಟೋ ನೂರಾರು ವರ್ಷಗಳಿಂದ ಪ್ರತಿಷ್ಠಾಪನೆ ಆಗದಲೇ ಜೀರ್ಣೋದ್ಧಾರ ಆಗದಲೇ ಇರ್ತಕ್ಕಂಥ ಕ್ಷೇತ್ರದಲ್ಲಿ ಅದನ್ನು ನೀವು ಈಗ ಮಾಡಿದ್ದೀರಿ ಅಂದರೆ ಹಿಂದಿನವರಿಗೆ ಅಂಥ ಅವಕಾಶ ಸಿಗಲಿಲ್ಲ, ಮುಂದಿನವರಿಗೆ ಸಿಕ್ತಿತ್ತೋ ಇಲ್ವೋ ಗೊತ್ತಿಲ್ಲ. ಈಗ ನಮ್ಮ ಸಮಕಾಲೀನದಲ್ಲಿ ಸಿಕ್ಕಿದೆ ಅಂತ ಅಂದರೆ ನಮ್ಮೆಲ್ಲರ ಭಾಗ್ಯ ಅಂತ ನಾವು ಭಾವಿಸಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ಅಂತಹ ಒಂದು ಅಪರೂಪವಾಗಿರ್ತಕ್ಕಂಥ ರೀತಿಯಲ್ಲಿ ಜೀರ್ಣೋದ್ಧಾರವನ್ನು ಕೈಗೊಂಡಿದ್ದೀರಿ. ಶ್ರದ್ಧಾ ಭಕ್ತಿಯಿಂದ ಮಾಡಿದಾಗ ಮಾತ್ರ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ಅನುಗ್ರಹ ಸಿಗ್ತದೆ. ಕಾರ್ಯಕರ್ತರು ಹೇಳ್ತಾ ಇದ್ದರು, ನೀವೆಲ್ಲರೂ ಕೂಡ ವಿಶೇಷ ರೀತಿಯಿಂದ ಸಹಕಾರ ಮಾಡಿ ಆ ದೇವಿಯ ಪೂರ್ಣಾನುಗ್ರಹ ನಿಮಗಿರ್ತದೆ ಅಂತಕ್ಕಂಥದ್ದಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಸಮರ್ಪಣೆಯನ್ನು ಆ ಭಗವತಿಯ ಸನ್ನಿಧಿಯಲ್ಲಿ ಮಾಡಬೇಕಾಗ್ತದೆ ಬಂಧುಗಳೇ. ಯಾಕಂತ ಅಂದರೆ ಆ ದೇವಿಯಲ್ಲಿ ಕಿಂಚಿತ್ತು ಸಮರ್ಪಣೆ ಮಾಡಿದರೂ ಸಾಕು, ನಮ್ಮ ಜನ್ಮ ಸಾರ್ಥಕ್ಯ ಆಗ್ತದೆ. ಯಾಕಂತ ಅಂದರೆ ನಾವೆಲ್ಲರೂ ಕೂಡ ಭಗವಂತನ ಅನುಗ್ರಹದಿಂದಲೇ ಇಷ್ಟೆಲ್ಲ ಜೀವನವನ್ನು ನಡೆಸ್ತಾ ಇದ್ದೇವೆ. ಹಾಗಂತ ಅಂದಾಗ ಆ ಭಗವತಿಯ ಅನುಗ್ರಹ ನಮ್ಮ ಮೇಲೆ ಎಷ್ಟಿದೆ ಅಂತಕ್ಕಂಥದ್ದನ್ನು ನಾವು ತಿಳ್ಕೊಳ್ಬೇಕಾಗ್ತದೆ. ನಾವು ಕಿಂಚಿತ್ತಾದರೂ ಸಮರ್ಪಣೆ ಮಾಡಿದ್ರೆ ನಮಗೆ ಎಂಥ ಫಲ ಸಿಗ್ತದೆ. ಒಂದು ಕಡೆ ಒಂದು ಮಾತು ಬರ್ತದೆ, ನಾವು ಏನೆಲ್ಲ ಮಾಡಿದ್ರೂ ಕೂಡ ಒಂದಲ್ಲ ಒಂದು ದಿನ ನಮ್ಮ ಜೀವನವನ್ನು ಮುಗಿಸಿ ಹೋಗ್ತಕ್ಕಂಥವ್ರೆ.
ಅನಿತ್ಯಾನಿ ಶರೀರಾಣಿ ವಿಭವೋ ನೈವ ಶಾಶ್ವತಃ ನಿತ್ಯಂ ಸನ್ನಿಹಿತೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ ಅಂತ ಹೇಳಲ್ಪಡ್ತದೆ. ಅನಿತ್ಯಾನಿ ಶರೀರಾಣಿ, ಈ ಶರೀರ ಶಾಶ್ವತ ಇಲ್ಲ. ಇವತ್ತಿರ್ಬೋದು, ಇನ್ನೊಂದು ಕ್ಷಣದಲ್ಲಿ ಯಾರು ಏನಾಗಿ ಹೋಗ್ತೇವೆ ಗೊತ್ತಿಲ್ಲ. ಹಿರಿಯರು ಕಿರಿಯರು ಭೇದ ಭಾವ ಇಲ್ಲ, ಪಂಡಿತರು ಪಾಮರರು ಭೇದ ಇಲ್ಲ, ಸ್ಥಾನಮಾನಗಳ ಅರಿವಿಲ್ಲ, ಯಾವ ಕ್ಷಣದಲ್ಲಿ ಯಾರು ಏನಾಗ್ತೇವೆ ಗೊತ್ತಿಲ್ಲ. ಇಷ್ಟೊಂದು ಜನರು ಇಲ್ಲಿ ಉಪಸ್ಥಿತರಿದ್ದೇವೆ. ವಯಸ್ಸಾದ ವೃದ್ಧರಿಂದ ಹಿಡಿದು ಒಂದು ಸಣ್ಣ ಪಾಪುವಿನವರೆಗೆ ನಾವಿಲ್ಲಿ ಕುಳಿತಿದ್ದೇವಲ್ಲ. ಇಷ್ಟೂ ಜನರು ಈಗಾಗಲೇ ನಾವು ಸ್ಮಶಾನದ ಕಡೆಗೆ ನಡೆದುಕೊಂಡು ಹೊರಟೇ ಬಿಟ್ಟಿದ್ದೇವೆ. ಭಯ ಆಗ್ತದಲ್ವಾ? ಕಟು ಸತ್ಯ. ಕೆಲವರು ಮುಂದೆ ಮುಂದೆ ಇರ್ಬೋದು, ಕೆಲವರು ಹಿಂದೆ ಹಿಂದೆ ಇರ್ಬೋದು. ಇಂತಹ ಅನಿಶ್ಚಿತ ಬದುಕಿನಲ್ಲಿ ಬದುಕ್ತಾ ಇರ್ತಕ್ಕಂಥ ಮನುಷ್ಯನೇ, ನಿನ್ನ ಕರ್ತವ್ಯ ಅಂತ ಅಂದರೆ ಕರ್ತವ್ಯೋ ಧರ್ಮ ಸಂಗ್ರಹ, ಧರ್ಮವನ್ನು ಸಂಗ್ರಹ ಮಾಡ್ಕೊ. ವಿಭವೋ ನೈವ ಶಾಶ್ವತ, ಸಂಪತ್ತು ಶಾಶ್ವತ ಇಲ್ಲ, ಈ ಶರೀರವೂ ಶಾಶ್ವತ ಇಲ್ಲ. ನಿನಗೇನಾದರೂ ಭಗವಂತನ ಕೃಪೆಯಿಂದ ಇಹದಲ್ಲಿ ಸನ್ಮಾರ್ಗದ ಜೀವನವನ್ನು ನಡೆಸಿ ಮೋಕ್ಷವನ್ನು ಪಡಿಬೇಕು ಅಂತ ಅಂದರೆ ಧರ್ಮ ಸಂಗ್ರಹ ಮಾಡಿಕೋ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಧರ್ಮ ಸಂಗ್ರಹ, ಧರ್ಮವನ್ನು ಸಂಗ್ರಹ ಮಾಡ್ಕೊತ ಹೇಗೆ ಮಾಡ್ಕೊಳ್ಬೇಕು? ಇಂಥ ಅವಕಾಶಗಳು ಸಿಕ್ಕಿದಾಗ ಕಿಂಚಿತ್ತು ಸಮರ್ಪಣೆಯನ್ನು ಮಾಡಿ ದೇವಿಯ ಸನ್ನಿಧಿಯಲ್ಲಿ ಸಮಷ್ಟಿ ರೂಪದ ಸಮಾಜದ ಎಲ್ಲರ ಸೇವೆ ಅಲ್ಲಿ ಸಲ್ಲಿದಾಗ ದೇವಿ ಅತ್ಯಂತ ಸಂತುಷ್ಟಳಾಗಿ ನಮ್ಮೆಲ್ಲರಿಗೆ ಅನುಗ್ರಹವನ್ನು ನೀಡಬಲ್ಲಳು. ಕಿಂಚಿತ್ ಅರ್ಪಿಸಿದರೂ ಸಾಕು, ಅಂತ ಮಹತ್ತರವಾಗಿರ್ತಕ್ಕಂಥ ಅನುಗ್ರಹ ನಮ್ಮದಾಗ್ತದೆ ಬಂಧುಗಳೇ. ಭಾಗವತದ ಒಂದು ಕಥೆಯನ್ನು ಕೇಳಿರ್ತೀರಿ ನೀವೆಲ್ಲರೂ ಕೂಡ. ಸುಧಾಮ ಅಂತ ಕೇಳಿದ್ದೀರಿ, ಕುಚೇಲ ಅಂತ ಕೂಡ ಕರೀತಾರೆ. ಕಡು ಬಡತನ, ಮನೆ ತುಂಬ ಮಕ್ಕಳು. ಒಂದು ದಿನ ಅವನ ಪತ್ನಿ ಮಕ್ಕಳು ಅವನನ್ನು ಕೇಳ್ಕೊಂಡ್ರಂತೆ, ನೀವಾದರೂ ಆ ಶ್ರೀಕೃಷ್ಣ ಪರಮಾತ್ಮನ ಬಾಲ್ಯದ ಗೆಳೆಯರು, ಹೋಗಿ ಅವನಿಂದ ಏನಾದರೂ ಪಡೆದು ತಂದರೆ ನಮ್ಮ ಕಷ್ಟ ಕಾರ್ಪಣ್ಯಗಳು ದೂರ ಆಗ್ತದಲ್ಲ ಅಂತ ಹೇಳಿ ಮಡದಿ ಮಕ್ಕಳು ಕೇಳ್ಕೊಂಡ್ರು. ಆದರೆ ಆ ಸುಧಾಮ, ಕುಚೇಲ ಎರಡು ಹೆಸರು ಅವನಿಗೆ, ಹೇಳಿದಂತೆ ನನಗೆ ಸಾಧ್ಯ ಇಲ್ಲ. ಆ ಚಕ್ರವರ್ತಿ ಸಾರ್ವಭೌಮ ಶ್ರೀಕೃಷ್ಣ ಪರಮಾತ್ಮ ಎಲ್ಲಿ, ಈ ಬಡ ಕುಚೇಲ ಎಲ್ಲಿ, ನನಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಅಂದಂತೆ. ಆದರೂ ಕೂಡ ಮಡದಿ ಮಕ್ಕಳ ಒತ್ತಡಕ್ಕೆ ಮಣಿದು ಹೋಗಲೇಬೇಕಾಗಿ ಬಂತು. ಹೊರಟ, ಕೃಷ್ಣನದ್ದೇ ಧ್ಯಾನ ಮಾಡಿಕೊಂಡು ಹೊರಟಿದ್ದಾನೆ. ಹೋಗುವಾಗ ಅವನ ಪತ್ನಿ ಹೇಳಿದ್ಲಂತೆ, ನೋಡಿ, ಬಾಲ್ಯದಲ್ಲಿ ಅದೆಷ್ಟೋ ಹಣ್ಣು ಹಂಪಲುಗಳು ತಿಂಡಿ ತಿನಿಸುಗಳನ್ನು ಹಂಚಿ ತಿಂದವರು ನೀವು. ಕೃಷ್ಣ, ನೀವು ಬಾಲ್ಯದಲ್ಲಿ ಜೊತೆಯಲ್ಲಿ ಬೆಳೆದವರು. ಏನಾದರೂ ಕೃಷ್ಣ ಪರಮಾತ್ಮನಿಗೆ ಏನಾದರೂ ತಿನಿಸನ್ನು ತೆಗೆದುಕೊಂಡು ಹೋಗಿ ಅಂದ್ಲಂತೆ. ಅಂದ್ಲೂ ಅಷ್ಟೇ, ಬಡತನದ ಮನೆ ಏನೊಂದು ಇಲ್ಲ. ಹುಡುಕಿ ನೋಡ್ತಾಳೆ, ಯಾವತ್ತೋ ತಂದಿಟ್ಟದ್ದು ಒಂದಷ್ಟು ಅವಲಕ್ಕಿ ಕೈ ಸಿಕ್ತಂತೆ. ತಗೊಂಡು ಹೋಗಿ ಅವನ ಹರಿದ ವಸ್ತ್ರ ಅದರಲ್ಲೇ ಒಂದು ಕಡೆ ಕಟ್ಟಿದ್ಲಂತೆ. ಕುಚೇಲ ಅಂದರೆ ಅದೇ ಅರ್ಥ, ಚೇಲ ಅಂದರೆ ವಸ್ತ್ರ, ಕುಚೇಲ ಅಂದರೆ ಹರಿದ ಬಟ್ಟೆ ಅಂತ. ಅದರಲ್ಲೇ ಒಂದು ಕಡೆ ಕಟ್ಟಿದ್ಲು. ಅದೂ ಸಹ ಅವನಿಗೆ ಗೊತ್ತಿಲ್ಲ. ಕೃಷ್ಣನದ್ದೇ ಧ್ಯಾನ ಮಾಡ್ಕೊಂಡು ಹೊರಟಿದ್ದಾನೆ. ಹೋದ, ದ್ವಾರಕಾ ನಗರಕ್ಕೆ ಹೋಗ್ತಾನೆ. ಅರಮನೆಯ ಮುಂದೆ ನಿಂತು ದ್ವಾರಪಾಲಕರನ್ನು ಕೇಳ್ಕೊಂಡಂತೆ, ನನ್ನನ್ನು ಒಳಕ್ಕೆ ಬಿಡಿ, ಆ ಕೃಷ್ಣ ಪರಮಾತ್ಮನ ದರ್ಶನ ಮಾಡಬೇಕು ಅಂತ ಹೇಳಿದ್ನಂತೆ. ಇವನ ಬಡತನದ ಸ್ಥಿತಿಯನ್ನು ನೋಡಿದಂಥ ದ್ವಾರಪಾಲಕರು, ಛೀ, ನೀನು ಕೃಷ್ಣನ ದರ್ಶನ ಮಾಡುವ ಯೋಗ್ಯತೆ ಇದೆಯಾ ಅಂತ ತಿರಸ್ಕಾರ ಮಾಡಿಬಿಟ್ರು, ಒಳಗೆ ಬಿಡಲಿಲ್ಲ. ಒಳಗೆ ಎಷ್ಟು ಗೋಗರೆದರೂ ಬಿಡಲಿಲ್ಲ. ಆಗ ಆ ಕುಚೇಲ ಹೇಳ್ತಾನೆ, ನನ್ನನ್ನು ಒಳಕ್ಕೆ ನೀವು ಬಿಡದೇ ಇದ್ರೂ ಚಿಂತೆ ಇಲ್ಲ, ಆ ನನ್ನ ಪರಮಾತ್ಮನಿಗೆ, ಕೃಷ್ಣ ಪರಮಾತ್ಮನಿಗೆ ಹೇಳಿ, ಸುಧಾಮ ಕುಚೇಲ ಅಂತ ಒಬ್ಬ ಬಂದಿದ್ದಾನೆ ಅಂತ ಅಷ್ಟೇ ಹೇಳಿ ಎಂದಂತೆ. ಓಡಿ ಹೋಗಿ ಅಂತಃಪುರದಲ್ಲಿ ಇದ್ದಂಥ ಕೃಷ್ಣ ಪರಮಾತ್ಮನಿಗೆ ಹೋಗಿ ಹೇಳಿದ್ರಂತೆ ಸೇವಕರು, ಪರಮಾತ್ಮ, ಅದು ಯಾರೋ ಒಬ್ಬ ಕುಚೇಲ ಅಂತ ಬಂದಿದ್ದಾನೆ, ಸುಧಾಮ ಅಂತ ಹೇಳ್ಕೊಂಡ, ಅವನನ್ನು ನಿನ್ನನ್ನು ನೋಡಬೇಕಂತೆ ಎಂದ. ಅಂದ ತಕ್ಷಣದಲ್ಲಿ ಕೃಷ್ಣನಿಗೆ ಆನಂದ ಆಗಿ ಹೋಯಿತು. ಮೇಲೆದ್ದ, ತಾನು ಕುಳಿತುಕೊಂಡಿದ್ದಂಥ ಹಂಸ ತೂಲಿಕಾ ತಲ್ಪದಿಂದ ಮೇಲೆದ್ದ. ನನ್ನ ಬಾಲ್ಯದ ಗೆಳೆಯ ಸುಧಾಮ ಬಂದಿದ್ದಾನ ಅಂತ ಹೇಳಿ ಸಂಭ್ರಮದಿಂದ ಮೇಲೆದ್ದ. ಪತ್ನಿಯರನ್ನು ಕರೆದ, ರುಕ್ಮಿಣಿ ಸತ್ಯಭಾಮಿಯರನ್ನು ಕರೆದ, ಬನ್ನಿ ಬನ್ನಿ ಅಂತ. ಒಂದು ಬೆಳ್ಳಿಯ ಮಣೆ, ಬಂಗಾರದ ತಂಬಿಗೆಯಲ್ಲಿ ಜಲವನ್ನು ಹಿಡಿದು
ಓಡಿ ಓಡಿ ಬಂದು ನೋಡ್ತಾನೆ, ಆ ಸುಧಾಮ ಸೊರಗಿ ನಿಂತಿದ್ದಾನೆ. ನೋಡಿದ ತಕ್ಷಣ ಬಹಳ ಆನಂದ ಆಯಿತು. ಅವನ ಪಾದಕ್ಕೆ ನೀರನ್ನು ಸುರಿದು ಬೆಳ್ಳಿಯ ಮಣೆಯ ಮೇಲೆ ನಿಲ್ಲಿಸಿ ಬಂಗಾರದ ತಂಬಿಗೆಯಿಂದ ದಂಪತಿಗಳು ಇಬ್ಬರು ಪತ್ನಿಯರ ಸಹಿತವಾಗಿ ಪಾದವನ್ನು ತೊಳೆದು ಅರ್ಘ್ಯಪಾದ್ಯಗಳನ್ನು ನೀಡಿ ಕೈ ಹಿಡಿದು ಒಳಗೆ ಕರ್ಕೊಂಡು ಹೋಗ್ತಾ ಇದ್ರೆ ಪರಿವಾರದವರೆಲ್ಲ ನೋಡಿ ದಿಗ್ಭ್ರಾಂತರಾದ್ರಂತೆ. ಇದೇನು ವಿಚಿತ್ರ ಅಂತ ಕರ್ಕೊಂಡು ಹೋದ. ತಾನು ಕುಳಿತುಕೊಳ್ತಕ್ಕಂಥ ಹಂಸತೋಲಿಕಾ ತಲ್ಪದಲ್ಲಿ ಪಕ್ಕದಲ್ಲಿ ಕುಳ್ಳಿರಿಸ್ಕೊಂಡು ಯೋಗಕ್ಷೇಮ ಕೇಳಿದಂತೆ. ಸುಧಾಮ, ನಿನ್ನನ್ನು ನೋಡಿ ಎಷ್ಟು ದಿನ ಆಗಿತ್ತು, ಹೇಗಿದ್ದೀಯಾ, ನಿನ್ನ ಸಂಸಾರ ಹೇಗಿದೆ, ನಿನ್ನ ಮಡದಿ ಮಕ್ಕಳು ಹೇಗಿದ್ದಾರೆ ಅಂದರೆ ಅವನಿಗೆ ಹೇಳಲಿಕ್ಕೆ ಬಾಯೇ ಬರ್ತಾ ಇಲ್ಲ. ಕೃಷ್ಣನನ್ನು ನೋಡುವುದೊಂದನ್ನು ಬಿಟ್ಟರೆ ಅವನಿಗಿನ್ನೇನು ಮಾತೇ ಬರ್ತಾ ಇಲ್ವಂತೆ. ಮತ್ತೆ ಕೇಳಿದ ಕೃಷ್ಣ, ಸುಧಾಮ, ನೀನು ಬಾಲ್ಯದಲ್ಲಿ ಅದೆಷ್ಟು ಹಣ್ಣು ಹಂಪಲುಗಳು ತಿಂಡಿ ತಿನಿಸುಗಳನ್ನು ತರ್ತಾ ಇದ್ದೀಯಲ್ಲ, ಏನಾದರೂ ತಂದಿದ್ರೆ ಕೊಡು ಅಂದ. ಅದು ಅವನಿಗೆ ಗೊತ್ತಿಲ್ಲ, ಸುಮ್ಮನೆ ಮುಖ ನೋಡ್ತಾ ಇದ್ದ ಕೃಷ್ಣನನ್ನು. ಮತ್ತೆ ಕೇಳಿದಂತೆ ಕೃಷ್ಣ, ಇಲ್ಲ, ನನ್ನ ಅತ್ತೆಗೆ ಹಾಗೆ ಕಳಿಸ್ಲಿಕ್ಕಿಲ್ಲ, ಏನಾದರೂ ಕೊಟ್ಟಿರ್ತಾಳೆ ನೋಡು ಅಂತ ಹೇಳಿ ತಾನೇ ನೋಡ್ತಾನೆ. ಅವನ ವಸ್ತ್ರದಲ್ಲಿದ್ದಂಥ ಒಂದು ಗಂಟು ಕಾಣಿಸ್ತು. ಆ ಗಂಟನ್ನು ಬಿಚ್ಚಿ ನೋಡ್ತಾನೆ. ಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ಇತ್ತು. ಆ ಅವಲಕ್ಕಿಯನ್ನು ಕೃಷ್ಣ ಬಹಳ ಆನಂದದಿಂದ ಒಂದು ಹಿಡಿ ಅವಲಕ್ಕಿಯನ್ನು ತೆಗೆದು ಬಾಯಲ್ಲಿ ಹಾಕ್ಕೊಂಡ. ಅಮೃತ ಸಮಾನವಾಗಿತ್ತು. ಒಂದು ಹಿಡಿ ಅವಲಕ್ಕಿಯನ್ನು ತಿಂದ ಪರಿಣಾಮವಾಗಿ ಏನಾಗಿತ್ತಂತೆ ಅಂತ ಅಂದರೆ, ಆ ಬಣತನದಲ್ಲಿ ಬೆಂದು ನೊಂದು ಹೋಗಿದ್ದಂಥ ಮಡದಿ ಮಕ್ಕಳ ಮೈಮೇಲಿದ್ದಂಥ ಹರಿದು ಚಿಂದಿಯಾದಂಥ ವಸ್ತ್ರಗಳೆಲ್ಲವೂ ಕೂಡ ಮಾಯ ಆಗಿ ಬೆಲೆ ಬಾಳ್ತಕ್ಕಂಥ ವಸ್ತ್ರಾಭರಣಗಳೆಲ್ಲವೂ ಕೂಡ ಬಂದು ಹೋಗಿತ್ತಂತೆ. ಇನ್ನೂ ಒಂದು ಹಿಡಿ ಅವಲಕ್ಕಿಯನ್ನು, ಎರಡನೇ ಹಿಡಿ ಅವಲಕ್ಕಿಯನ್ನು ತೆಗೆದು ಬಾಯಲ್ಲಿ ಹಾಕ್ಕೊಂಡ ಕೃಷ್ಣ. ಎರಡನೇ ಹಿಡಿ ಅವಲಕ್ಕಿಯನ್ನು ತಿಂದ ಪರಿಣಾಮವಾಗಿ ಏನಾಗಿತ್ತಂತೆ ಅಂದರೆ, ಅವನ ಹರಕು ಮುರುಕು ಗುಡಿಸಲೆಲ್ಲ ಮಾಯ ಆಗಿ ಭವ್ಯವಾಗಿರ್ತಕ್ಕಂಥ ಬಂಗಲೆಗಳೆಲ್ಲ ಬಂದು ಹೋಗಿತ್ತಂತೆ. ಇನ್ನೇನು ಈ ಮೂರನೇ ಹಿಡಿ ಅವಲಕ್ಕಿಯನ್ನು ತಿಂದ್ಬಿಡೋಣ ಅಂತ ಹೇಳಿ ಆ ಮೂರನೇ ಹಿಡಿ ಅವಲಕ್ಕಿಯನ್ನು ತೆಗೆದು ಇನ್ನೇನು ಬಾಯಲ್ಲಿ ಹಾಕ್ಕೊಳ್ಬೇಕು, ಒಳಗಿನಿಂದ ಪತ್ನಿಯರು ಓಡಿ ಬಂದು ಅವನ ಕೈ ಹಿಡ್ಕೊಂಡ್ಬಿಟ್ರಂತೆ. ಕೃಷ್ಣ, ನೀನು ಈ ಮೂರನೇ ಹಿಡಿ ಅವಲಕ್ಕಿಯನ್ನು ತಿಂದೆ ಅಂತ ಅಂದರೆ ನೀನು ನಾವು ಸಹಿತವಾಗಿ ಕುಚೇಲನ ಮನೆಯಲ್ಲಿ ಶಾಶ್ವತವಾಗಿದ್ದು ಸೇವೆ ಮಾಡಬೇಕಾಗ್ತದೆ, ಬೇಡ ಅಂದ್ರಂತೆ. ಯಾಕೆ ಕಥೆಯನ್ನು ಇಲ್ಲಿ ಹೇಳ್ತಾ ಇದ್ದೇವೆ ಅಂದರೆ, ಆ ಭಗವಂತನಿಗೆ ಭಗವತಿಗೆ ಕಿಂಚಿತ್ ನಾವು ಅರಿತೋ ಅರಿಯದೆಲೆಯೋ ಅರ್ಪಿಸಿದರೂ ಸಾಕು, ಎಂಥ ಫಲ ಸಿಕ್ಕುತ್ತೆ ಅಂತಕ್ಕಂಥದ್ದಕ್ಕೆ ನಮಗೆ ಇಂಥ ಭಾಗವತ ಕಥೆಗಳು ನಿದರ್ಶನವಾಗಿದ್ದಾವೆ ಬಂಧುಗಳೇ. ಹಾಗಾಗಿ ನಮ್ಮ ಜೀವನದಲ್ಲಿಯೂ ಅದನ್ನು ಅಳವಡಿಸ್ಕೊಳ್ಬೇಕು. ಕಿಂಚಿತ್ತಾದರೂ ನಾವು ಸಮರ್ಪಣೆಯನ್ನು ಮಾಡಿದ್ರೆ ನಿಜವಾಗಲೂ ನಮ್ಮ ಜನ್ಮ ಸಾರ್ಥಕ್ಯ ಆಗ್ತದೆ. ಅಂಥ ಸೇವೆಯನ್ನು ನಾವು ದೇವಿಯ ಸನ್ನಿಧಿಯಲ್ಲಿ ಮಾಡಬೇಕಾಗ್ತದೆ. ಬಂಧುಗಳೇ, ನೀವೆಲ್ಲರೂ ಕೂಡ ಅತ್ಯಂತ ಶ್ರದ್ಧಾಭಕ್ತಿಯನ್ನು ಇಟ್ಕೊಂಡು ಮಾಡ್ತಾ ಇದ್ದೀರಿ. ಆ ಆದಿಶಕ್ತಿಯ ಸನ್ನಿಧಿ ರಕ್ತೇಶ್ವರಿ ಹಾಗೂ ಚಾಮುಂಡೇಶ್ವರಿಯ ಸನ್ನಿಧಿ ಬಹಳ ಭವ್ಯವಾಗಿರ್ತಕ್ಕಂಥ ರೀತಿಯಲ್ಲಿ ಶಿಲಾಮಯವಾಗಿ ಅದು ನಿರ್ಮಾಣ ಆಗಿ ಮುಂದಿನ ಇದೇ ದಿನಗಳಲ್ಲಿ ಅದು ಬ್ರಹ್ಮಕಲಶೋತ್ಸವವೂ ಕೂಡ ಆಗುವಂಥ ಅನುಗ್ರಹವನ್ನು ಆ ದೇವಿ ನಿಮ್ಮೆಲ್ಲರಿಗೆ ನೀಡಲಿ ಅಂತಕ್ಕಂಥದ್ದಾಗಿಯೂ ಕೂಡ ಆ ದೇವಿಯನ್ನು ನಾವು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ. ನಿಮಗೆಲ್ಲ ಅನ್ನಿಸ್ಬೋದು, ಸ್ವಾಮೀಜಿ ಮುಂದಿನ ಸಲ ಅಂತ ಅಂದ್ರಲ್ಲ ಅಷ್ಟು ಬೇಗ ಮುಗಿಯುತ್ತಾ ಅಂತ ನಿಮಗೆ ಅನಿಸಿರ್ಬೋದೋ ಏನೋ. ಮನಸ್ಸು ಮಾಡಿದರೆ ಯಾಕೆ ಆಗೋದಿಲ್ಲ? ಎಲ್ಲರೂ ಕೂಡ ಶ್ರದ್ಧಾಭಕ್ತಿಯಿಂದ ಮನಸ್ಸು ಮಾಡಿದ್ರೆ ಖಂಡಿತ ಆಗ್ತದೆ. ಆ ದೇವಿಯ ಮೇಲೆ ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಟು ಮಾಡಬೇಕು ಅಷ್ಟೇ. ನಾವು ಹೇಗೆ ನಮ್ಮ ಮನೆಗಳಲ್ಲಿ ಅನೇಕ ಸಂಕಷ್ಟಗಳು ಬರ್ತಾನೆ ಇರ್ತದೆ, ನಾವು ಸುಮ್ಮನೆ ಕೂರ್ತೇವಾ? ಮನೆ ಕಟ್ಕೊಳ್ಳಿಲ್ಲ, ಮರುಕು ಮನೆ ಇದೆ, ಮನೆ ಕಟ್ಕೊಳ್ಳಿಕ್ಕೆ ಎಷ್ಟೆಲ್ಲ ಪ್ರಯತ್ನ ಮಾಡ್ತೇವೆ. ಮನೆಯಲ್ಲಿ ಅನಾರೋಗ್ಯ ಆಯಿತು, ವಾಸಿ ಮಾಡ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಮಾಡ್ತೇವೆ, ಸಾಲ ಸೋಲ ಎಲ್ಲ ಮಾಡ್ತೇವೆ. ಮನೆಯಲ್ಲಿ ಮಕ್ಕಳು ಮದುವೆಗೆ ಬಂದರು, ನಾವು ಬಿಡ್ತೇವಾ? ಏನೆಲ್ಲ ಕಷ್ಟಪಟ್ಟು ಮಾಡ್ತೇವೆ. ಹಾಗೆ ನಮ್ಮ ಸಮುದಾಯದ ಒಂದು ಕೇಂದ್ರ ಶ್ರದ್ಧೆಯಿಂದ ಬೆಳೆಯುವಂತಾಗಲಿ ಅಂತಕ್ಕಂಥ ಮನಸ್ಸನ್ನು ಮಾಡಿದಾಗ ಖಂಡಿತ ಆಗುತ್ತೆ. ಆ ಕಡೆ ಮನಸ್ಸನ್ನು ಹರಿಸಬೇಕಾಗ್ತದೆ. ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರಬೇಕು. ಗುರು ದೇವರ ಮೇಲೆ ನಮ್ಮ ಸನಾತನ ಪರಂಪರೆಯವರು ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿದ್ದಾರೆ. ಯಾರು ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ ಅವರು ಅದರ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಆಗ್ತದೆ. ಬಂಧುಗಳೇ, ಒಂದೇ ಒಂದು ಸಣ್ಣ ನಿದರ್ಶನವನ್ನು ಹೇಳಿದ ಆಶೀರ್ವಚನ ಮುಗಿಸಿಬಿಡ್ತೇವೆ.
ಗುರು ದೇವರ ಮೇಲೆ ಯಾರು ಅಚಲವಾಗಿರ್ತಕ್ಕಂಥ ನಂಬಿಕೆಯನ್ನು ಇಟ್ಕೊಂಡಿರ್ತಾರೋ ಅವರು ಏನೆಲ್ಲ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ, ಅವರಿಗೆ ದೃಢವಾಗಿರ್ತಕ್ಕಂಥ ನಂಬಿಕೆಯೂ ಕೂಡ ಇರ್ತದೆ. ಒಂದು ಮರ ಇದೆ ಅಂತ ಇಟ್ಕೊಳ್ಳಿ, ದೊಡ್ಡ ಮರ ಬೆಳೆದಿದೆ, ಮೇಲೆ ಒಂದು ಸಣ್ಣ ಟೊಂಗೆ ಇದೆ, ಅದರ ಮೇಲೆ ಒಂದು ಸಣ್ಣ ಪಕ್ಷಿ ಕುಳಿತುಕೊಂಡಿದೆ, ಬಿರುಗಾಳಿ ಬರ್ತಾ ಇದೆ, ಮಳೆ ಧಾರಾಕಾರವಾಗಿ ಸುರಿತಾ ಇದೆ, ಸಿಡಿಲು ಗುಡುಗುಗಳು ಎಲ್ಲವೂ ಕೂಡ ಭಯಂಕರವಾಗಿರ್ತಕ್ಕಂಥ ರೀತಿಯಲ್ಲಿ ಇದೆ. ಆ ಪಕ್ಷಿಯನ್ನು ನಾವು ನೋಡ್ತಾ ಇದ್ದರೆ ಒಂದು ಸಲ ಆ ಕಡೆ ವಾಲುತ್ತೆ, ಒಂದು ಸಲ ಈ ಕಡೆ ವಾಲುತ್ತೆ. ನಮಗೆಲ್ಲ ನೋಡಿದವ್ರಿಗೆ ಅನಿಸುತ್ತೆ ಯಾವಾಗ ಆ ಬಿರುಗಾಳಿಯ ಒತ್ತಡಕ್ಕೆ ಸಿಕ್ಕಿ ಪಕ್ಷಿ ಬಿದ್ದು ಹೋಗ್ತದೋ ಸತ್ತು ಹೋಗ್ತದೋ ಅಂತಕ್ಕಂಥ ಭಯ ನಮಗೆ ಅನ್ನಿಸ್ತದೆ. ಆದರೆ ಆ ಪಕ್ಷಿಗೆ ಭಯ ಇಲ್ವಂತೆ. ಯಾಕೆ ಭಯ ಇಲ್ಲ ಅಂತ ಅಂದರೆ ಅದಕ್ಕೆ ಒಂದು ನಂಬಿಕೆ ಏನಿದೆ ಅಂತ ಅಂದರೆ, ಎಂಥ ಸಣ್ಣ ಕಡ್ಡಿಯ ಮೇಲೆ ನಾನು ಕುಳಿತಿದ್ದರೂ ಕೂಡ ಯಾವ ಬಿರುಗಾಳಿ ಬೀಸಲಿ, ಯಾವ ಚಂಡಮಾರುತ ಬರಲಿ, ಗುಡುಗು ಸಿಡಿಲುಗಳೇ ಇರಲಿ, ನನಗೆ 2 ರೆಕ್ಕೆಗಳಿದ್ದಾವೆ, ಹಾರಿ ನನ್ನನ್ನು ರಕ್ಷಿಸಿಕೊಳ್ಳಬಲ್ಲೆ ಅಂತಕ್ಕಂಥ ನಂಬಿಕೆ ಆ ಪಕ್ಷಿಗೆ ಇರುತ್ತಂತೆ. ಹಾಗೆ ಮಾನವರಿಗೆ ಗುರು ಮತ್ತು ದೇವರು ಅಂತಕ್ಕಂಥ ನಂಬಿಕೆ ಇದ್ದಾಗ ಏನೆಲ್ಲ ಸಂಕಷ್ಟಗಳಿಂದ ನಾವು ಪಾರಾಗಿ ನಮ್ಮನ್ನು ನಾವು ರಕ್ಷಿಸ್ಕೊಳ್ತಕ್ಕಂಥ ಅನುಗ್ರಹ ಆ ಭಗವತಿಯಿಂದ ಸಿಗ್ತದೆ ಅಂತಕ್ಕಂಥ ನಂಬಿಕೆಯನ್ನು ನಾವು ಇಟ್ಕೊಂಡು ಮಾಡಬೇಕಾಗ್ತದೆ ಬಂಧುಗಳೇ. ಹಾಗಾಗಿ ನೀವೆಲ್ಲರೂ ಕೂಡ ಅಂಥ ಶ್ರದ್ಧಾ ಭಕ್ತಿಯನ್ನು ಇಟ್ಕೊಂಡಿರ್ತಕ್ಕಂಥವರು ಮುಂದಿನ ದಿನಗಳಲ್ಲಿ ಅದಕ್ಕೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಕಾರಗಳು ಎಲ್ಲ ಕಡೆಯಿಂದ ಹರಿದು ಬರಲಿ ಅಂತಕ್ಕಂಥದ್ದಾಗಿ, ಆ ದೇವಿಯ ಸಾನ್ನಿಧ್ಯ ಅತ್ಯಂತ ಶೀಘ್ರವಾಗಿ ನಿರ್ಮಾಣ ಆಗಲಿ ಅಂತಕ್ಕಂಥದ್ದಾಗಿ ಆ ದೇವಿಯನ್ನು ಪ್ರಾರ್ಥಿಸಿ ಹರಸಿ ನಮ್ಮೆರಡು ಮಾತು ಮುಗಿಸ್ತೇವೆ. ಶುಭಂಭೂಯಾತ್. ವಂದನೆಗಳು ಪರಮ ಪೂಜ್ಯ ಸ್ವಾಮೀಜಿಯವರಿಗೆ. ಮುಂದೆ ಆಶೀರ್ವಚನವನ್ನು ನೀಡಲಿಕ್ಕಿದ್ದಾರೆ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ, ಶ್ರೀಧಾಮ ಮಾನಿಲ. ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ. ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಭಕ್ತಾಭಿಷ್ಟಪ್ರದೇ ದೇವಿ ಶಕ್ತಿರೂಪಿ ಸನಾತನಿ ಗುಣಾಶ್ರಯ ಗುಣಮೇ ನಾರಾಯಣಿ ನಮಸ್ತುತೆ. ನಿತ್ಯಾನಂದಂ ಬ್ರಹ್ಮಾನಂದಂ ಬ್ರಹ್ಮಸ್ವರೂಪಂ ನೀಲವರ್ಣಂ ತ್ರಿಲೋಕಜ್ಞಾನಿ ಶ್ರೀ ಗುರುದೇವಂ ಓಂ ನಮೋ ನಿತ್ಯಾನಂದ. ಸತ್ಯಮೋದ ಧರ್ಮಂ ಚರ. ಕ್ಷೇತ್ರದ ಅಧಿದೇವರಾದಂಥ ರಕ್ತೇಶ್ವರಿ ಮತ್ತು ಚಾಮುಂಡೇಶ್ವರಿಯನ್ನು ಸ್ಮರಿಸಿಕೊಂಡು ಭಾಳ ಹಿರಿಯರು ಪೂರ್ವಜರು ಈ ಕ್ಷೇತ್ರ ಸಾನ್ನಿಧ್ಯದಲ್ಲಿ ಮುಗ್ಧ ಭಕ್ತಿಗೆ ಒಲಿದಂಥ ತಾಯಿ, ಸಮರ್ಪಣಾ ಭಾವಕ್ಕೆ ಬೆಳಗಿದಂಥ ಮಾತಾಯ ಲೀಲೆ, ಅದರ ಜೊತೆಯಲ್ಲಿ ನಿರಂತರವಾಗಿ ಹರಿನಾಮ ಸಂಕೀರ್ತನೆ ನಡೆಸಿಕೊಟ್ಟು ಹರಿನಾಮ ಸಂಕೀರ್ತನೆ ಜೊತೆಯಲ್ಲಿ ಬೆಳಗಿದಂಥ ಮಾತಾಯ ಸಾನ್ನಿಧ್ಯ ಇದೆ. ಈ ಒಂದು ಶಿಲಾನ್ಯಾಸದ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ವಿಶ್ವಾದ್ಯಂತ ಸಂತರ ಬದುಕು ಸಂತರಿಗೆಲ್ಲ ಸಮಾಜಕ್ಕೆ ಅನ್ನುವ ಸಂದೇಶವನ್ನು ನಿರಂತರವಾಗಿ ಹರೆಮಾದನಹಳ್ಳಿಯ ಪೂಜ್ಯ ಶ್ರೀಗಳು ಅವರ ಘನ ಉಪಸ್ಥಿತಿ ಮತ್ತು ಅವರ ಅಮೃತಹಸ್ತದಿಂದ ನಡೆದಂಥ ಶಿಲಾನ್ಯಾಸ ಕಾರ್ಯಕ್ರಮ, ಅದರ ಜೊತೆಯಲ್ಲಿ ಕೆಮ್ಮಿಂಜೆ ಮನೆತನದ ತಂತ್ರಭಾಗದ ಆ ಪರಂಪರೆಯ ಮನೆತನದಿಂದ ಬಂದಂಥ ತಂತ್ರಿಗಳ ಮಾರ್ಗದರ್ಶನದಲ್ಲಿ ಇವತ್ತು ಶಿಲಾನ್ಯಾಸ ನಡೆದಿದೆ. ಪೂಜ್ಯ ಶ್ರೀಗಳು ನಿನ್ನೆ ತಾನೇ ಬೇರೆ ಬೇರೆ ಭಾಗದಲ್ಲಿ ಪ್ರಯಾಣ ಬೆಳೆಸ್ಕೊಂಡು ಇವತ್ತು ಬೆಳಗತ ಪ್ರಾರ್ಥಕಾಲ ಆಸನದಿಂದ ಹೊರಟು ಸಮಯೋಚಿತವಾಗಿ ಇಲ್ಲಿ ಬಂದಿದ್ದಾರೆ. ಈಗ ಸಮಯ ಮೀರ್ತಾ ಇದೆ. 2 ಬಿಸಿ ಏರ್ತಾ ಇದೆ. ಒಂದು ಜಠರಾಗ್ನಿಯ ಬಿಸಿ, ಇನ್ನೊಂದು ಮಾನಸಿಕವಾದಂಥ ಬಿಸಿ. ಈ 2 ಬಿಸಿಯ ಮಧ್ಯದಲ್ಲಿ ಇವತ್ತು ಜನ ಆತುರಿತಾ ಇದ್ದಾರೆ. ನಮ್ಮ ಹುಟ್ಟು ಸಾವಿನ ಮಧ್ಯದಲ್ಲಿ ಇರುವುದು ಇದೆ, ಎಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಇಡೀ ಹಿಂದೂ ಸಮಾಜದ ಬಗ್ಗೆ ಇವತ್ತು ಯೋಚನೆ ಮಾಡಬೇಕಂತ ಅವಶ್ಯಕತೆ ಇದೆ. ನಾವು
ಇವತ್ತು ಪೂಜ್ಯ ಗುರುಗಳು ಭಾಳಷ್ಟು ಚೆನ್ನಾಗಿ ಭಾಗವತದ ಕಥೆಗಳನ್ನು ಹೇಳಿದರು. ಜೀವನದ ಬದುಕಿನಲ್ಲಿ ನಮ್ಮ ಪುರಾಣಗಳು ಎಷ್ಟು ಪ್ರಾತಿನಿಧ್ಯ ಹೊಂದಿ ಅದರಿಂದ ಎಷ್ಟು ಬದುಕನ್ನು ಕಟ್ಕೊಳ್ಬೇಕು ಅನ್ನೋದನ್ನು ಸಂದೇಶವನ್ನು ನಿರಂತರವಾಗಿ ಕೊಡ್ತಾ ಬಂದಿದೆ ಸಮಾಜ ಸನಾತನ. ಆದರೆ ನಾವು ಯೋಚನೆ ಮಾಡಬೇಕು, ನಮ್ಮ ಪರಿಸ್ಥಿತಿ, ಈಗಿನ ಕಾಲ, ಈಗಿನ ಸಂದರ್ಭ, ಈಗಿನ ಸನ್ನಿವೇಶ ಹೇಗಿದೆ. ತಾಳ್ಮೆ ಇಲ್ಲ, ಧೃತಿಗೆಡ್ತಾ ಇದ್ದೇವೆ, ವಿಕೃತಿ ಮನೋಭಾವಗಳು, ನಮ್ಮ ಚಿಂತೆಗಿಂತಲೇ ಇನ್ನೊಬ್ಬನ ಚಿಂತೆ ಜಾಸ್ತಿ. ನಮಗೆ ಇನ್ನೊಬ್ಬನ ಕೊರತೆ, ಇನ್ನೊಬ್ಬನ ಲೋಪ, ಇನ್ನೊಬ್ಬನ ದೋಷ, ಇನ್ನೊಬ್ಬನ ಬಗ್ಗೆ ನಾವು ಮಾತಾಡ್ತಾ ಇರೋದು. ಅದಕ್ಕೋಸ್ಕರ ಭಗವಂತ ಗೀತೆಯಲ್ಲಿ ಭಾಳ ಚೆನ್ನಾಗಿ ಹೇಳಿದ ಶ್ರೀಕೃಷ್ಣ ಪರಮಾತ್ಮ ಪಾರ್ಥನಿಗೆ, ನೋಡು ಈ ಜಗತ್ತಿನಲ್ಲಿ ಏನಾಗಬೇಕು ಅಂತ ಇದೆ ಅದು ಹಾಗೇ ಆಗತ್ತೆ. ಅದರ ನಿಯಾಮಕನು ಬೇರೆ, ನೀನಲ್ಲ, ನೀನು ಪಾತ್ರಧಾರಿ. ಸೂತ್ರಧಾರಿ ಒಬ್ಬ ಬೇರೆ ಇದ್ದಾನೆ, ಅವ ಸೂತ್ರವನ್ನು ಇಟ್ಕೊಂಡಿರ್ತಾನೆ, ಅವ ಪಾತ್ರಧಾರಿಯಾಗಿ ನಿನ್ನನ್ನು ನಡೆಸ್ತಾ ಇರ್ತಾನೆ, ಆಡಿಸ್ತಾ ಇದ್ದಾನೆ, ಮಾಡಿಸ್ತಾ ಇರ್ತಾನೆ. ಆದರೆ ಒಳ್ಳೆಯದು ಕೆಟ್ಟದನ್ನು ತಿಳ್ಕೊಳ್ಳುವಂಥ ಜ್ಞಾನ ನಿಮಗೆ ಬೇಕು. ಅದು ಬೇಕು ಅಂತಾದರೆ ನಿಮಗೆ ಗುರು ಬೇಕು, ಗುರಿ ಬೇಕು. ಅದೇ ಗುರುಗಳು ಭಾಳ ಚೆನ್ನಾಗಿ ಹೇಳಿದರು. ಇದು ಇವತ್ತಿನ ಭಾಳಷ್ಟು ಅವಶ್ಯಕತೆ ಇದೆ. ಇವತ್ತು ಭಾಳ ಚೆನ್ನಾಗಿ ಕಾರ್ಯಕ್ರಮ ಆಗಿದೆ, ಶಿಲಾನ್ಯಾಸ ಆಗಿದೆ, ಭಾಳ ವೈಭವದಲ್ಲಿ ಶಿಲಾನ್ಯಾಸ ಮಾಡಿದ್ದೀರಿ. ಆದರೆ ನಾನೇ ಹೇಳೋದು, ವೈಭವಕ್ಕಿಂತ ಶಿಲಾನ್ಯಾಸ ಮಾಡಿದ ಜವಾಬ್ದಾರಿ ನಮಗೆ ಇಡೀ ಹಿಂದೂ ಸಮಾಜಕ್ಕೆ ಇವತ್ತು ಭಾಳಷ್ಟು ಮುಖ್ಯವಾಗಿ ಬೇಕಾಗಬೇಕು. ಇದನ್ನು ಮುಂದಿನ ದಿವಸದಲ್ಲಿ ಅದನ್ನು ಪೂರ್ಣ ಮಾಡಿ ಆ ತಾಯಿಯ ಸಾನ್ನಿಧ್ಯವನ್ನು ಆ ಒಳಗೆ ಪ್ರತಿಷ್ಠಾಪನೆ ಮಾಡಿ ಸಮಾಜಕ್ಕೆ ಒಂದು ದಾರಿದೀಪದಂತೆ ಈ ಕ್ಷೇತ್ರ ಇರತಕ್ಕಂಥ ವ್ಯವಸ್ಥೆ ಆಗಬೇಕು. ಇಲ್ಲಿ ಎಲ್ಲರೂ ಒಂದೇ, ತಾಯಿಯ ಭಕ್ತರೆಲ್ಲರೂ ಒಂದೇ. ಅದು ಯಾವ ಜಾತಿ ಇರಲಿ, ಯಾವುದೇ ಸಮುದಾಯ ಇರಲಿ, ಯಾವ ಪಾಂಡಿತ್ಯ ಇರಲಿ, ಯಾವ ಜ್ಞಾನಿ ಇರಲಿ, ಯಾವ ಸ್ವಾಮೀಜಿ ಇರಲಿ, ಯಾವ ಸಂತರು ಇರಲಿ, ಎಲ್ರಿಗೂ ಒಂದೇ. ನಾನು ಆಗಲೇ ಹೇಳಿದ್ದೇನೆ, ಸೂತ್ರಧಾರಿ ಮಾತಾಯಿ, ನಾವೆಲ್ಲರೂ ಪಾತ್ರದಾಗಿರೋರು. ಸ್ವಾಮೀಜಿಯವರು ಭಾಳ ಚೆನ್ನಾಗಿ ಹೇಳಿದರು, ಎಲ್ಲವೂ ಇದೆ ನಮ್ಮ ಹತ್ರ, ಎಲ್ಲದರಲ್ಲಿ ನಾವು ಇದೆ ಅಂತ ಅಹಂಭಾವ ಪಡ್ಕೊಳ್ತೇವೆ, ಅಹಂಕಾರ ಪಡ್ಕೊಳ್ತೇವೆ, ಆದರೆ ಯಾವುದೂ ನಮ್ಮ ಹತ್ರ ಇಲ್ಲ. ಕೊನೆಗೆ ಹೋಗುವಾಗ ಬರೀ ಕೈಯಲ್ಲಿ ಹೋಗೋದು, ಮಾಡಿದಂಥ ಪುಣ್ಯದ ಫಲವನ್ನು ಇಟ್ಕೊಂಡು ಹೋಗ್ತೇವೆ, ಕೆಟ್ಟ ಫಲವನ್ನು ಕೂಡ ಇಟ್ಕೊಂಡು ಹೋಗ್ತೇವೆ. ಆ ಕೆಟ್ಟ ಫಲವನ್ನು ಇಟ್ಕೊಂಡು ಹೋಗಬಾರ್ದು. ಪುಣ್ಯ ಫಲದಲ್ಲಿಯೇ ನಮ್ಮ ಜೀವನವನ್ನು ಸಾರ್ಥಕತೆಯನ್ನು ಕಟ್ಕೊಳ್ಬೇಕು, ಬದುಕನ್ನು ಕಟ್ಕೊಳ್ಬೇಕು ಅಂತ ಇದ್ದರೆ ಒಂದು ಒಳ್ಳೆಯ ಅವಕಾಶವನ್ನು ತಾಯಿಗೆ ಕೊಟ್ಟಿದ್ದಾರೆ. ಈ ಮೊದಲು ದೇವಸ್ಥಾನ ಕಟ್ಟಲಿಕ್ಕೆ, ಶಿಲಾನ್ಯಾಸ ಮಾಡಲಿಕ್ಕೆ ಅವಕಾಶ ಆಗಲಿಲ್ಲ. ಈಗ ನಿಮ್ಮ ಕಾಲಕ್ಕೆ, ನಿಮ್ಮ ಸಮಯಕ್ಕೆ ಇದು ಸಿಕ್ಕಿದೆ. ಇದಕ್ಕೋಸ್ಕರ ನೀವೆಲ್ಲರೂ ನತದೃಷ್ಟರಾಗಬಾರ್ದು, ಶಕಪುರುಷರಾಗಬೇಕು. ಇಡೀ ಸಮಾಜ ಇವತ್ತು ಶಕಪುರುಷರಾಗಬೇಕು. ಈ ಜೀರ್ಣೋದ್ಧಾರದ ಪ್ರಕ್ರಿಯೆಯಲ್ಲಿ ತಮ್ಮಿಂದಾದಂಥ ಸೇವೆಯನ್ನು ಭಾಳ ಭಕ್ತಿಯಲ್ಲಿ, ಶ್ರದ್ಧೆಯಲ್ಲಿ, ನಿಷ್ಠೆಯಲ್ಲಿ ಮಾಡಬೇಕು. ಇವತ್ತು ತಾಯಂದಿರ ಸಂಖ್ಯೆಯಲ್ಲಿ ಜಾಸ್ತಿ ಕಾಣುತ್ತದೆ. ತಾಯಿ ಶಕ್ತಿ ಮೇಳವಿಸಿದಷ್ಟು, ತಾಯಿಯ ಪ್ರಭಾವಲಯ ಬೆಳಗಿದಷ್ಟು, ತಾಯಂದಿರು ಸೌಭಾಗ್ಯತೆ ಆದಷ್ಟು, ತಾಯಂದಿರು ಸ್ತೋತ್ರವನ್ನು ಪಠನ ಮಾಡಿದಷ್ಟು, ತಾಯಂದಿರು ಹರಿನಾಮ ಸಂಕೀರ್ತನೆಯನ್ನು ಹೇಳಿದಷ್ಟು, ತಾಯಂದಿರು ತುಳಸಿ ವೃಂದಾದೇವಿಯನ್ನು ಬೆಳಗಿದಷ್ಟು, ತಾಯಂದಿರು ಗೋವನ್ನು ಪೂಜಿಸಿದಷ್ಟು, ಗಾಯಂದಿರು ಅತಿಥಿ ಸತ್ಕಾರವನ್ನು ಚೆನ್ನಾಗಿ ಮಾಡಿದಷ್ಟು, ತಾಯಂದಿರು ಪ್ರಾರ್ಥಕಾಲ ಮತ್ತು ಸಂಧ್ಯಾಕಾಲ ಮನೆಯ ಪವಿತ್ರವಾದಂಥ ಪರಿಸರವನ್ನು ಪಾವಿತ್ರತೆಯಲ್ಲಿ ಉಳಿಸಿದಷ್ಟು ಅವರು ಗೃಹಲಕ್ಷ್ಮಿಯಾಗಿ ಬೆಳಗ್ತಾರೆ. ಆ ಮನೆ ಬೆಳಗ್ತದೆ, ರಾಷ್ಟ್ರ ಬೆಳಗ್ತದೆ, ದೇಶ ಬೆಳಗ್ತದೆ, ಕುಟುಂಬ ಬೆಳಗ್ತದೆ. ಅದಕ್ಕೋಸ್ಕರ ನಾರಿಯರನ್ನು ಅಷ್ಟು ಗೌರವಯುತವಾಗಿ ನೋಡಿದಂಥ ದೇಶ ಇದೆ. ಶಂಕರಾಚಾರ್ಯರನ್ನು ಜನ್ಮ ಕೊಟ್ಟಂಥ ತಾಯಿ, ರಾಮಾನುಜಾಚಾರ್ಯರನ್ನು ಧರ್ಮ ಕೊಟ್ಟಂಥ ತಾಯಿ, ಎಂತೆಂಥ ಸಾಧು ಸಂತರನ್ನು ಜನ್ಮ ಕೊಟ್ಟಂಥ ತಾಯಂದರು, ಎಂತೆಂಥ ಜ್ಞಾನಿಗಳನ್ನು ಜನ್ಮ ಕೊಟ್ಟಂಥ ತಾಯಂದರು. ಅದಕ್ಕೋಸ್ಕರ ಈ ದೇಶದ ನಾರಿಮಣಿಗಳನ್ನು ಇಡೀ ಜಗತ್ತು ಕೊಂಡಾಡ್ತಾ ಇದೆ. ಇದು ಜಗದ್ಗುರು ರಾಷ್ಟ್ರ ಆಗಿ ಬೆಳಗತಕ್ಕಂಥ ಒಂದು ಧೀಮಂತಿಕೆಯ ಧೀಶಕ್ತಿ ಈ ಮಣ್ಣಿನಲ್ಲಿ ಇರೋದರಿಂದ ನಮ್ಮ ಮಕ್ಕಳಿಗೆ ಮುಂದಿನ ದಾರಿದೀಪಕ್ಕೆ ಆಗುವಂಥ ಕಾರ್ಯವನ್ನು ಇಡೀ ಸಮಾಜ ಮಾಡುವಂಥದ್ದು ಅಗತ್ಯ ಇದೆ. ನಮ್ಮ ಮಕ್ಕಳಿಗೆ ಇದನ್ನು ತಿಳಿ ಹೇಳುವಂಥ ಅಗತ್ಯ ಇದೆ. ನಮ್ಮ ಮಕ್ಕಳಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಅಗತ್ಯ ಇದೆ. ನಮ್ಮ ಮಕ್ಕಳಿಗೆ ಮಠಗಳು, ಮಂದಿರಗಳು, ಶ್ರದ್ಧಾ ಕೇಂದ್ರಗಳು, ದೇವಸ್ಥಾನಗಳು, ಭಜನಾ ಮಂದಿರಗಳು, ಇದು ಧರ್ಮ ಶಿಕ್ಷಣವನ್ನು ಕೊಡತಕ್ಕಂಥ ಅವಶ್ಯಕತೆ ಇದೆ. ನಾನು 8 ವರ್ಷದ ಮೊದಲು ಪೂಜ್ಯ ಶ್ರೀಗಳಲ್ಲಿ ಹೇಳಿದೆ, ನಾನು
ಪುತ್ತೂರಿನ ಒಂದು ಮಗು ಮದುವೆಯಾಗಿ ಮಾಣಿಲಕ್ಕೆ ಬಂದಿತ್ತು. ಅವರ ಸಮಸ್ಯೆಗೆ ನಾನು ಮಾಣಿಲದಿಂದ ಪುತ್ತೂರಿಗೆ ಬಂದಾಗ ನನಗೆ ಆಶ್ಚರ್ಯ ಆಯಿತು. ಆ ಘಟನೆ ಇವತ್ತು ಗುರುಗಳಲ್ಲಿ ನಾನು ಹೇಳಿದೆ. ಒಂದು ಒಳ್ಳೆಯ ಸಮುದಾಯ, ಪ್ರತಿಷ್ಠಿತ ಸಮುದಾಯ, ಹಿಂದೂ ಸಮಾಜಕ್ಕೆ ಶಕ್ತಿ ಕೊಟ್ಟ ಸಮುದಾಯ, ಇಡೀ ವಿಶ್ವಕ್ಕೆ ಸಂದೇಶ ಕೊಟ್ಟ ಸಮುದಾಯ. ಎಲ್ಲ ಕಾಯಕದಲ್ಲಿಯೂ ಆ ಸಮುದಾಯದ ಪಾತ್ರ ಅಮೂಲ್ಯವಾದ, ಅತ್ಯುತ್ಕೃಷ್ಟವಾದ್ದು. ಕೇಳುವಾಗ ಅಲ್ಲಿ ಆ ಮನೆಯವರು ಕಾಸರಗೋಡಲ್ಲಿ ಒಬ್ಬರು ಮೌಲವಿ ಹತ್ರ ಹೋಗ್ತಾಯಿದ್ರು ನಿರಂತರ ಅನ್ನುವಂಥ ಮಾತನ್ನು ಹೇಳ್ತಾಯಿದ್ರು. ಎಷ್ಟೋ ಜನ ಹೋಗ್ತಾಯಿದ್ರು. ನನಗೆ ಭಾಳ ಆಶ್ಚರ್ಯ ಆಯಿತು. ಧರ್ಮಪೀಠಕ್ಕಿಂತ ದೊಡ್ಡ ಪೀಠ ಇಲ್ಲ. ಅಂಥ ಗೌರವಿತವಾದಂಥ ಧರ್ಮಪೀಠದಲ್ಲಿ ಹೋಗಿ ನಾನು ಹೇಳಿದೆ, ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ಭಿಕ್ಷೆ ತಗೊಳ್ತಕ್ಕಂಥ ಪರಿಕಲ್ಪನೆಯನ್ನು ಆ ಪ್ರದೇಶದಲ್ಲಿ ನಡೆಸ್ಕೊಳ್ಬೇಕು ಅಂತ ಹೇಳಿದಾಗ ಆ ಧರ್ಮಪೀಠದ ಗುರುಗಳು ಅದನ್ನು ನೆರವೇರಿಸಿದ್ರು. ಆಮೇಲೆ ಅದೆಲ್ಲವೂ ನಿಗೂಢವಾಗಿ ಕಣ್ಮರೆಯಾಗಿ ಹೋಯಿತು. ಇಂಥ ಘಟನೆಗಳು ಅಲ್ಲಲ್ಲಿ ಇದು ನಡೀತಾ ಇರೋದು, ನಿಗೂಢವಾಗಿ ನಡೀತಾ ಇರೋದು ತಾವೆಲ್ಲರೂ ಗಮನಿಸಬೇಕು. ಅದಕ್ಕೆ ಯಾವುದೇ ಕಾರಣಕ್ಕೆ ಆಸ್ಪದ ಕೊಡಬಾರ್ದು. ಎಲ್ಲರೂ ಎಚ್ಚೆತ್ತುಕೊಳ್ಳಬೇಕು. ಎಲ್ಲ ನಮ್ಮ ದೇವಸ್ಥಾನ ಇರಲಿ, ಭಜನಾ ಮಂದಿರಗಳಿರಲಿ, ಅಥವಾ ಆಶ್ರಮಗಳಿರಲಿ, ನಮ್ಮ ಗ್ರಾಮದ ಶಾಲೆ ಇರಲಿ, ಯೋಚನೆ ಮಾಡಿ. ನಾನು ಭಾಳ ಯೋಚನೆ ಮಾಡೋದು, ಇವತ್ತು ಸಿರಿವಂತಿಗೆ ಇದ್ದಲ್ಲಿ ಸಂಪತ್ತು ಬೇಕಾದಷ್ಟು ಇರ್ತದೆ. ಎಷ್ಟೋ ಆತುರತೆಯಲ್ಲಿ ನಾವು ಹೋಗ್ತೇವೆ, ಸಮರ್ಪಣೆ ಮಾಡ್ತೇವೆ, ಎಲ್ಲವೂ ಮಾಡ್ತೇವೆ. ಆದರೆ ಅದೇ ನಮ್ಮ ಗ್ರಾಮದ ದೇವಸ್ಥಾನ, ನಮ್ಮ ಗ್ರಾಮದ ಶಾಲೆ, ನಮ್ಮ ಗ್ರಾಮದ ಪರಿಸರದ ಭಜನಾ ಮಂದಿರ ನಾವು ಯೋಚನೆ ಮಾಡಿದ್ದೇವೆ. ಇದರ ಅವಶ್ಯಕತೆ ಇವತ್ತಿನ ಸಮಾಜದಲ್ಲಿ ಆಗಬೇಕಾಗಿದೆ. ಇವತ್ತು ತಂತ್ರಿಗಳಿರ್ಬೋದು, ಆಚಾರ್ಯರಿರ್ಬೋದು, ನಿಂದನೆಗಳು, ಅಪಚ್ಯುತಿಗಳು, ಅಪವಾದಗಳು, ಅಪಕೀರ್ತಿಗಳು, ಇದೆಲ್ಲ ಕೊರತೆಗಳು ಯಾರಿಗೆ ಬರುವಂಥದ್ದು? ನಮಗೆ ಬರುವಂಥದ್ದು. ಕೆಟ್ಟದಾದರೂ ನಾವೇ, ಒಳ್ಳೆಯದಾದರೂ ನಾವೇ. ಯಾರು ನಮ್ಮಲ್ಲಿ ಕೆಟ್ಟದಾದರೂ ಅವರು ನಮ್ಮವರು ಅಂತ ಭಾವನೆ ನಮಗೆ ಬೇಕು. ಯಾರು ಒಳ್ಳೆಯದಾದರೂ ಅವರು ನಮ್ಮವರು ಅನ್ನುವಂಥ ಭಾವನೆ ಬೇಕು. ಈ ರೀತಿ ಸಮಾಜ ಬೆಳಿಬೇಕಾದಂಥ ಅವಶ್ಯಕತೆ ಇದೆ. ಬಹುಶಃ ರಕ್ತೇಶ್ವರಿ ಮತ್ತು ಈ ಚಾಮುಂಡೇಶ್ವರಿ ಈ ದಿವ್ಯ ಸಾನ್ನಿಧ್ಯದಲ್ಲಿ ನಾನು ಇಷ್ಟೇ ನಿಮ್ಮ ಹತ್ರ ನಿವೇದನೆ ಮಾಡೋದು, ಕೊನೆಯ ತನಕ ಈ ಕಾರ್ಯಕ್ಕೆ ಚ್ಯುತಿ ಬರದಂಥ ರೀತಿಯಲ್ಲಿ ಇಡೀ ಸಮಾಜ ಒಟ್ಟಾಗಿ ಒಂದಾಗಿ ಆ ದೇವಿಯನ್ನು ಬಾಲಾಲಯದಿಂದ ಗರ್ಭಗುಡಿಗೆ ಇಡುವ ತನಕ ಸದಾ ನಿಮ್ಮ ಜೊತೆಯಲ್ಲಿ ನಾವು ಇರ್ತೇವೆ. ಆ ಪ್ರಯತ್ನದಲ್ಲಿ ತಾವೆಲ್ಲರೂ ಸಫಲತೆಯನ್ನು ಹೊಂದಿಕೊಳ್ಳಬೇಕು. ಇವತ್ತಿನಿಂದ ಶಿಲಾನ್ಯಾಸ ಆಗಿದೆ. ಒಂದು ವ್ರತನಿಷ್ಠೆಯ ಮನಸ್ಸನ್ನು ಕೂಡ ಎಲ್ಲರೂ ಮಾಡಬೇಕಾದ ಅವಶ್ಯಕತೆ ಇದೆ. ಪ್ರತಿ ಶುಕ್ರವಾರ ಈ ಸನ್ನಿಧಿಗೆ ಬಂದು ಈ ಪರಿಸರದ ಹತ್ತಿರದಲ್ಲಿದ್ದವರು ಸರ್ವಮಂಗಲ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮಸ್ತುತೆ ತಾಯಂದರು ಈ ಪಠಣವನ್ನು ದಿವಸದಲ್ಲಿ ಪ್ರಾರ್ಥ ಕಾಲದಲ್ಲಿ ಒಂದು ಕಾಲು ಗಂಟೆ ಇಲ್ಲಿ ಮಾಡಬೇಕು. ಶುಕ್ರವಾರ ದಿವಸ ಇಲ್ಲಿ ತಾಯಿಗೆ ತುಪ್ಪದ ದೀಪ ಹಚ್ಚಿ ಈ ಪ್ರಾರ್ಥನೆಯನ್ನು ನಿರಂತರ ನಡೆಸ್ಕೊಂಡು ಬರಬೇಕು ಈ ಕ್ಷೇತ್ರದ ಜೀರ್ಣೋದ್ಧಾರ ಆಗೋ ತನಕ. ಎರಡನೇದಾಗಿ ಒಂದೊತ್ತಾದರೂ ಒಪ್ಪತ್ತಾದರೂ ಉಪವಾಸ ವ್ರತದಲ್ಲಿ ಇರಬೇಕು. ಗಂಡಸರು, ಹೆಂಗಸರು, ಮಕ್ಕಳು ಎಲ್ಲರೂ ಸಾಧ್ಯ ಇದ್ದ ಅನುಕೂಲ ಆದವರು. ಮೂರನೇದಾಗಿ ಮಧುಮಾಂಸ ಸೇವನೆ ಮಾಡುವವರು ಶುಕ್ರವಾರ ಮಂಗಳವಾರ ಒಂದು ಹೊತ್ತು ಒಪ್ಪತ್ತು ವ್ರತದಲ್ಲಿ ಇರತಕ್ಕಂಥ ಪ್ರಯತ್ನ. ಆ ದಿವಸ ಮಧುಮಾಂಸ ತಿನ್ನಲಿಕ್ಕಿಲ್ಲ. ನಾಲ್ಕನೇದಾಗಿ ಆದಷ್ಟು ನಿಷ್ಠೆಯಲ್ಲಿ ಭಕ್ತಿಯಲ್ಲಿ ಮನೆಯ ಹೂವನ್ನು ಸಮರ್ಪಿಸುವಂಥ ಕಾರ್ಯಕ್ರಮ. ಪ್ರತಿನಿತ್ಯ ಹತ್ತಿರ ಇದ್ದ ಮನೆಯವರು ಸಾಧ್ಯ ಆದರೆ ತಮ್ಮ ಮನೆಯ ಗಿಡದಲ್ಲಿ ಆದಂಥ ಪುಷ್ಪವನ್ನು, ತುಳಸಿಯನ್ನು ತಾಯಿ ಸನ್ನಿಧಿಗೆ ತಂದು ಸಮರ್ಪಿಸುವಂಥ ಕಾರ್ಯಕ್ರಮ. ಇವತ್ತಿನಲ್ಲೇ ಮನೆಯಲ್ಲಿ ಹೂವಿನ ಗಿಡವನ್ನು, ತುಳಸಿಯನ್ನು ನೆಡುವಂಥ ಕಾರ್ಯಕ್ರಮ, ಅದನ್ನು ದೇವಿಗೆ ಸಮರ್ಪಣೆ ಮಾಡುವಂಥ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಗಳನ್ನು ಯಥೋಚಿತವಾಗಿ ಯಥಾಪ್ರಕಾರವಾಗಿ ನಡೆಸುವಲ್ಲಿ ತಾವೆಲ್ಲರೂ ಭಾಳಷ್ಟು ಪ್ರಯತ್ನ ಮಾಡಬೇಕು. ಮತ್ತು ಬಂದು ಇವತ್ತು ಕಾರ್ಯಕ್ರಮಕ್ಕೆ ಶಿಲಾನ್ಯಾಸ ಆಗಿದೆ. ಪೂಜ್ಯ ಶ್ರೀಗಳ ಅಮೃತಹಸ್ತದಿಂದ ಶಿಲಾನ್ಯಾಸ ಆಗಿದೆ. ತಂತ್ರಿಗಳು ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಮಾಡಿದ ಕೂಡಲೇ ಆಗಲಿಲ್ಲ, ನಮ್ಮ ಜವಾಬ್ದಾರಿ ಮುಗಿಲಿಲ್ಲ, ಇನ್ನು ಜವಾಬ್ದಾರಿ ಪ್ರಾರಂಭ ಆಗುತ್ತೆ. ಇದು ನಮ್ಮ ದೇವಸ್ಥಾನ, ಮಾತಾಯಿಯ ಸಾನ್ನಿಧ್ಯ. ತಾಯಿ ಬಾಲಾಲಯದಲ್ಲಿದ್ದಾಳೆ. ಅವಳನ್ನು ಸಮಯೋಚಿತವಾಗಿ ನಮ್ಮ ಗರ್ಭಗುಡಿಯಲ್ಲಿ ಅವಳನ್ನು ಅಲಂಕಾರರೂಢಳಾಗಿ ನೋಡಿ ಅವಳಿಗೆ ಕೊಡತಕ್ಕಂಥ ಸೇವೆಯನ್ನು ಅವಳು ಸ್ವೀಕಾರ ಮಾಡಿಕೊಂಡು ಕೃತಾರ್ಥರಾಗತಕ್ಕಂಥ ಸೌಭಾಗ್ಯವನ್ನು ಆ ಮಾತಾಯಿ ಕರುಣಿಸಬೇಕು ಅಂತ ಒಬ್ಬರು ತಮ್ಮ ತಮ್ಮ ಮನೆಯಲ್ಲಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋಗಲಿ ಅಥವಾ ಯಾತ್ರೆಗೆ ಹೋಗಿ ಅಲ್ಲೆಲ್ಲ ಇಲ್ಲಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಇದರ ಜೀರ್ಣೋದ್ಧಾರಕ್ಕೆ ಎಲ್ಲರೂ ಶ್ರಮಿಸಬೇಕು. ಭಾವನಾತ್ಮಕವಾದಂಥ ಪ್ರತಿಕ್ರಿಯೆಯಿಂದ ಶಕ್ತಿ ಉದ್ಭವಿಸುವಂಥದ್ದು, ಅದರ ಅವಶ್ಯಕತೆ ಇಲ್ಲಿ ಇವತ್ತಿದೆ.
ಎಲ್ಲರೂ ಯೋಚನೆ ಮಾಡೋದು, ಯಾವುದೇ ದೇವಸ್ಥಾನದ ಜೀರ್ಣೋದ್ಧಾರ ಆಗುವಾಗ ದುಡ್ಡಿಲ್ಲ ಅಂತ ಹೇಳುವುದನ್ನು ನಾನು ಕೇಳಿದ್ದೇನೆ. ನನ್ನ 28 ವರ್ಷದ ಅನುಭವದಲ್ಲಿ ದುಡ್ಡು ಕೊನೆಗೆ ಭಕ್ತಿ, ಮುಗ್ಧ ಭಾವುಕತೆ, ಸಮರ್ಪಣೆ ಮತ್ತು ಶುದ್ಧ ಭಾವನೆ, ಶುದ್ಧ ಮನಸ್ಸು, ಇದೇ ಶಕ್ತಿ. ಇದು ಸರಿಯಾಗಿದ್ದಲ್ಲಿ ಎಲ್ಲವೂ ಒದಗಿ ಬರ್ತದೆ ಅನ್ನೋದಕ್ಕೆ ಭಾಳಷ್ಟು ಸಂದರ್ಭ ಸನ್ನಿವೇಶಗಳನ್ನು ನಾನು ನೋಡಿದಂಥ ದಿನಗಳನ್ನು ನೆನಪಿಸಿಕೊಂಡು ನಿಮಗೆ ಈ ಮಾತುಗಳನ್ನು ಹೇಳ್ತಾ ಇದ್ದೇನೆ. ಎಲ್ರಿಗೂ ಒಳ್ಳೆಯದಾಗಲಿ. ಈ ಕಾರ್ಯದಲ್ಲಿ ನಿಮ್ಮ ಜೊತೆಯಲ್ಲಿ ನಾವು ಸಹ ಇದ್ದೇವೆ. ನಮ್ಮಿಂದ ಆದಂಥ ಕ್ಷೇತ್ರದಿಂದ ಆಗತಕ್ಕಂಥ ಮತ್ತು ನಮ್ಮಿಂದ ಭಕ್ತರಿದ್ದಂಥ ಸಹಕಾರವನ್ನು ನಾವು ಖಂಡಿತ ಕೊಡ್ತೇವೆ. ಈ ಕ್ಷೇತ್ರ ಇನ್ನಷ್ಟು ದೃಢವಾಗಿ ಇಡೀ ಸಮಾಜಕ್ಕೆ ಒಳ್ಳೆಯ ಸಂದೇಶವನ್ನು ಕೊಡುವಂಥ ಕಾರ್ಯಕ್ರಮ ಆಗಲಿ. ಶನಿವಾರ ಮಕ್ಕಳಿಗೆ ಧರ್ಮದ ಶಿಕ್ಷಣವನ್ನು, ಮಾನವೀಯ ಮೌಲ್ಯವನ್ನು, ಸಾಮರಸ್ಯದ ಬದುಕನ್ನು, ಜೀವನಕ್ಕೆ ಬದ್ಧತೆಯನ್ನು ಕೊಡತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡುವಂಥ ಪ್ರವೃತ್ತಿಯಲ್ಲಿ ಇಲ್ಲಿರತಕ್ಕಂಥ ರಿಟೈರ್ಡ್ ಮಾಸ್ಟ್ರು, ಟೀಚರು ಅಥವಾ ವಿಶೇಷವಾದಂಥ ಭೂಸೇನೆ, ವಾಯುಸೇನೆ, ಎಲ್ಲ ಸೇನೆಯಲ್ಲಿ ನಿವೃತ್ತ ಸೇವೆಯನ್ನು ಮಾಡಿದವರು, ಅವರಿಗೆಲ್ಲ ಈ ದೇವಸ್ಥಾನದ ಮಕ್ಕಳಿಗೆ ಧರ್ಮ ಶಿಕ್ಷಣ ಕೊಡತಕ್ಕಂಥ ಮೌಲ್ಯವನ್ನು ಬೆಳಗಿಸ್ತಕ್ಕಂಥ ಪ್ರಯತ್ನದಲ್ಲಿ ಇಡೀ ಸಮಾಜ ಇದಕ್ಕೆ ಶಕ್ತಿಯಾಗಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮ ಒಳ್ಳೆಯ ಯಶಸ್ಸನ್ನು ಕಾಣಲಿ ಅಂತ ಹೇಳ್ತಾ, ಆ ಮಾತಾಯಿಯ ಒಂದು ಹರಿನಾಮ ಸಂಕೀರ್ತನೆ ಹೇಳಿ ನಾನು ಆಶೀರ್ವಚನವನ್ನು ಮುಕ್ತಾಯ ಮಾಡ್ತೇನೆ. ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ, ನಿಷಿದಿನ ಗಾವೋ ಅಂಬಾ ಅಂಬಾ, ನಿಷಿದಿನ ಗಾವೋ ಅಂಬಾ ಅಂಬಾ, ರಕ್ಷಕರೋ ಜಗದಂಬಾ ಭವಾನಿ, ರಕ್ಷಕರೋ ಜಗದಂಬಾ ಭವಾನಿ. ವರ್ಣಮಿ ವರ್ಣಮೆ ವಿರನೆ ವಾಣಿ, ವರ್ಣಮಿ ವರ್ಣಮೆ ವಿರನೆ ವಾಣಿ, सौद भुवन में तो महारानी, सौद भुवन में तो महारानी, रक्ष करो जगदम्बा भवानी, रक्ष करो जगदम्बा भवानी. अंतर्मातो अंतर्यामी, अंतर्मातो अंतर्यामी, विश्वस्वरूपिणी विश्वसमानी, विश्वस्वरूपिणी विश्वसमानी, रक्ष करो जगदम्बा भवानी, रक्ष करो जगदम्बा भवानी. निषिदिन गावो अंबा अंबा, निषिदिन गावो अंबा अंबा, रक्ष करो जगदम्बा भवानी, रक्ष करो जगदम्बा ಭವಾನಿ. ನಾವೆಲ್ಲ ಯೋಚನೆ ಮಾಡಬೇಕು. ಭಾಳಷ್ಟು ಕಡೆ ಇದು ನೋಡಿದಂಥ ಪರಿಸ್ಥಿತಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೇನೆ. ಇಲ್ಲಿ ಜೀರ್ಣೋದ್ಧಾರಕ್ಕೆ ನೀವು ಹೊರಟಿದ್ದೀರಿ, ಪ್ರಶ್ನೆ ಇಟ್ಟಿದ್ದೀರಿ, ಆಚಾರ್ಯರು ತಂತ್ರಿಗಳು ಕೂಡ ಇದ್ದಾರೆ. ಇದರ ಕೊನೆ ತನಕ ಯಾವುದೇ ಕಾರ್ಯಕ್ರಮಕ್ಕೂ ಜ್ಯೋತಿಷರನ್ನು ಮತ್ತು ತಂತ್ರಿಗಳನ್ನು ಬದಲಾಯಿಸುವಂಥ ಪ್ರವೃತ್ತಿಯನ್ನು ದಯವಿಟ್ಟು ಮಾಡಬೇಡಿ. ಪ್ರಾರಂಭದಿಂದ ಕೊನೆಯವರೆಗೆ ಯಾರು ಜ್ಯೋತಿಷರು ಪ್ರಶ್ನೆ ಇಟ್ಟಿದ್ದಾರೋ ಅವರ ಮಾರ್ಗದರ್ಶನ ಮತ್ತು ತಂತ್ರಿಯವರ ಮಾರ್ಗದರ್ಶನ ಪಡ್ಕೊಂಡು ಕೊನೆ ತನಕ ಇದನ್ನು ನಿಯೋಜನೆ ಮಾಡತಕ್ಕಂಥ ಪ್ರಯತ್ನ ಮಾಡಿ. ಭಾಳಷ್ಟು ಗೊಂದಲಗಳು ಇವತ್ತು ಸಮಾಜದಲ್ಲಿ ವ್ಯಾವಹಾರಿಕವಾದಂಥ ಪ್ರಪಂಚದಲ್ಲಿ ಆಗ್ತಾ ಇದೆ. ಅದಕ್ಕೆ ನೀವೆಲ್ಲರೂ ಎಚ್ಚರ ವಹಿಸಬೇಕು. ಇನ್ನೊಂದು, ಇಲ್ಲಿ ಚಾಮುಂಡೇಶ್ವರಿ ಮತ್ತು ರಕ್ತೇಶ್ವರಿ ಅನ್ನುವಂಥ ಎರಡು ಸಾನ್ನಿಧ್ಯ ಇದೆ. ಮುಂದೆ ಇನ್ನೊಂದು ದುರ್ಗಾ ಪರಮೇಶ್ವರಿ ಆಗದಂತೆ, ಅನ್ನಪೂರ್ಣೇಶ್ವರಿ ಆಗದಂತೆ ಗಮನ ಇಟ್ಕೊಳ್ಳಿ. ಇದೊಂದು ದಾಖಲೆ ಮಾಡಿ. ಈ ಕ್ಷೇತ್ರದಲ್ಲಿ ರಕ್ತೇಶ್ವರಿ ಮತ್ತು ದುರ್ಗಾ ಪರಮೇಶ್ವರಿ ಚಾಮುಂಡೇಶ್ವರಿ
ತಲತಲಾಂತರದಲ್ಲಿ ಆರಾಧನೆ ಮಾಡಿಕೊಂಡು ಬಂದಂಥ ಈ ದಿವ್ಯ ಸಾನ್ನಿಧ್ಯ ಇದು ಇದ್ದಷ್ಟು ಕಾಲ ಈ ಸಾನ್ನಿಧ್ಯವೇ ಈ ಕ್ಷೇತ್ರದಲ್ಲಿ ಪ್ರಾಮುಖ್ಯವಾದ್ದು ಅನ್ನುವುದಕ್ಕೆ ಒಂದು ದಾಖಲೆ ಮಾಡಿಕೊಳ್ಳಿ. ಮುಂದೆ ಒಂದು ದಿನ ಇನ್ನೆರಡು ಗುಡಿ ಆಗದಂತೆ ನೀವು ಕಾರ್ಯಪ್ರವೃತ್ತಿಯಲ್ಲಿ ತೊಡಗಿಕೊಳ್ಳತಕ್ಕಂಥದ್ದು ಅವಶ್ಯಕತೆ ಇದೆ ಅಂತ ಹೇಳ್ತಾ, ಮೊನ್ನೆ ಸಮಿತಿಯವರಿಗೂ ಕೂಡ ಪುತ್ತೂರಾಯರು ಸಹ ಬಂದಾಗ ನಾನು ಈ ಮಾತನ್ನು ತಿಳಿಸಿದ್ದೇನೆ. ಸಾನ್ನಿಧ್ಯ ಹೆಚ್ಚಾದಷ್ಟು ಸುಧಾರಿಸುವುದು ಕಷ್ಟದ ಕಾಲ ಇದು. ಸಾನ್ನಿಧ್ಯ ಎಷ್ಟು ಇರ್ತದೋ ಅಷ್ಟಕ್ಕೆ ಸೀಮಿತಗೊಳಿಸಿ ಮತ್ತು ಆಡಂಬರವಾಗಿ ಈ ಆರಾಧನೆಗಳನ್ನು ಇಟ್ಕೊಳ್ಬೇಡಿ. ಪ್ರಾಮುಖ್ಯವಾದ ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಒತ್ತು ಕೊಡಿ. ಧಾರ್ಮಿಕ ವಿಧಿವಿಧಾನದ ಮೌಲ್ಯಕ್ಕೆ ಹೆಚ್ಚು ಕೊಟ್ಟುಕೊಳ್ಳಿ. ಅದರಲ್ಲಿ ಎಲ್ಲರೂ ಭಾಗವಹಿಸುವಂಥ ಮನೋಭಾವವನ್ನು ಇಟ್ಕೊಳ್ಳಿ. ಒಂದು ಕಡೆ ಧಾರ್ಮಿಕ ಕಾರ್ಯಕ್ರಮ ಆಗೋದು, ಇನ್ನೊಂದು ಕಡೆ ಸಭೆ ಆಗೋದು ಇದು ಔಚಿತ್ಯಪೂರ್ಣವಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ರೀತಿ ರಿವಾಜನ್ನು ಈ ಸಾನ್ನಿಧ್ಯದಲ್ಲಿ ಕಡುವಂಥ ಪ್ರಯತ್ನ ಇವತ್ತು ಭಾಳಷ್ಟು ಅವಶ್ಯಕತೆ ಇದೆ. ಸಮಾಜದ ಎಲ್ಲ ಗೊಂದಲಕ್ಕೂ ಅದು ಕಾರಣ ಆಗ್ತಾ ಇದೆ. ಆದ್ದರಿಂದ ಇಲ್ಲಿ ಸಂಘರ್ಷ ಬೇಡಿ, ಪ್ರೀತಿ ವಿಶ್ವಾಸದಲ್ಲಿ ತಾಯಿಗೆ ಎಲ್ಲರನ್ನ ನೀವು ಸಮರ್ಪಿಸಿ, ಯಾವುದೇ ಪಕ್ಷ ಭೇದ ರಾಜಕೀಯ ಭೇದ ಎಲ್ಲವನ್ನು ಬಿಟ್ಟು ನಾವೆಲ್ಲರೂ ದೇವತಾ ಶಕ್ತಿಯಾಗಿ ಅನುಗ್ರಹಿಸಬೇಕು. ಇನ್ನೊಂದು ಮಾತು ನಮ್ಮ ಹೇಮನಾಥ್ ಅಣ್ಣ ಮತ್ತು ಸಂಜೀವ್ ಮಠಂದೂರನ ಹತ್ರ ನಾನು ಮಾತನ್ನು ಹೇಳಿದೆ. ಇವರು ಎಲ್ಲ ದೇವಸ್ಥಾನ ಕಟ್ಟಲಿಕ್ಕೆ ಹೊರಟಿದ್ದೀರಿ, ಭಾಳ ಸಂತೋಷ. ಹಿಂದೆ ಭಾಗದ ಬಗ್ಗೆ ಸರ್ಕಾರದಲ್ಲಿ ಎಲ್ಲರೂ ಪ್ರಯತ್ನ ಮಾಡಬೇಕು. ಅದು ತಡೆಗೋಡೆಯನ್ನು ಆದಷ್ಟು ಸುರಕ್ಷಿತವಾಗಿ ಕಟ್ಟುವಂಥ ಒಂದು ವ್ಯವಸ್ಥೆ ಆಗಬೇಕು. ನಾನು ಕೂಡ ಈ ಒಂದು ಇಂಜಿನಿಯರ್ ವಿಭಾಗದಲ್ಲಿ ನಾನು ಕೂಡ ಕೆಲಸ ಮಾಡಿದವ, ಅನುಭವಿಸ್ಪಟ್ಟು ಹೇಳ್ತಾ ಇದ್ದೇನೆ. ಆ ತಡೆಗೋಡೆಯ ಆ ವೈಖರಿಯನ್ನು ಕಟ್ಟುವಂಥ ವ್ಯವಸ್ಥೆಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸಬೇಕು. ಯಾವುದೇ ಕಾಲಕ್ಕೂ ಅದರಿಂದ ಮುಂದೆ ಈ ಕ್ಷೇತ್ರಕ್ಕೆ ಅವಘಡದಂತೆ, ಕ್ಷೇತ್ರಕ್ಕೆ ಭಾಳ ಹತ್ತಿರದಲ್ಲಿದೆ. ಇದನ್ನೆಲ್ಲ ಆದಷ್ಟು ಸೂಕ್ಷ್ಮವಾಗಿ ಪರಿಗಣಿಸಿ ಇವತ್ತಿನ ನಮ್ಮ ಶಾಸಕರು ಮತ್ತು ಸರ್ಕಾರದ ಸಹಕಾರದಿಂದ ಅದನ್ನೆಲ್ಲ ನಡೆಸಲಿಕ್ಕೆ ಬೇಕಾದಂಥ ಶಕ್ತಿಯನ್ನು ಸರ್ಕಾರಕ್ಕೂ ಆ ಮಾತಾಯಿ ಇಲ್ಲಿಯ ಭಕ್ತರಿಗೂ ಅನುಗ್ರಹಿಸಲಿ. ಈ ಕಾರ್ಯಕ್ರಮ ಒಳ್ಳೆ ರೀತಿಯಲ್ಲಿ ಯಶಸ್ವಿಯಾಗಲಿ. ಮುಂದಿನ ವರ್ಷ ಮಕರ ಸಂಕ್ರಮಣದ ಮೊದಲೇ ಆ ತಾಯಿಯ ಪ್ರತಿಷ್ಠಾಪನೆ ಔಚಿತ್ಯಪೂರ್ಣವಾಗಿ ನೆರವೇರುತ್ತದೆ. ಅದಕ್ಕೆ ಬೇಕಾದಂಥ ಎಲ್ಲ ದಾನಿಗಳನ್ನು ಅವಕಾಶಗಳನ್ನು ತಾಯಿ ಕಲ್ಪಿಸಿಕೊಡ್ತಾಳೆ. ಒಳ್ಳೆ ರೀತಿಯಲ್ಲಿ ನೆರವೇರಿಸಲಿಕ್ಕೆ ಶಕ್ತಿಯ ಮಾತ್ಮೆ ಇಲ್ಲಿದೆ. ಆ ತಾಯದಲ್ಲೇ ನಾವೆಲ್ಲರೂ ಪ್ರಾರ್ಥನೆ ಮಾಡುತ್ತೇವೆ ಅಂತ ಹೇಳ್ತಾ, ಪೂಜ್ಯ ಶ್ರೀಗಳಿಗೂ ಶರಣಾರ್ಥಿಯನ್ನು ಮತ್ತು ತಂತ್ರಿಗಳಿಗೂ ಶರಣಾರ್ಥಿಯನ್ನು ಸಮರ್ಪಿಸಿ, ವೇದಿಕೆಯಲ್ಲಿರತಕ್ಕಂಥ ಎಲ್ಲ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಸೇವೆ ಮಾಡಿದಂಥ ಸೇವಕರ್ತರೆಲ್ಲರಿಗೂ ಅವರವರ ಕಾರ್ಯಕ್ಷೇತ್ರದಲ್ಲಿ ಮಾತಾಯಿಯ ರಕ್ತೇಶ್ವರಿ ಚಾಮುಂಡೇಶ್ವರಿಯ ಸೇವೆಯನ್ನು ಮಾಡಲಿಕ್ಕೂ ಕೂಡ ಅವರಿಗೆ ಇನ್ನಷ್ಟು ಶಕ್ತಿಯನ್ನು, ಇಲ್ಲಿಯ ಊರಿನ ಗ್ರಾಮಸ್ಥರಿಗೂ ಇವತ್ತು ಬಂದಂಥವರಿಗೆ ಎಲ್ಲರಿಗೂ ಆ ತಾಯಿ ಒಳ್ಳೆಯ ಅಭ್ಯುದಯದ ದಾರಿಯನ್ನು ಕೊಡಲಿ. ಮುಂದಿನ ದಿವಸದಲ್ಲಿ ಈ ಕ್ಷೇತ್ರ ತಾಯಿ ಬೇಡಿದ್ದನ್ನು ಕೊಡುವಂಥ ಕಾಮಧೇನು ಕಲ್ಪರುವಂತರು ಅನ್ನುವಂಥ ರೀತಿಯಲ್ಲಿ ಈ ಸಾನ್ನಿಧ್ಯದಲ್ಲಿ ಮಾತಾಯಿ ವಿರಾಜಿಸಲಿಕ್ಕಿದ್ದಾಳೆ. ಅದಕ್ಕೋಸ್ಕರ ನಿಮ್ಮೆಲ್ಲರ ಸಮರ್ಪಣಾ ಭಾವದ, ಭಕ್ತಿ ಭಾವದ ಸೇವೆಯನ್ನು ನಾವೇನೂ ಅಲ್ಲ, ನಾವು ಶೂನ್ಯ, ಅವಳು ಸೊನ್ನೆ. ಅವಳು ಸೊನ್ನೆ ಆದಾಗ, ನಾವು ಶೂನ್ಯ ಆದಾಗ ಸಾನ್ನಿಧ್ಯ ಮತ್ತಷ್ಟು ಪುನಶ್ಚೇತನದ ಪ್ರಭಾವ ಹೆಚ್ಚುತ್ತದೆ, ಪ್ರಭಾವಲಯ ಹೆಚ್ಚುತ್ತದೆ. ಆ ಮೂಲಕ ಸಮಾಜಕ್ಕೆ ಈ ಕ್ಷೇತ್ರ ದಾರಿದೀಪ ಆಗ್ತದೆ ಅಂತ ಹೇಳ್ತಾ ನನ್ನ ಎರಡು ಮಾತುಗಳನ್ನು ಗುರುಚರಣೆಗೆ ಸಮರ್ಪಿಸ್ತಾ ಇದ್ದೇನೆ. ಜೈ ಗುರುದೇವ ದತ್ ಅವಧೂತ್ ಚಿಂತನ್. ವಂದನೆಗಳು ಪರಮ ಪೂಜ್ಯ ಶ್ರೀ ಶ್ರೀ ಮೋಹನ್ದಾಸ್ ಪರಮಹಂಸ ಸ್ವಾಮೀಜಿಯವರಿಗೆ. ಮುಂದೆ ಕ್ಷೇತ್ರದ ತಂತ್ರಿವರಿಯರು ಬ್ರಹ್ಮಶ್ರೀ ವೇದಮೂರ್ತಿ ನಾಗೇಶ ತಂತ್ರಿಯವರಿಂದ ಶುಭಾಶೀರ್ವಾದ. ಸರ್ವಮಂಗಳ ಮಾಂಗಲ್ಯೆ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೇ ಗೌರಿ ನಾರಾಯಣಿ ನಮೋಸ್ತುತೆ. ಇಲ್ಲಿಯ ಕ್ಷೇತ್ರ ಅಧಿಪತಿಯಾಗಿರತಕ್ಕಂತಹ ಆ ರಕ್ತೇಶ್ವರಿ ಚಾಮುಂಡೇಶ್ವರಿ ದೇವಿಗೆ ಮನಸ ಸ್ಮರಿಸುತ್ತಾ, ವೇದಿಕೆಯಲ್ಲಿ ಆಸೀನರಾಗಿರತಕ್ಕಂಥ ಪೂಜ್ಯ ಸ್ವಾಮೀಜಿಯವರಿಗೆ ವಂದಿಸುತ್ತಾ, ಹಾಗೂ ಎಲ್ಲ ಗಣ್ಯರೇ ಹಾಗೂ ಎಲ್ಲ ವೇದಿಕೆಯ ಮುಂಭಾಗದಲ್ಲಿದ್ದ ಆತ್ಮೀಯ ಭಕ್ತಾಭಿಮಾನಿಗಳೇ, ಈ ಕ್ಷೇತ್ರ ಬಹಳ ಒಂದು ಪುರಾತನವಾದಂಥ ಕ್ಷೇತ್ರ. ಈ ಕ್ಷೇತ್ರದ ಒಂದು ಜೀರ್ಣೋದ್ಧಾರಕ್ಕೋಸ್ಕರ ಈ ಕ್ಷೇತ್ರದಲ್ಲಿ ಬರಮಾಡಿ ದೈವಜ್ಞರನ್ನೆಲ್ಲ ಬರಮಾಡಿ ಪ್ರಶ್ನೆಯೆಲ್ಲ ಚಿಂತನೆ ಮಾಡಿ ಅದಕ್ಕೆ ಬೇಕಾದಂತಹ ಆ ಪರಿಹಾರ ಕಾರ್ಯಕ್ರಮಗಳನ್ನೆಲ್ಲ ಮಾಡಿದ್ದು. ಈಗ ಆವತ್ತಿನ ದಿವಸ ಆ ದೇವರನ್ನು ಬಾಲಾಲಯ ಸಂಕಲ್ಪದಲ್ಲಿ ಪ್ರತಿಷ್ಠೆ ಮಾಡಿಕೊಂಡು ಈ ದಿವಸ ಜೀರ್ಣೋದ್ಧಾರದ ಪ್ರಯುಕ್ತ ಪೂಜ್ಯರನ್ನು ಈ ಕ್ಷೇತ್ರಕ್ಕೆ ಕರೆಸಿ ಅವರ ಒಂದು ಪಾದಸ್ಪರ್ಶೆಯಿಂದ ಈ ಕ್ಷೇತ್ರವೇ ಪುನೀತವಾಗಿದೆ. ಹಾಗೆ ಅವರ ಒಂದು ದಿವ್ಯ ಹಸ್ತೆಯಿಂದ ಈ ದಿವಸದ ಆ ಶುಭ ಗಳಿಗೆಯಲ್ಲಿ ಆ ಗುಡಿಗಳಲ್ಲಿ ಆ ಶಿಲಾನ್ಯಾಸವನ್ನು ಕೂಡ ಮಾಡಿಕೊಂಡು, ಹಾಗೆ ಅದಲ್ಲದೆ ವಿಶೇಷವಾಗಿ ಈ ದಿವಸ ಇಲ್ಲಿಯ ಪ್ರತಿಷ್ಠಾ ವಾರ್ಷಿಕೋತ್ಸವ. ಈ ಶುಭ ಸಂದರ್ಭದಲ್ಲಿ ಆ ಮಹಾಕಾಳಿಯ ಪ್ರೀತ್ಯರ್ಥವಾಗಿ ಚಂಡಿಕಾ ಯಾಗಾದಿಗಳನ್ನೆಲ್ಲ ಮಾಡಿದ್ದೇವೆ. ಆ ಮಾಡಿದಂಥ
ಇದರಿಂದ ಆ ಸಾನ್ನಿಧ್ಯ ಈ ಕ್ಷೇತ್ರದಲ್ಲಿ ವೃದ್ಧಿಯಾಗಿ ತದಂಗವಾಗಿ ಇನ್ನು ಮುಂದಕ್ಕೆ ಆಗತಕ್ಕಂತಹ ಎಲ್ಲ ಆ ಜೀರ್ಣೋದ್ಧಾರ ಕಾರ್ಯಗಳು ಅತಿ ಶೀಘ್ರದಲ್ಲಿ ಎಲ್ಲ ಭಕ್ತ ಜನರ ಒಂದು ಸಹಕಾರದಿಂದ ಶೀಘ್ರದಲ್ಲಿ ಆಗಿ ಮುಂದಕ್ಕೆ ಬರುವ ಒಂದು ಉತ್ತರಾಯಣ ಕಾಲದಲ್ಲಿ ಆ ದೇವಿಯನ್ನು ಸಾನ್ನಿಧ್ಯವನ್ನು ಪ್ರತಿಷ್ಠೆ ಮಾಡತಕ್ಕಂತಹ ಯೋಗ ಭಾಗ್ಯವನ್ನು ದೇವರು ಎಲ್ಲರಿಗೂ ಕರುಣಿಸಲಿ. ಹಾಗೆ ಇನ್ನು ಮುಂದಕ್ಕೂ ಕೂಡ ಇದಕ್ಕಿಂತ ದೊಡ್ಡ ದೊಡ್ಡ ಧಾರ್ಮಿಕ ಕಾರ್ಯಕ್ರಮಗಳನ್ನು ನಡೆಸತಕ್ಕಂಥ ಯೋಗ ಭಾಗ್ಯ, ಒಳ್ಳೆಯ ನಿರಂತರವಾಗಿ ಅನ್ನದಾನ ನಡೆಯತಕ್ಕಂಥ ಯೋಗ ಭಾಗ್ಯವನ್ನು ಆ ಮಹಾತಾಯಿ ಅನುಗ್ರಹಿಸಲಿ ಎಂದು ಆ ದೇವರಲ್ಲಿ ಪ್ರಾರ್ಥಿಸ್ತಾ ನನ್ನ ಎರಡು ಮಾತನ್ನು ಉತ್ತರಿಸ್ತೇನೆ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ವಂದನೆಗಳು ತಂತ್ರಿಯವರಿಗೆ. ಇಂದಿನ ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯ ಸರ್ಕಾರದ ವಿಧಾನ ಪರಿಷತ್ತಿನ ಸದಸ್ಯರಾದ ಗೌರವಾನ್ವಿತ ಕಿಶೋರ್ ಬುಟ್ಟಿಯಾಡಿ ಅವರು ಆಗಮಿಸಿದ್ದಾರೆ. ಕ್ಷೇತ್ರದ ಪರವಾಗಿ ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸುತ್ತಾ ದಯವಿಟ್ಟು ತಾವು ವೇದಿಕೆಗೆ ತೆರಳಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತಾ ಶ್ರೀಯುತ ಸತೀಶ್ ರೈ ಅವರು ಇವರಿಗೆ ಗೌರವಾರ್ಪಣೆಯನ್ನು ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸುತ್ತೇನೆ. ಮುಂದೆ ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರಾದಂಥ ಡಾಕ್ಟರ್ ಸುರೇಶ್ ಪುತ್ತೂರಾಯ್ ಇವರು ಕಾರ್ಯಕ್ರಮಕ್ಕೆ ಶುಭ ಹಾರೈಸಬೇಕಾಗಿ ವಿನಂತಿಸುತ್ತೇನೆ. ಹರಿ ಓಂ. ಶ್ರೀ ರಕ್ತೇಶ್ವರಿ ಮತ್ತು ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನದ ಶಿಲಾನ್ಯಾಸ ಕಾರ್ಯಕ್ರಮದ ಈ ಶುಭ ಸಂದರ್ಭದಲ್ಲಿ ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಹಾಗೂ ಪರಮಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಇವರ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ವೇದಿಕೆಯಲ್ಲಿರುವಂಥ ಬ್ರಹ್ಮಶ್ರೀ ನಾಗೇಶ್ ಚಂತ್ರಿ ಇವರ ಆಶೀರ್ವಾದಗಳನ್ನು ಸಹ ಬೇಡುತ್ತಾ ಈ ಸಭೆಯ ಸಭಾಧ್ಯಕ್ಷರಾದ ನಮ್ಮ ಮಾಜಿ ಶಾಸಕರಾದಂಥ ಶ್ರೀಯುತ ಸಂಜೀವ್ ಮಠಂದೂರವರೇ, ವೇದಿಕೆಯಲ್ಲಿರುವ ವಿಧಾನ ಪರಿಷತ್ ಸದಸ್ಯರಾದ ಶ್ರೀಯುತ ಕಿಶೋರ್ ಕುಮಾರ್ ಪುತ್ತೂರ್ ಅವರೇ ಹಾಗೂ ವೇದಿಕೆಯಲ್ಲಿರುವ ಎಲ್ಲ ಗಣ್ಯರುಗಳೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಭಗವದ್ಭಕ್ತರುಗಳೇ, ಪ್ರಾಚೀನ ಕಾಲದಿಂದ ಒಂದು ಚಾಮುಂಡೇಶ್ವರಿ ಆರಾಧನೆ ಮಾಡುತ್ತಾ ಒಂದು ಭಜನಾ ಕ್ಷೇತ್ರವಾಗಿ ಎಲ್ಲರಿಗೂ ಪರಿಚಿತವಾಗಿದ್ದಂಥ ಈ ಒಂದು ಪುಣ್ಯ ಕ್ಷೇತ್ರವು ಇಂದು ಬಹಳ ಅದ್ಧೂರಿಯಾಗಿ ಶ್ರೀ ರಕ್ತೇಶ್ವರಿ ಮತ್ತು ಚಾಮುಂಡೇಶ್ವರಿ ದೇವರಿಗೆ ಒಂದು ಭವ್ಯವಾದ ದೇವಾಲಯವನ್ನು ನಿರ್ಮಿಸುವಂಥ ಹಂತದಲ್ಲಿ ನಾವೆಲ್ಲ ಬಂದು ಸೇರಿದ್ದೇವೆ. ಈ ಒಂದು ಬಹಳ ಪುಣ್ಯವಾದ ಕಾರ್ಯದಲ್ಲಿ ಇಡೀ ಊರವರನ್ನೇ ಸೇರಿಸಿಕೊಂಡ ಮಿಷನ್ ಮೂಲೆ ಸತೀಶ್ ರೈ ಮತ್ತು ರಮೇಶ್ ರೈ ಅವರ ಸಹೋದರರಿಗೂ ಅವರ ಕುಟುಂಬದವರಿಗೂ ಎಲ್ಲ ಊರಿನ ಎಲ್ಲ ಭಕ್ತರ ಪರವಾಗಿ ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲರನ್ನೂ ಸೇರಿಸಿಕೊಂಡಿದ್ದಾರೆ ಅವರು. ಈಗಾಗಲೇ ಅವರು ಮಾತಾಡ್ತಾ ಹೇಳ್ತಾ ಇದ್ದರು, ಈ ಕಾರ್ಯವು ನಮ್ಮ ಕಾರ್ಯಯೋಜನೆಯಂತೆ ಕಾಲಮಿತಿಯೊಳಗೆ ಖಂಡಿತವಾಗಿ ನಿರ್ಮಿತವಾಗ್ತದೆ. ಯಾಕಂತ ಹೇಳಿದರೆ ಈ ಕ್ಷೇತ್ರಕ್ಕೆ ಇರುವ ಭಕ್ತರು ಸಾವಿರಾರು. ಇವತ್ತು ಇಲ್ಲಿ ನೂರಾರು ಜನರು ಕಾಣ್ತಾ ಇರ್ಬೋದು, ಆದರೆ ಸಾವಿರಾರು ಭಕ್ತರುಗಳನ್ನು ಹೊಂದಿರುವಂಥ ಅನೇಕ ವರ್ಷಗಳ ಇತಿಹಾಸ ಇರುವಂಥ ಈ ಒಂದು ಪುಣ್ಯಕ್ಷೇತ್ರವು ಖಂಡಿತವಾಗಿ ನಾವು ನೆನೆಸೋಕ್ಕಿಂತಲೂ ಅದ್ಧೂರಿಯಾಗಿ ಬಹಳ ಬೇಗನೆ ನಿರ್ಮಾಣವಾಗ್ತದೆ ಅಂತ ಒಂದು ವಿಶ್ವಾಸ ಅವರಿಗಿದೆ, ನಮಗೆಲ್ಲರಿಗೂ ಸಹ ಇದೆ. ಇಂತಹ ಒಂದು ಕಾರ್ಯಕ್ರಮವನ್ನು, ಈ ಒಂದು ಯೋಜನೆಯನ್ನು ಮಾಡಿದಂಥ ಇಲ್ಲಿ ಆಡಳಿತ ಮಂಡಳಿ ಮತ್ತು ಅವರ ಸದಸ್ಯರುಗಳಿಗೂ ಹಾಗೂ ಜೀರ್ಣೋದ್ಧಾರ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೂ ಸದಸ್ಯರುಗಳಿಗೂ ಇಲ್ಲಿಯ ಸ್ವಯಂ ಸೇವಕರುಗಳಿಗೂ ಆ ದೇವರು ಆ ಶಕ್ತಿಯನ್ನು ಖಂಡಿತ ನೀಡ್ತಾರೆ ಅಂತ ನಂಬಿಕೆ ನಮಗೆಲ್ಲರಿಗೂ ಇದೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಶುಭಾಶೀರ್ವಾಚನವನ್ನು ನೀಡಿದಂಥ ಸ್ವಾಮಿ ದ್ವಯರು ಸಹ ಬಹಳ ಉತ್ತಮವಾಗಿ ನಮಗೆ ಸಂದೇಶವನ್ನು ನೀಡಿದ್ದಾರೆ. ನಾವೆಲ್ಲ ಮಸಣದ ಕಡೆಗೆ ನಡೀತಾ ಇದ್ದೇವೆ, ಅದರೊಳಗೆ ಸ್ವಲ್ಪ ಪುಣ್ಯದ ಕಾರ್ಯವನ್ನು ಮಾಡಿ ಅಂತ ಅರೆಮಾದನಹಳ್ಳಿಯ ಸ್ವಾಮೀಜಿಗಳು ಹೇಳಿದರು. ಅದನ್ನೆಲ್ಲ ನಾವು ನೆನಪಿಟ್ಟುಕೊಳ್ಳುತ್ತಾ ದೇವರ ಕಾರ್ಯದಲ್ಲಿ ಎಲ್ಲರೂ ಸಹ ಭಾಗಿಗಳಾಗೋಣ.
ಅದೇ ರೀತಿ ಮಾಣಿಲ ಶ್ರೀಗಳು ಸಹ ನಾವೊಂದು ಈ ಕಾರ್ಯಕ್ರಮಕ್ಕೆ ಆಹ್ವಾನ ನೀಡಲಿಕ್ಕೆ ಹೋದಾಗ ಸಾಧಾರಣ 1 ಗಂಟೆ ಹಿಂದೂ ಧರ್ಮದ ಅನೇಕ ಸಮಸ್ಯೆಗಳ ಬಗ್ಗೆ ಅವರ ಒಂದು ವಿಚಾರಗಳನ್ನು ಪ್ರಸ್ತುತಪಡಿಸಿದರು. ಯಾವ ರೀತಿ ಅವರ ಆಲೋಚನೆಗಳಿವೆ, ಹಿಂದೂ ಧರ್ಮಕ್ಕೆ ಮಾರ್ಗದರ್ಶನ ನೀಡುವಂಥ ಮುಂದಿನ ದಿನಗಳಲ್ಲಿ ಅಂಥ ಒಂದು ಉತ್ತಮ ಕಾರ್ಯಕ್ರಮವನ್ನು ಸಹ ಅವರ ಮಾರ್ಗದರ್ಶನ ನಡೆಸುವಂಥ ಯೋಜನೆಯಲ್ಲಿದ್ದಾರೆ. ಅವರು ಖಂಡಿತವಾಗಿಯೂ ನಾವೆಲ್ಲರೂ ಆ ಕಾರ್ಯಕ್ರಮದಲ್ಲಿ ಅವರೊಟ್ಟಿಗೆ ಅವರ ಮಾರ್ಗದರ್ಶನ ಪಡೆದುಕೊಂಡು ಹಿಂದೂ ಧರ್ಮವನ್ನು ಇನ್ನಷ್ಟು ಬಲಿಷ್ಠವಾಗಿ ಮಾಡುವಂಥ ಒಂದು ಕಾರ್ಯದಲ್ಲಿ ಪಾಲ್ಗೊಳ್ಳೋಣ. ಬಹಳ ಪುಣ್ಯವಾದ ಕಾರ್ಯ ಅದು ಅಂತ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲರಿಗೂ ಸಹ ದೇವರ ಒಂದು ಆಶೀರ್ವಾದ ಸಿಗಲಿ ಅಂತ ಹೇಳುತ್ತಾ ಈ ಕಾರ್ಯಕ್ರಮ ಖಂಡಿತವಾಗಿಯೂ ಈ ಕಾರ್ಯವು ನೆನೆಸಿದಂತೆ ನಡೆಯುತ್ತಾ ಹೋಗಲಿ ಅಂತ ದೇವರ ಆಶೀರ್ವಾದ ಬೇಡುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ವಂದನೆಗಳು. ಮುಂದೆ ಗೌರವ ಸಲಹೆಗಾರರಾದಂಥ ಶ್ರೀ ಬೂಡಿಯಾರ್ ರಾಧಾಕೃಷ್ಣ ರೈ ಇವರು ಶುಭವನ್ನು ಹಾರೈಸಬೇಕು. ಅಲ್ಲಿಂದಲೇ ಶುಭವನ್ನು ಹಾರೈಸಿದ್ದಾರೆ. ಮುಂದೆ ಶ್ರೀ ಅರುಣ್ ಕುಮಾರ್ ಪುತ್ತಿಲ, ಶ್ರೀ ಜಯಂತ್ ನಡುಬೈಲು, ಧಾರ್ಮಿಕ ಪರಿಷತ್ತಿನ ರಾಜ್ಯ ಸದಸ್ಯ. ವಂದನೆಗಳು. ಮುಂದೆ ಈ ಸಭಾ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಟ್ಟಂದೂರು ಇವರಿಂದ ಸಭಾಧ್ಯಕ್ಷೀಯ ಮಾತು. ಸೀಮಾಧಿಪತಿಯಾದಂಥ ಮಾಲಿಂಗೇಶ್ವರ ದೇವರಿಗೆ ಪ್ರಣಾಮವನ್ನು ಸಲ್ಲಿಸ್ತಾ, ಕ್ಷೇತ್ರಾಧಿಪತಿಯಾದಂಥ ರಕ್ತೇಶ್ವರಿ ಚಾಮುಂಡೇಶ್ವರಿಗೆ ನಮನಗಳನ್ನು ಸಲ್ಲಿಸ್ತಾ, ಇವತ್ತಿನ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮದ ಧರ್ಮಸಭೆಯ ಆ ಒಂದು ಕಾರ್ಯಕ್ರಮದಲ್ಲಿ ನಮಗೆಲ್ಲ ಆಶೀರ್ವಚನ ಮಾಡಿ ಇಲ್ಲಿ ಶಿಲಾನ್ಯಾಸ ಕಾರ್ಯಕ್ರಮವನ್ನು ನಿರ್ವಹಿಸಿದಂಥ ಪರಮ ಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವಸುಜ್ಞಾನ ತೀರ್ಥ ಮಹಾಸ್ವಾಮೀಜಿಯವರ ಅಡಿದಾವರೆಗಳಿಗೆ ನಮಸ್ಕರಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ನಮಗೆಲ್ಲ ಆಶೀರ್ವಚನ ಮಾಡಿದಂಥ ಪರಮ ಪೂಜ್ಯ ಶ್ರೀ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿಯವರ ಪಾದ ನಮನಗಳಿಗೆ ನಮಿಸ್ತಾ, ವೇದಿಕೆಯಲ್ಲಿ ವಿರಾಜಮಾನರಾಗಿರುವಂಥ ಎಲ್ಲ ಅತಿ ಗಣ್ಯ ವ್ಯಕ್ತಿಗಳೇ, ವಿಧಾನ ಪರಿಷತ್ತಿನ ಸದಸ್ಯರಂಥ ಕಿಶೋರ್ ಭಟ್ಯಾರಿಯವರೇ, ಉಪಸ್ಥಿತ ಎಲ್ಲ ಶ್ರದ್ಧೆಯ ತಾಯಂದಿರೇ, ಸಜ್ಜನ ಬಂಧುಗಳೇ, ಇವತ್ತು ನಾವು ಮೊಟ್ಟೆ ತಡ್ಕದ ಮಿಷನ್ ಮೂಲೆಯಲ್ಲಿ ಸೇರಿದ್ದೇವೆ. ಬಹುಶಃ ಈ ಮಿಷನ್ ಮೂಲೆ ಅಂತೇಳಿ ಇವತ್ತು ಒಂದು ಸಾನ್ನಿಧ್ಯವನ್ನು ಪಡ್ಕೊಂಡು ನಾವೆಲ್ಲ ಇಲ್ಲಿ ಭಗವಂತನ ಆರಾಧನೆ ಮಾಡಲಿಕ್ಕೆ ಬಹುಶಃ ಮಿಷನ್ ಮೂಲೆ ಮೋಹನ್ ರೈ ಅವರ ಆ ಒಂದು ಕೊಡುಗೆಯನ್ನು ನಾನು ಸ್ಮರಿಸ್ತಾ ಇದ್ದೇನೆ. ಒಬ್ಬ ಧರ್ಮಾತ್ಮ ಬಹುಶಃ ಈ ಒಂದು ಧರ್ಮಕ್ಷೇತ್ರವನ್ನು ನಿರ್ಮಾಣ ಮಾಡಿದಾಗ ಇಲ್ಲಿ ಎಷ್ಟು ಜನ ಧರ್ಮಿಷ್ಠರಾಗ್ಬೋದು ಅಂತೇಳಿ ನಾವೆಲ್ಲ ಕೂತಾಗ ಯೋಚನೆ ಮಾಡ್ಬೋದು. ಮೊಟ್ಟೆ ತಡ್ಕ ಅಂದರೆ ಮೊಟ್ಟೆ ಅಡ್ಕ ಸರಿಯಲ್ಲ, ಮೊಟ್ಟೆ ಜೀವಿಗಳನ್ನು ಸೃಷ್ಟಿ ಮಾಡ್ತದೆ. ಮಿಷನ್ ಮೆಷಿನ್ ತುಳುವಿನಲ್ಲಿ ಮಿಷನ್ ಆಗಿದೆ. ಮಾನವ ಮಾಡುವ ಕೆಲಸವನ್ನು ಇವತ್ತು ಮೆಷಿನ್ ಮಾಡ್ತಾ ಇದೆ. ಹಾಗೆ ಆ ಜೀವಿಗೆ, ಒಬ್ಬ ಮನುಷ್ಯನಿಗೆ ಇಲ್ಲಿ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಡುವಂಥ ಒಂದು ಕ್ಷೇತ್ರ ಈ ಮಿಷನ್ ಮೂಲೆ ಅಂತೇಳಿ ನಾನು ಉಲ್ಲೇಖ ಮಾಡ್ತಾ, ಇವತ್ತು ಪರಮ ಪೂಜ್ಯ ಸ್ವಾಮಿ ದ್ವಯರು ಬಹಳಷ್ಟು ವಿಚಾರಗಳನ್ನು ನಮ್ಮ ಮುಂದಿಟ್ಟಿದ್ದಾರೆ. ಗುರುಭಕ್ತಿಯ ಮುಖಾಂತರ ಆ ಗುರುವಿನ ಆಶೀರ್ವಾದದಿಂದ ನಾವು ನಮ್ಮ ಆ ಗುರಿಯನ್ನು ಯಾವ ರೀತಿಯಾಗಿ ಇವತ್ತು ವೃದ್ಧಿಸಬಹುದು ಎನ್ನುವುದಕ್ಕೆ ನಮಗೆ ಒಂದಷ್ಟು ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಇವತ್ತು ಗುರುವಿನ ಆ ಒಂದು ಶಕ್ತಿ ಇಲ್ಲದೆ ನಾವು ಏನನ್ನೂ ಮಾಡಲಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ 10 ಉದಾಹರಣೆಯನ್ನು ಕೊಟ್ಟರು. ಶ್ರೀಕೃಷ್ಣ ಭಗವಂತನ ಆ ಒಂದು ಉದಾಹರಣೆ ಬಹುಶಃ ನಮಗೆಲ್ಲ ಇವತ್ತು ಇಲ್ಲಿ ಕೂತವರಿಗೆ ಈ ಭಗವಂತನ ಆಲಯವನ್ನು ಮಾಡಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಪಡ್ತಾ ಇದ್ದೇನೆ. ಅಂತ ಒಂದು ಭಗವಂತನ ಆಶೀರ್ವಾದದಿಂದ, ಇವತ್ತು ಗುರುವಿನ ಆ ಒಂದು ಆಶೀರ್ವಾದದಿಂದ ಈ ಒಂದು ಆಲಯ ಇವತ್ತು ನಿರ್ಮಾಣ ಆಗ್ತಾ ಇದೆ. ಈ ಒಂದು ದೇವಾಲಯ ನಿರ್ಮಾಣ ಆಗುವುದೆಂದರೆ ಅಲ್ಲಿ ಒಂದಷ್ಟು ಧರ್ಮಿಷ್ಠರ ಆ ಭಕ್ತಿ ಶ್ರದ್ಧೆ ಸಮಾಜಕ್ಕೆ ಅರ್ಪಣೆ ಆಗ್ತದೆ ಅಂತ ಲೆಕ್ಕ. ಈ ಭಾಗದಲ್ಲಿ ಒಂದಷ್ಟು ಹಿಂದೂ ಭಗವದ್ ಭಕ್ತರು ತಮ್ಮ ಮುಂದಿನ ಪೀಳಿಗೆಯನ್ನು ಮತ್ತೊಮ್ಮೆ ಆಧ್ಯಾತ್ಮಿಕ ರಾಷ್ಟ್ರದತ್ತ ಈ ಭಾಗವನ್ನು ಕೊಂಡೋಗ್ಲಿಕ್ಕೆ ನಾವೊಂದಷ್ಟು ಚೈತನ್ಯವನ್ನು ಶಕ್ತಿಯನ್ನು ಕೊಡ್ತೇವೆ ಅಂತೇಳಿ ಲೆಕ್ಕ. ಈ ರೀತಿಯಾಗಿ ಬಹುಶಃ ಇವತ್ತು
ಇಲ್ಲಿ ನಡೆಯುವಂಥ ಈ ಒಂದು ಭಗವಂತನ ಕಾರ್ಯ ನಮ್ಮ ಜೀವಮಾನದಲ್ಲಿ ಒಮ್ಮೆ ಮಾತ್ರ ನಮಗೆ ಸಿಗ್ತದೆ. ನಾವೊಂದು ಇತಿಹಾಸವನ್ನು ನಿರ್ಮಾಣ ಮಾಡುವಂಥ ಕೆಲಸ ಈ ಒಂದು ದೇವಾಲಯವನ್ನು ನಿರ್ಮಾಣ ಮಾಡುವ ಮುಖಾಂತರ ಇವತ್ತು ಮಾಡ್ತಾ ಇದ್ದೇವೆ. ನಾವು ರಾಜ ಮಹಾರಾಜರ ಕಾಲದಲ್ಲಿ ಅವತ್ತು ನಿರ್ಮಾಣ ಆದಂಥ ದೇವಸ್ಥಾನಗಳನ್ನು ಇವತ್ತು ಉಲ್ಲೇಖ ಮಾಡೋದಿದ್ರೆ, ಆ ಇತಿಹಾಸದ ಪುಟವನ್ನು ನಾವು ನೆನಪಿಸದಿದ್ರೆ, ಅವತ್ತಿನ ಆ ಒಂದು ರಾಜ ಮಹಾರಾಜರು, ಆಗಿನ ಜನರು ಈ ದೇಶದ ಆಧ್ಯಾತ್ಮಿಕ ಬದುಕು ಹೇಗಿರಬೇಕು ಅಂತೇಳಿ ಇವತ್ತು ನಮಗೆ ತೋರಿಸಿಕೊಟ್ಟಿದ್ದಾರೆ. ಅಂತ ಆಧ್ಯಾತ್ಮಿಕ ಬದುಕು ಇವತ್ತು ಜಗತ್ತಿನ ಬದುಕಾಗಬೇಕು. ಜಗತ್ತು ಮತ್ತೊಮ್ಮೆ ಭಾರತವನ್ನು ನೋಡುವಂಥ ಕೆಲಸ ಆಗಬೇಕು. ಭಾರತದ ಋಷಿಮುನಿಗಳು, ಮಠ ಮಂದಿರಗಳು ಜಗತ್ತಿನಾದ್ಯಂತ ಮತ್ತೊಮ್ಮೆ ಶಾಂತಿಯನ್ನು ನೆಲೆ ಊರುವಂಥ ಕೆಲಸವನ್ನು ಮಾಡಬೇಕು. ಆ ದಿಸೆಯಿಂದ ಇವತ್ತು ಇಲ್ಲಿ ನಿರ್ಮಾಣದಂಥ ಈ ಒಂದು ರಕ್ತೇಶ್ವರಿ ಚಾಮುಂಡೇಶ್ವರಿ ದೇವಸ್ಥಾನದ ಈ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಪುತ್ತೂರಿನ ಜನತೆಗೆ ಮತ್ತೊಮ್ಮೆ ಆ ದೇವಿಯನ್ನು ಆರಾಧನೆ ಮಾಡುವ ಮುಖಾಂತರ, ಶಕ್ತಿ ದೇವತೆಗಳನ್ನು ಆರಾಧನೆ ಮಾಡುವಂಥ ಕೆಲಸ. ಇವತ್ತು ಆ ಶಕ್ತಿ ದೇವತೆಗಳು ಬಹುಶಃ ಏನು ರಾಕ್ಷಸಿ ಪ್ರವೃತ್ತಿಯನ್ನು ಈ ಸಮಾಜದಿಂದ ತೊಲಗಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಿಕೊಂಡು, ತಾವು ಕೂಡ ತಮ್ಮ ಕೈಲಾದಂಥ ಸೇವೆಯನ್ನು ನಾವು ತನು ಮನ ಧನ, ತನು ನಿನ್ನದು ಮನ ನಿನ್ನದು ಧನವು ನಿನ್ನದೇ ಎನ್ನುವಂಥ ಒಂದು ಪರಿಕಲ್ಪನೆ ಅಡಿಯಲ್ಲಿ ಬಡವರು ಇರಬಹುದು, ಆದರೆ ಭಗವಂತ ನಮಗೆ ಕೈ ಕೊಟ್ಟಿದ್ದಾನೆ. ಆ ಕೈಯನ್ನು ಬಹುಶಃ ನಾವು ಸೇವೆಯ ಮುಖಾಂತರ, ಕರಸೇವೆಯ ಮುಖಾಂತರ ಭಗವಂತನಿಗೆ ಸಮರ್ಪಿಸಬೇಕು. ನಮಗೆ ಭಗವಂತ ಒಂದಷ್ಟು ಸಂಪತ್ತು ಕೊಟ್ಟಿರ್ಬೋದು, ಆ ಸಂಪತ್ತನ್ನು ಒಂದು ರೀತಿಯಲ್ಲಿ ಭಗವಂತನಿಗೆ ಸಮರ್ಪಿಸಬೇಕು. ಅದರ ಒಟ್ಟಿಗೆ ಎರಡೂ ಇಲ್ಲ ಅಂತ ಆದರೆ ಮನ ಪೂರ್ತಿ ಬಂದು ಇಲ್ಲಿ ಆ ಬಾಕಿಯವರಿಗೆ ನಾವು ಸಹಕಾರ ಮಾಡುವಂಥ ಕೆಲಸವನ್ನು ಮಾಡಬೇಕು. ಆ ಮುಖಾಂತರ ಇವತ್ತು ಇಲ್ಲಿ ಸತೀಶ್ ರೈ ಅವರು ಒಳ್ಳೆಯ ಕೆಲಸಕ್ಕೆ ಕೈ ಹಾಕಿದ್ದಾರೆ. ಬಹುಶಃ ನಾನು ಬರುವಾಗ ಹೇಳಿದರು, ಸತೀಶ್ ರೈ ಅವರು ಒಬ್ಬರೇ ಒಂದು ದೇವಸ್ಥಾನ ನಿರ್ಮಾಣ ಮಾಡುವಷ್ಟು ತಾಕತ್ತು ಭಗವಂತ ಅವನಿಗೆ ಶ್ರೀಮಂತಿಕೆ ಕೊಟ್ಟಿದ್ದಾರೆ ಅಂತೇಳಿ. ಆದರೆ ಇದು ಈ ಭಾಗದ ಮೊಟ್ಟೆದಡ್ಕ ಮಿಷನ್ ಮೂಲೆಯ ಎಲ್ಲ ಜನರ ದೇವಸ್ಥಾನ ಆಗಬೇಕು. ಆ ಮುಖಾಂತರ ಇದು ಸಾರ್ವಜನಿಕವಾಗಿ ಸಾನ್ನಿಧ್ಯವನ್ನು ಪಡಿಬೇಕೆನ್ನುವಂಥ ದೃಷ್ಟಿಯಿಂದ ಇವತ್ತು ಎಲ್ಲ ಭಗವದ್ಭಕ್ತರು ಬಂದಿದ್ದೀರಾ. ನಿಮ್ಮ ಎಲ್ಲ ತನು ಮನ ಸಾಕಾರದೊಂದಿಗೆ ಈ ಸ್ವಾಮೀಜಿ ದ್ವಯರ ಆಶೀರ್ವಾದದೊಂದಿಗೆ ಇದು 1 ವರ್ಷದ ಒಳಗೆ ಇವತ್ತು ಕ್ಯಾಲೆಂಡರ್ನ ಹೊಸ ವರ್ಷಕ್ಕೆ ಬಂದಿದ್ದೇವೆ. ಇನ್ನು ಯುಗಾದಿ, ಹೊಸ ವರ್ಷ ನಮ್ಮ ಯುಗಾದಿ ಬರಲಿಕ್ಕಿದೆ. ಇಂಥ ಒಂದು ಶುಭ ಸಂದರ್ಭದಲ್ಲಿ ಈ ಒಂದು ದೇವಸ್ಥಾನ ವಿಜೃಂಭಣೆಯಿಂದ ಮುಂದಿನ ಒಂದು ಬ್ರಹ್ಮಕಲಶೋತ್ಸವವನ್ನು ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಶುಭ ಹಾರೈಕೆಗಳೊಂದಿಗೆ ನನ್ನ ಮಾತನ್ನಿಸ್ತಾ ಇದ್ದೇನೆ. ಅಭಿನಂದನೆಗಳು. ಸಭಾಧ್ಯಕ್ಷತೆಯನ್ನು ವಹಿಸಿ ಶುಭವನ್ನು ಹಾರೈಸಿದಂಥ ಪುತ್ತೂರಿನ ಮಾಜಿ ಶಾಸಕರಾದ ಶ್ರೀ ಸಂಜೀವ ಮಠಂದೂರವರಿಗೆ ಮುಂದೆ ಧನ್ಯವಾದವನ್ನು ಸಮರ್ಪಿಸಲಿಕ್ಕಿದ್ದಾರೆ ಶ್ರೀಯುತ ಮೋಹನ್ ಪಾಟಾಳಿ ಇವರು. ಆಗಮಿಸಿರುವ ಎಲ್ಲ ಭಕ್ತಾದಿಗಳಿಗೆ ನಮಸ್ಕರಿಸುತ್ತಾ, ಶ್ರೀ ರಕ್ತೇಶ್ವರಿ ಶ್ರೀ ಚಾಮುಂಡೇಶ್ವರಿ ದೇವಸ್ಥಾನ ಮಿಷನ್ ಮೂಲೆ ಮೊಟ್ಟೆದಡ್ಕ ಈ ದೇವಸ್ಥಾನದ ನೂತನ ಶಿಲಾಮಯ ದೇವಸ್ಥಾನದ ಗರ್ಭಗುಡಿಯ ಶಿಲಾನ್ಯಾಸ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ನೆರವೇರಿಸಿ ಆಶೀರ್ವಚನ ನೀಡಿರುವಂಥ ಕ್ಷೇತ್ರದ ಮಾರ್ಗದರ್ಶಕರು ಪರಮಪೂಜ್ಯ ಜಗದ್ಗುರು ಅನಂತ ಶ್ರೀ ವಿಭೂಷಿತ ಶಿವ ಸುಜ್ಞಾನ ತೀರ್ಥ ಮಹಾಸ್ವಾಮೀಜಿ ಅರೆಮಾದನಹಳ್ಳಿ ಹಾಸನ ಇವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಹಾಗೆಯೇ ಈ ಕಾರ್ಯಕ್ರಮದಲ್ಲಿ ಶಿಲಾನ್ಯಾಸ ನೆರವೇರಿಸಿ ಆಶೀರ್ವಚನ ನೀಡಿದಂತಹ ಕ್ಷೇತ್ರದ ಮಾರ್ಗದರ್ಶಕರು ಪರಮಪೂಜ್ಯ ಶ್ರೀ ಶ್ರೀ ಮೋಹನ್ ದಾಸ್ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಶ್ರೀ ಕ್ಷೇತ್ರದ ತಂತಿವರ್ಯರು, ಮಾರ್ಗದರ್ಶಕರು ಹಾಗೂ ವೈದಿಕ ಕಾರ್ಯಗಳ ನೇತೃತ್ವವನ್ನು ವಹಿಸಿರುವ ಬ್ರಹ್ಮಶ್ರೀ ಶ್ರೀ ನಾಗೇಶ್ ತಂತ್ರಿ ಕೆಮ್ಮಿಂಜೆ ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರು, ಜನಪ್ರಿಯ ಮಾಜಿ ಶಾಸಕರು ಹಾಗೂ ಇವತ್ತಿನ ಈ ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿರುವಂಥ
ಶ್ರೀ ಸಂಜು ಮಠಂದೂರು ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಆತ್ಮೀಯರು, ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರು, ಬಂಟರ ಸಂಘ ಪುತ್ತೂರು ಇದರ ಅಧ್ಯಕ್ಷರು ಆಗಿರುವಂಥ, ಇವತ್ತಿನ ಧಾರ್ಮಿಕ ಸಭೆಯ ಉದ್ಘಾಟಕರು ಆಗಿರುವಂಥ ಶ್ರೀ ಹೇಮನಾಥ್ ಶೆಟ್ಟಿ ಕಾವು ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಅದೇ ರೀತಿ ಇವತ್ತಿನ ಕಾರ್ಯಕ್ರಮದಲ್ಲಿ ಇದು ಉಪಸ್ಥಿತರಿರುವ ವಿಧಾನ ಪರಿಷತ್ತಿನ ಸದಸ್ಯರಾದಂಥ ಶ್ರೀ ಕಿಶೋರ್ ಕುಮಾರ್ ಪುತ್ತೂರು ಇವರಿಗೂ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ನಮ್ಮೆಲ್ಲರ ಮಾರ್ಗದರ್ಶಕರು, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಪುತ್ತೂರಿನ ಜನಪ್ರಿಯ ವೈದ್ಯರು ಆದಂತಹ ಡಾಕ್ಟರ್ ಸುರೇಶ್ ಪುತ್ತೂರಾಯ ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜೀರ್ಣೋದ್ಧಾರ ಸಮಿತಿಯ ಗೌರವ ಸಲಹೆಗಾರರು, ಮಾರ್ಗದರ್ಶಕರು, ಆತ್ಮೀಯರು ಹಾಗೂ ಜನಪ್ರಿಯ ಹಿಂದೂ ಮುಖಂಡರಾಗಿರುವಂಥ ಶ್ರೀಯುತ ಅರುಣ್ ಕುಮಾರ್ ಪುತ್ತಿಲ ಇವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿರುವಂಥ ಶ್ರೀಮತಿ ರಾಜ್ಯ ಧಾರ್ಮಿಕ ಪರಿಷತ್ನ ಸದಸ್ಯರಾಗಿರುವಂಥ ಮಲ್ಲಿಕಾ ಪಕ್ಕಳ ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಆತ್ಮೀಯರು, ಕ್ಷೇತ್ರದ ಮಾರ್ಗದರ್ಶಕರು, ಸಮಿತಿಯ ಗೌರವ ಸಲಹೆಗಾರರು ಹಾಗೂ APMC ಪುತ್ತೂರಿನ ಮಾಜಿ ಅಧ್ಯಕ್ಷರಾಗಿರುವಂಥ ಶ್ರೀ ಬುಡಿಯ ರಾಧಾಕೃಷ್ಣ ರೈ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಿತಿಯ ಗೌರವ ಸಲಹೆಗಾರರು, ಶಿಕ್ಷಣ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿರುವ ಉದ್ಯಮಿಗಳು ಶ್ರೀ ಜಯಂತ್ ನಡುಬೈಲ್ ಇವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಿತಿಯ ಗೌರವ ಸಲಹೆಗಾರರು, ಉದ್ಯಮಿಗಳು ಆಗಿರುವಂಥ ಶ್ರೀ ಅಜಿತ್ ನಾಯಕ್ ಇವರಿಗೆ ಕೂಡ ಎಲ್ಲ ಭಕ್ತರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಸಮಿತಿಯ ಸಂಚಾಲಕರು, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರು ಹಾಗೂ ಮಾರ್ಗದರ್ಶಕರು ಆಗಿರುವಂಥ ಶ್ರೀ ರವೀಂದ್ರ ಶೆಟ್ಟಿ ನುಳಿಯಾಳಿ ಇವರಿಗೆ ಕೂಡ ಎಲ್ಲ ಭಕ್ತರ ಪರವಾಗಿ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದ ರೂವಾರಿ, ಈ ಶಿಲಾನ್ಯಾಸ ಕಾರ್ಯಕ್ರಮ ಮುಂದಿನ ಜೀರ್ಣೋದ್ಧಾರ ಹಾಗೂ ಬ್ರಹ್ಮಕಲಶ ಕಾರ್ಯಕ್ರಮಕ್ಕೆ ದಿಕ್ಸೂಚಿಯಾಗಿರಬೇಕು ಅಂತ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿ ನಮ್ಮ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾಗಿರುವಂಥ ಸತೀಶ್ ಕುಮಾರ್ ರೈ ಮಿಷನ್ ಮೂಲೆ ಇವರಿಗೆ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂಥ ಸಮಿತಿಯ ಉಪಾಧ್ಯಕ್ಷರು, ಆರ್ಯಾಪು ಪಂಚಾಯತ್ ಸದಸ್ಯರಾಗಿರುವಂಥ ಶ್ರೀ ನೇಮಾಕ್ಷ ಸುವರ್ಣ ಇವರಿಗೆ ಕೂಡ ಎಲ್ಲ ಭಕ್ತಾದಿಗಳ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಚಾರವನ್ನು ಮತ್ತು ವರದಿಯನ್ನು ಮಾಡುತ್ತಿರುವ ಎಲ್ಲ ದೃಶ್ಯ ಮಾಧ್ಯಮದವರಿಗೆ ಹಾಗೂ ನೇರ ಪ್ರಸಾರ ನೀಡಿದ ಸುದ್ದಿ ಬಳಗ ಇವರಿಗೆ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಈ ದೇವಸ್ಥಾನದ ಆಸ್ತಿ ಇಲ್ಲಿಯ ನಿತ್ಯ ಕರಸೇವಕರು. ಎಲ್ಲ ಕಾರ್ಯಕ್ರಮದ ಹಿಂದೆ ಯಶಸ್ಸಿಗೆ ಇವರ ಅವಿರತ ಸೇವೆ ಮತ್ತು ಪರಿಶ್ರಮವೇ ಸಾಕ್ಷಿ. ಕ್ಷೇತ್ರದ ಎಲ್ಲ ಕರಸೇವಕರಿಗೆ ವಿಶೇಷವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇವತ್ತಿನ ಈ ಕಾರ್ಯಕ್ರಮದ ಅನ್ನಪ್ರಸಾದ ತಯಾರಿಕೆಯಲ್ಲಿ ತೊಡಗಿಸುವವರಿಗೆ, ಧ್ವನಿವರ್ಧಕ ಬೆಳಕು ಮತ್ತು ಶಾಮಿಯಾನ ಸೇವೆ ನೀಡಿದವರಿಗೂ ಕೂಡ ಪ್ರೀತಿಪೂರ್ವಕ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿ ಸೇರಿರುವ ಭಕ್ತಾದಿಗಳಿಗೆ, ಅರ್ಧ ಏಕ ಭಜನೆಯನ್ನು ಮಾಡುತ್ತಿರುವ ಎಲ್ಲ ಭಜನಾ ಮಂಡಳಿಯವರಿಗೆ, ಪೂರ್ಣಕುಂಭ ಸ್ವಾಗತ ನೀಡಿದಂಥ ಎಲ್ಲ ಸುಮಂಗಲೆಯರಿಗೆ, ಈ ಕಾರ್ಯಕ್ರಮದ ಯಶಸ್ಸಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಸಹಕಾರ ನೀಡಿದ ಪ್ರತಿಯೊಂದು ಭಕ್ತಾದಿಗಳಿಗೂ ಕೂಡ ವಿಶೇಷವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಿದ್ದೇನೆ. ಎಲ್ಲರಿಗೂ ಧನ್ಯವಾದವನ್ನು ಸಮರ್ಪಿಸಿದ ಜೀರ್ಣೋದ್ಧಾರ ಸಮಿತಿಯ ಉಪಾಧ್ಯಕ್ಷರಾದ ಶ್ರೀ ಮೋಹನ್ ಪಟಾಳಿ ಅವರಿಗೂ ಪ್ರೀತಿಪೂರ್ವಕ ಅಭಿನಂದನೆಗಳು. ಹಾಗೂ ಈ ಒಂದು ಕಾರ್ಯಕ್ರಮಕ್ಕೆ ಪೊಲೀಸ್ ಬಂದೋಬಸ್ತನ್ನು ನೀಡಿದ ಪುತ್ತೂರು ನಗರ ಠಾಣಾಧಿಕಾರಿಗಳಿಗೆ ಮತ್ತು ರಕ್ಷಕರಿಗೆ ಪ್ರೀತಿಪೂರ್ವಕ ಧನ್ಯವಾದವನ್ನು ಸಲ್ಲಿಸುತ್ತಿದ್ದೇವೆ.
ಧನ್ಯವಾದಗಳು.